ನಾವೇನ ಅಚೀವ್ ಮಾಡೋಕ್ಕೆ ಹೋದಾಗ್ಲೇ ಜಾಸ್ತಿ ಡಿಸಪಾಯಿಂಟ್ ಮಾಡೋದು, ಕಾಲೆಳೆಯೋದು, ಅವಮಾನ ಮಾಡೋದು. ನಾವು ಹುಟ್ಟಿದಾಗ ನಮಗೆ ಗೊತ್ತಾಗಿಲ್ಲ, ಹೋಗೋ ದಿವಸ ಒಂದು ದಿವಸ ಅದು ಗೊತ್ತಾಗ್ಬೋದು. ಅಲ್ಲಿವರೆಗೂ ನಾವು ಮಾಡ್ಕೋಬೇಕಾಗಿರೋದು ನಾವು ಅಂದ್ಕೊಂಡಿರೋ ಕೆಲಸ ಮಾತ್ರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈ ಸರಿ ಕಪ್ ನಮ್ಮದೇ ಅಂತ ನಾವು ಯಾವಾಗಲೂ ಹೇಳ್ತೀವಿ, ಯಾವಾಗಲೂ ನಮ್ಮದೇ ಕಪ್ಪು ಅಂತೀವಿ. ಅದೇ ಪಾಸಿಟಿವಿಟಿ. ಸರ್, ಆಳಿದವರು ಮತ್ತು ಅಳಿದು ಉಳಿದವರು, ಇದು ಈ ಒಂದು ಸಿನಿಮಾ ವಿಷಯಕ್ಕೆ ಅಂತ ಮಾತ್ರ ಅಲ್ಲ, ಸಮಾಜದಲ್ಲೂ ಕೂಡ ಆ ಥರದ್ದೊಂದು ಹೈರಾರ್ಕಿ ನಾವು ನೋಡಲಿಕ್ಕೆ ಸಿಗುತ್ತೆ. ಸೊ ಯಾವಾಗ ಸಮಾನತೆ ಬರುತ್ತೆ? ಸಮಾನತೆ ಬರೋವರೆಗೂ ನಾವು ಹೊಡೆದಾಡ್ತಾನೆ ಇರಬೇಕು. ಉಮಾಶ್ರಮ ಫಸ್ಟೇ ಬರ್ತಾರೆ ಒಂದು ಸೀನಲ್ಲಿ, ಮೈ ಜುಮ್ಮನ್ ಬಿಡುತ್ತೆ ಸರ್. ಅದೇ ಇನ್ನು ಮಗಳು ಆ್ಯಕ್ಚುಲಿ ಈ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಾ ಇರೋದು. ಸೊ ಎಷ್ಟು ಮಟ್ಟಿಗೆ ಅವರು ತಯಾರಾಗಿದ್ದಾರೆ, ಸೊ ಈ ಪಾತ್ರಕ್ಕೆ ಎಷ್ಟು ಮಟ್ಟಿಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ? ಈ ಕ್ಷೇತ್ರ ಉಳಿಸ್ಕೋಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಿ, ದುರಾಂಕಾರದ ಮಾತೆಲ್ಲೂ ಆಡಬೇಡಿ. ಈಗ ಈ ಸಿನಿಮಾಗೆ ಕಾಸ್ಟಿಂಗ್ ಅಂತ ಬರುವಾಗ ರಿತಾನಿ ಅವರಂದ್ರೆ ಆಡಿಷನ್ಸ್ ಎಲ್ಲ ಕೊಟ್ರ ಜಡೇಶ್ ಅವರಿಗೆ ಯಾವ ರೀತಿ? 100%. ಜಡೇಶ್ ತುಂಬ ಬೆಂಡೆತ್ತಿದ್ದಾರೆ, ಅದು ನನಗೆ ಖುಷಿ. ರಾಜ್ಬಿ ಶೆಟ್ಟರ್ ಏನು ಅಂದರೆ ಒಂದು ಚೂರು ಮೋಸ ಇಲ್ಲ. ಆ್ಯಕ್ಚುಲಿ ಕೂದಲು ಲೈಕ್ ಬರೋ ಥರ ಮಾಡಿಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಬಿಕಾಸ್ ಇಟ್ ಇಸ್ ವೆರಿ ಲುಕಿಂಗ್ ಇಲ್ಲ, ಐ ಡೋಂಟ್ ನೋ ಯಾಕೆ ಅದನ್ನು ಪದೇ ಪದೇ ಮಾತಾಡ್ತೀವಿ ಅಂತ. ಒಂದು ಕಾಲದಲ್ಲಿ ನಾವ್ಯಾರು ಸ್ಟಾರ್ಸ್ ಅಲ್ಲ, ದುನಿಯಾ ಅಂತ ಒಂದು ಸಿನಿಮಾ ಮಾಡಿದ್ವಿ, ಗಣೇಶ್ ಮುಂಗಾರು ಮಳೆ ಅಂತ ಮಾಡಿದ್ವಿ. ಅವತ್ತು ನಾವೆಲ್ಲರೂ ಹೊಡೆದಾಡಿದ್ವಿ. ವಾರಕ್ಕೆ 8-9 ರಿಲೀಸ್ ಆಗುತ್ತಲ್ಲ ಸರ್ ಸಿನಿಮಾಗಳು, ಅದನ್ನು ಸ್ವಲ್ಪ ಕಡಿಮೆ ಮಾಡೋ ಥರ ಆದರೆ. ನಾನು ಒಂದು ಸಿಂಪಲ್ ಹೇಳ್ತೀನಿ. ಈಗ ಸುಮ್ಮನೆ ಯೋಚನೆ ಮಾಡಿ, 5 ಕಡೆ ಹೋಟ್ಲಿದ್ದು 5 ಹೋಟ್ಲಲ್ಲೂ ಎಕ್ಸ್ಟ್ರಾರ್ಡಿನರಿ ತಿಂಡಿ ಕೊಟ್ಟರೆ ಡಿಫ್ರೆಂಟ್ ಆಗಿ 5 ಕಡೆ ಜನ ಇರ್ತಾರೆ, 5 ಕಡೆ ಊಟ ಮಾಡ್ತಾರೆ, 5 ಕಡೆ ಹೋಗಿ ದುಡ್ಡು ಕೊಡ್ತಾರೆ ಅಲ್ವಾ? ಹಾಗೆ ಸಿನಿಮಾಗೂ ಅಷ್ಟೇ, ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಬಂದು ನೋಡ್ತಾರೆ, ಚೆನ್ನಾಗಿಲ್ಲ ನೋಡಲ್ಲ. ಅವರು ಎದ್ದರೆ ದೇವ್ರ ಮುಖ ನೋಡ್ತೀವಿ, ತಾಯಿ ತಂದೆ ದೇವರು ಅಂತೀವಿ. ಇವತ್ತು ಎದ್ದಿದ ತಕ್ಷಣ ಮೊಬೈಲ್ ದೇವರಾಗ್ಬಿಟ್ಟಿದೆ. ಆ್ಯಕ್ಚುಲಿ ದೇವರಲ್ಲ, ಅದೊಂದು ಪಿಚಾಚಿ, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದು ಅವಮಾನ ಅಂತಂದರೆ ಹೆಂಗೆ ನೋಡ್ತೀರ ನೀವು? ಆ್ಯಕ್ಚುಲಿ ಅವಮಾನಗಳು ಆದಾಗಲೇ ನಿಮಗೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಜನವರಿ 23ನೇ ತಾರೀಕು ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜಡೇಶ ಕೆ ಹಂಪಿ ನಿರ್ದೇಶನದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವರು ರಾಚಯ್ಯ ಅನ್ನುವಂತಹ ಪಾತ್ರದಲ್ಲಿ ಮಿಂಚಲಿಕ್ಕೆ ತಯಾರಾಗಿದ್ದಾರೆ. ಸದ್ಯಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅವರೇ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ ಸರ್. ನಿಮಗೆ ಥ್ಯಾಂಕ್ ಯು. ಸರ್, ಟೀಸರಿಂದ ಹಿಡಿದು ಪ್ರತಿಯೊಂದು ಏನೆಲ್ಲ ಕಂಟೆಂಟ್ಸ್ ಹೊರಗಡೆ ಬಂದಿದೆಯೋ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಆ್ಯಂಡ್ ಆಫ್ಕೋರ್ಸ್ ನಿಮ್ಮ ಮತ್ತು ಜಡೇಶ್ ಅವರ ಕೊಲ್ಯಾಬ್ರೇಷನ್ ಆಗಿರುವಂಥದ್ದು, ಅಂದರೆ ತುಂಬ ಒಳ್ಳೆ ರೈಟರ್ ಅವರು ಜಡೇಶ್ ಸರ್. ಕ್ಯೂರಿಯಾಸಿಟಿ ಹುಟ್ಟಿಸೋದಕ್ಕೆ ಇದಕ್ಕಿಂತ ದೊಡ್ಡ ಕಾರಣ ಬೇಕಾಗಿಲ್ಲ. ಪ್ಲಸ್ ರಿಲೀಸ್ ಆಗಿರುವಂತಹ ಕಂಟೆಂಟ್ಸ್ನಲ್ಲಿ ಜೊತೆಗೆ ಕಾಸ್ಟ್ ಆ್ಯಂಡ್ ಕ್ರೂ ಏನೆಲ್ಲ ರಿವೀಲ್ ಆಗಿದೆ, ಡೆಫಿನೆಟ್ಲಿ ಒಂದು ಮಹೋನ್ನತ ಸಿನಿಮಾ ಇದಾಗಿರುತ್ತೆ. ಅದು ಅಲ್ಲದೆ 2026ರಲ್ಲಿ ಮೊದಲನೇ ತಿಂಗಳೇ ರಿಲೀಸ್ ಆಗ್ತಿದೆ ಸಿನಿಮಾ. ಸೊ ರಾಚಯ್ಯ ಪಾತ್ರದಲ್ಲಿ ಈಗ ಟೀಸರ್ ಮೂಲಕ ಈಗಾಗಲೇ ಮಿಂಚಿದ್ದೀರಾ. ಸೊ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು ಸರ್ ನಾವು ಈ ಸಿನಿಮಾ ಮೇಲೆ ಅಂತ? ಒಂದು ಖುಷಿ ವಿಷಯ ಏನು ಅಂದರೆ, ಜಡೇಶ್ ಫ್ಯಾಮಿಲಿ ಓರಿಯೆಂಟೆಡ್ ಮಾಡೋದು, ಅದೊಂದು ಖುಷಿ ನನಗೆ. ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಕೂತು ನೋಡುವಂಥ, ಮತ್ತು ನಾವೆಲ್ಲರೂ ಹಳ್ಳಿಯಿಂದ ಬಂದಿರೋರೆ. ಇವತ್ತಿನ ಸಿಟಿಲಿದ್ದೀವಿ. ಅವತ್ತು ಹಳ್ಳಿ ಹೇಗಿತ್ತು, ಹಳ್ಳಿ ಸಂಸಾರ ಹೇಗೆ ಮಾಡ್ತಿದ್ರು, ಹಳ್ಳಿ ರೈತರು ಹೇಗೆ ಬದುಕ್ತಾ ಇದ್ರು, ಇವತ್ತಿಗೂ ಕೂಡ ಹೇಗಿದೆ ಅದ್ರ ಪರಿಸ್ಥಿತಿ ಅನ್ನೋದನ್ನು ಒಂದು ಬ್ಯೂಟಿಫುಲ್ಲಾಗಿ ನೋಡ್ಬೋದು. ಅದು ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಜಡೇಶ್. ಕರೆಕ್ಟ್ ಸರ್. ಸರ್ವೈವರ್ ಅಂತ ಫಸ್ಟ್ ಟೀಸರ್ ಬರುತ್ತೆ ನವೆಂಬರ್ 1ನೇ ತಾರೀಕು 2025. ರಿಯಲ್ ಲೈಫಲ್ಲೂ ನಾವೀಗ ಯೋಚನೆ ಮಾಡಿ ನೋಡುವಾಗ ದುನಿಯಾ ವಿಜಯ್ ಅವರು ಒಂದು ರೀತಿ ಸರ್ವೈವರೇ, ಬಿಕಾಸ್ ಚಿತ್ರರಂಗದಲ್ಲಿ. ಬಿಕಾಸ್ ನಿಮ್ಮ ಒಂದು ಜರ್ನಿ ಅಂತ ನೋಡುವಾಗ ಸಾಕಷ್ಟು ಇನ್ಸ್ಪಿರೇಷನ್ ಅಂತಲೇ ನಾವು ಹೇಳ್ಬೋದು. ಸಾಕಷ್ಟು ಜನ ಇನ್ಸ್ಪೈರ್ ಕೂಡ ಆಗಿದ್ದಾರೆ. ಸೊ ನಿಮಗೆ ಏನು ಅನಿಸುತ್ತೆ ಸರ್, ಅಂದರೆ ಎಷ್ಟರ ಮಟ್ಟಿಗೆ ಸರ್ವೈವ್ ಆಗ್ತಾ ಇರಬೇಕಾಗುತ್ತೆ ಇಲ್ಲಿ ತನಕದ ಒಂದು ಸರ್ವೈವಲ್ ಲೈಫ್ ನೋಡುವಾಗ ಅನಿಸುತ್ತೆ? ಕರೆಕ್ಟು. ಈಗ ಈ ಲೈಫು ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ದಿವಸ ಒಂದೇ ಥರ ಇರೋದಿಲ್ಲ. ನಾವೇನ ಅಚೀವ್ ಮಾಡೋಕ್ಕೆ ಹೋದಾಗ್ಲೇ, ಸಾಧನೆ ಮಾಡೋಕ್ಕೆ ಅಂತ ಹೋದಾಗ್ಲೇ ಜಾಸ್ತಿ ಡಿಸಪಾಯಿಂಟ್ ಮಾಡೋದು, ಕಾಲೆಳೆಯೋದು, ಅವಮಾನ ಮಾಡೋದು, ಅವನ್ನ ಮಾನಸಿಕವಾಗಿ ಹೊಡೆದ್ಬಿಟ್ರೆ ಅವ್ನು ಬಿದ್ದೋಗ್ತಾನೆ ಅಂತ ಯೋಚನೆ ಮಾಡೋದು, ಆ ಥರದ್ದೇ ಮಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನೆಲ್ಲ ಹೊರ್ತುಪಡಿಸಿ ಅವೆಲ್ಲನೂ ಕಿವಿಗೆ ಹಾಕ್ಕೊಂಡು ಅವೆಲ್ಲವನ್ನೂ ಸಹಿಸಿ ನಾವೇನು ಮುಂದೆ ನುಗ್ತೀವೋ ಅದೇ ಸಾಧನೆ. ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ ಅದೆಲ್ಲರ ಲೈಫಲ್ಲೂ ಬರುತ್ತೆ. ನನಗೆ ಹೌದು, ಸರ್ವೈವರ್ ಅಂದರೆ ಯಾವಾಗ್ಲೂ ಅದಕ್ಕೊಂದು ಸಣ್ಣದಾಗಿ ನಾವು ಯಾವಾಗಲೂ ಯೋಚನೆ ಮಾಡಬೇಕು. ಲೈಫು ನಾವು ಹುಟ್ಟಿದಾಗ ನಮಗೆ ಗೊತ್ತಾಗಿಲ್ಲ,
ಹೋಗೋ ದಿವಸ ಒಂದು ದಿವಸ ಅದು ಗೊತ್ತಾಗ್ಬೋದು. ಅಲ್ಲಿವರೆಗೂ ನಾವು ಮಾಡ್ಕೋಬೇಕಾಗಿರೋದು ನಾವು ಅಂದ್ಕೊಂಡಿರೋ ಕೆಲಸ ಮಾತ್ರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವನು ಯಾರೋ ಹಿಂಗೆ ಮಾತಾಡ್ತಾನೆ, ಇವ್ರು ಯಾರೋ ಹಿಂಗೆ ಮಾತಾಡ್ತಾರೆ, ಅದು ಅವ್ರಿಗೆ ನೇರ ಆದರೆ, ನಮ್ಮ ಗುರಿ ನಮಗೆ ನೇರ ಇದ್ದರೆ ಏನೂ ಗೊತ್ತಾಗಲ್ಲ. ಬಟ್ ಸ್ಟಿಲ್ ನಮ್ಮ ದಾರಿಯಲ್ಲಿ ನಾವು ಹೋಗ್ತೀವಿ ಅಂದರೂ ಕೂಡ ಸಾಕಷ್ಟು ಅಡೆತಡೆಗಳು ಬರ್ತಾವೆ. ಹೌದು, ಅಡೆತಡೆಗಳು 100% ಬರುತ್ತೆ. ಅಡೆತಡೆಗಳನ್ನು ಎದುರಿಸೋ ಶಕ್ತಿ ಯಾವಾಗಲೂ ಮಾನಸಿಕವಾಗಿ ಇಟ್ಕೊಂಡಿದ್ದಾಗ ಮಾತ್ರ ನೀವು ಹೋಗಿ ಅದನ್ನು ಹೊಡಿಬೋದು ಅಲ್ವಾ. ಇವಾಗ ಸುಮ್ಮನೆ ಯೋಚನೆ ಮಾಡಿ, 11 ಜನ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸು CCL ಆಗ್ಬೋದು, ನಮ್ಮಲ್ಲಿ ನಾವು ಇದು ನಡೆಸ್ತೀವಲ್ಲ, ಯಾವುದಪ್ಪ, ನಮ್ಮ IPL ಮ್ಯಾಚು ನಾವೇನು ನಡೆಸ್ತೀವಿ, KCC ಆಗ್ಬೋದು. ಆಮೇಲೆ ನಾವು ಈ ಸರಿ ಕಪ್ ನಮ್ಮದೇ ಅಂತ ನಾವು ಯಾವಾಗಲೂ ಹೇಳ್ತೀವಿ, ಯಾವಾಗಲೂ ನಮ್ಮದೇ ಕಪ್ಪು ಅಂತೀವಿ. ಅದೇ ಪಾಸಿಟಿವಿಟಿ ಒಂದು. ಆಮೇಲೆ 11 ಜನ ಪ್ಲೇಯರ್ಸು ಅಷ್ಟು ಸಾವಿರಾರು ಜನ ಕಿರ್ಚಾಡ್ತಾ ಇದ್ರು ಅವ್ರ ಗಮನ ರನ್ ಹೊಡಿಬೇಕು, ಇಲ್ಲ ವಿಕೆಟ್ ತೊಗೋಬೇಕು, ಇಷ್ಟೇ ಇರುತ್ತಲ್ವಾ. ಕರೆಕ್ಟಾ? ಹಂಗೆ ನಾವು ಯೋಚನೆ ಮಾಡಿದ್ರೆ ನಮ್ಮ ಸುತ್ತ ಬಡ್ಕೋತಾ ಇರ್ತಾರೆ. ಎನ್ಕರೇಜ್ ಮಾಡೋರು ಇರ್ತಾರೆ, ಏನೋ ಬೀಸೋರು ಇರ್ತಾರೆ, ಇನ್ನೇನೋ ಗಲಾಟೆ ಮಾಡೋರು ಇರ್ತಾರೆ, ಡಿಸ್ಟರ್ಬ್ ಮಾಡೋರು ಇರ್ತಾರೆ. ನಮ್ಮ ಗಮನ ಬಾಲ್ ಹೆಂಗೆ ಬರುತ್ತೆ, ನಾನು ಹೆಂಗೆ ಹೊಡಿಬೇಕು, ಅಥವಾ ನಾನು ಬೌಲ್ ಮಾಡೋಕೆ ಹೋದ್ರೆ ಹೆಂಗೆ ವಿಕೆಟ್ ತೆಗಿಬೇಕು, ಅಥವಾ ಫೀಲ್ಡ್ ಮಾಡೋಕೆ ನಿಂತು ನಾನು ಹೆಂಗೆ ಕ್ಯಾಚ್ ಹಿಡಿಬೇಕು, ಅಥವಾ ಎಲ್ಲೋ ಹೋಗ್ತಿದ್ರೆ ಬಾಲ್ನ ನಾನು ಎಷ್ಟು ಸ್ಪೀಡಾಗಿ ಓಡೋಗಿ 4 ರನ್ ಆಗದೆ ಹಂಗೆ ತಡಿಬೇಕು. ಇಷ್ಟು ಗಮನದಲ್ಲಿ ಇಟ್ಕೊಂಡ್ರೆ ನಮಗೆ ಆಲ್ಮೋಸ್ಟ್ ಲೈಫು ಈ ಬಾಲ್ಗಿದೆ ಹೊಡ್ತಾ ಸರಿ ಅಂತ ಹೊಡಿತಾ ಇರ್ತೀವಿ. ಕರೆಕ್ಟ್ ಸರ್. ಆ್ಯಕ್ಚುಲಿ ಇವಾಗ ಲ್ಯಾಂಡ್ ಲಾರ್ಡ್ ಸಿನಿಮಾ ಇವಾಗ 2026 ಬರ್ತಾ ಇದೆ. ಸೊ ಟೆಕ್ನಿಕಲಿ ಸ್ಪೀಕಿಂಗ್ ಆಲ್ಮೋಸ್ಟ್ ಈಗ 19 ವರ್ಷ ಆಗುತ್ತೆ ನಿಮ್ಮ ಜರ್ನಿ. ಅಂದರೆ 2007 ಅಂದರೆ ನೀವು ಹೀರೋ ಆಗಿ ನೀವು ಶುರು ಮಾಡಿದ್ರಿಂದ ಇಲ್ಲಿ ತನಕ. ಅಂದರೆ ಯಾವುದಾದ್ರು ಕೆಲಸ ಸ್ಟಾರ್ಟ್ ಮಾಡಿದಾಗ ಅಥವಾ ನಮ್ಮ ಕರಿಯರ್ ಅಂತ ಬಿಲ್ಡ್ ಮಾಡ್ಕೊಂಡಾಗ ಯಾವುದಾದ್ರೂ ಕ್ಷೇತ್ರದಲ್ಲಿ ನಾವು ಯಾಕೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋಂಥ ಒಂದು ಪ್ರಶ್ನೆ ಬರುತ್ತಲ್ಲ ಸರ್ ಯಾವಾಗಲೂ. ಸೊ ಅದಕ್ಕೆ ಜಸ್ಟಿಫಿಕೇಶನ್ ಸಿಕ್ಕಿದೆ ಅಂತ ಅನಿಸುತ್ತಾ ನಿಮ್ಮ ಜರ್ನಿ ಇಲ್ಲಿ ತನಕ ನೋಡ್ಕೊಳ್ಳುವಾಗ? ನೀವು ಮಾಡ್ತಾ ಇರುವಂತಹ ಸಿನಿಮಾಗಳು ನಿಮಗೆ ಖುಷಿ ಕೊಟ್ಟಿದೆ ಇಲ್ಲಿ ತನಕ ನೀವು ಬಂದು ನಿಂತಿರುವಂತಹ ಹಂತ ಎಲ್ಲ? ಈಗ ಈಗ ಸಿನಿಮಾ ಅನ್ನೋದು ಅದೊಂದು ಋಣ ಇದ್ದಂಗೆ. ಅದು ನಮ್ಮನ್ನು ಯಾವತ್ತೂ ಬಿಡಲ್ಲ. ಅದು ನಮ್ಮ ಮನೆ ಬರದಲ್ಲಿ ಬರೆದಿದ್ರೆ ಎಳ್ಕೊಂಬಂದ್ಬಿಡುತ್ತೆ, ಎಲ್ಲಿದ್ದರೂ ಎಳ್ಕೊಂಬಂದ್ಬಿಡುತ್ತೆ. ಬಂದ ಮೇಲೆ ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನನಗೆ ಆ ವಿಷಯದಲ್ಲಿ ನಾನು ಡೈರೆಕ್ಟರ್ ಆದಮೇಲೆ ನನಗೆ ತುಂಬ ಖುಷಿಯಾಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಆಮೇಲೆ ಈಗ ಮಾಡ್ತಿರೋ ಸಿನಿಮಾಗಳ ಬಗ್ಗೆ ತುಂಬ ಒಳ್ಳೆಯ ಸಮಾಧಾನ ಇದೆ. ಏನು ಹೇಳ್ತಾರೆ, ಒಂದು ಅಫ್ಕೋರ್ಸ್ ಎಲ್ರಿಗೂ ಒಂದು ಸ್ಟ್ರಗಲ್ ಇದ್ದೇ ಇರಬೇಕು, ಎಲ್ರಿಗೂ ಒಂದು ನೆಮ್ಮದಿ ಪೀರಿಯಡ್ ಬರಬೇಕು. ಆ ನೆಮ್ಮದಿ ನಾವೇ ಪಡ್ಕೋಬೇಕು. ಕರೆಕ್ಟ್ ಸರ್. ಇನ್ನು ಕಾಸ್ಟಿಂಗ್ ಬಗ್ಗೆ ಮಾತಾಡೋದಾದರೆ ತುಂಬ ದೊಡ್ಡ ತಾರಾಗಣ ಇರುವಂತಹ ಒಂದು ಸಿನಿಮಾ ಇದು. ರಚಿತಾ ರಾಮ್ ಅವ್ರ ಜೊತೆಗೆ 2ನೇ ಸಲ, ಪ್ಲಸ್ ನಮ್ಮ ರೂಲರ್ ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ ನಿಮ್ಮ ಕೊಲಾಬ್ರೇಷನ್ ಅಂತ ಹೇಳುವಾಗಲೇ ಓಕೆ ಅದು ಇಲ್ಲಿ ತನಕ ರಿವೀಲ್ ಆಗಿರಲಿಲ್ಲ, ಲೈಕ್ ಅಂಟಿಲ್ ನವಂಬರ್ ಎಂಡ್ ತನಕ. ಸೊ ಅದಾದಮೇಲಂತೂ ಇನ್ನೂ ದುಪ್ಪಟ್ಟಾಯಿತು ಎಕ್ಸ್ಪೆಕ್ಟೇಷನ್ಸ್ ಇದ್ರ ಬಗ್ಗೆ. ಮತ್ತು ನಿಮ್ಮ ಮಗಳು ಕೂಡ ಆ್ಯಕ್ಟ್ ಮಾಡಿದ್ದಾರೆ, ರಿತನ್ಯ ಅವರು, ಶಿಶಿರ್ ಅವರು, ಸಾಕಷ್ಟು ಲೈಕ್ ರಾಕೇಶ್ ಅಡಿಗ ಅವರಾಗಿರ್ಬೋದು. ತುಂಬ ದೊಡ್ಡ ಆನ್ಸಂಬಲ್ ಕಾಸ್ಟ್ ಇರುವಂತಹ ಸಿನಿಮಾ. ಸೊ ಹೆಂಗೆ ಸರ್, ಅಂದರೆ ಪ್ರತಿಯೊಬ್ಬರಿಗೂ ಡೆಫಿನೆಟ್ಲಿ ಒಂದು ವೆಯ್ಟೇಜ್ ಅಂತ ಇರಲೇಬೇಕಾಗುತ್ತೆ. ಸೊ ಬಿಕಾಸ್ ಎಲ್ಲರೂ ಒಳ್ಳೆ ತೂಕ ಇರುವಂತಹ ಪಾತ್ರವನ್ನೇ ನಿಭಾಯಿಸುವಂತಹ ಕೆಪಾಸಿಟಿ ಇರುವಂಥವ್ರು. ಸೊ ಹೆಂಗಿರುತ್ತೆ ಸರ್ ಎಲ್ರದ್ದು ಜುಗಲ್? ನನಗೆ ಯಾವಾಗಲೂ ಒಂದು ಆಸೆ ಇದೆ, ಒಂದು ಸ್ಕ್ರಿಪ್ಟು ಅಂತ ಮಾಡಿದಾಗ ಎಲ್ಲ ಕ್ಯಾರೆಕ್ಟರ್ಸು ಹೈಲೈಟ್ ಆಗಬೇಕು. ಅದಕ್ಕೇನು ನ್ಯಾಯ ಇದೆಯೋ, ಈಗ ನಮ್ಮ ರಾಜ್ ಬಿ ಶೆಟ್ಟಿ ಅವ್ರು ಬಂದು ಅವ್ರು ಮಾಡಿದ್ದು ಒಂದು ವೈಬ್ರೆಂಟ್ ಪಾತ್ರ, ಅದು ಹೈಲೈಟ್ ಆಗಬೇಕು. ಅದು ಹೈಲೈಟ್ ಆದಾಗಲೇ ಕತೆ ಮೇಲೆ ಆ ವೆಯ್ಟ್ ಬೀಳೋದು ನೋಡೋದಕ್ಕೆ. ರಾಕೇಶ್ ಅಡಿಗ ಆಗ್ಬೋದು, ಉಮಾಶ್ರೀ ಅಮ್ಮ ಆಗ್ಬೋದು, ರಚಿತಾ ರಾಮ್ ಅವ್ರಾಗ್ಬೋದು, ನಮ್ಮ ರಿತನ್ಯ ಆಗ್ಬೋದು, ಇನ್ನೂ ದೊಡ್ಡ ದೊಡ್ಡ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಶರತ್ ಲೋಹಿತಾಶ್ವ ಸಾರ್ ಆಗಿರ್ಬೋದು, ಅವಿನಾಶ್ ಸರ್ ಮಾಡಿದ್ದಾರೆ, ಮಿತ್ರ, ಇವರೆಲ್ಲ ಹೆಂಗೆ ಅಂದರೆ ಬೆಂಕಿ ಇದ್ದಂಗೆ ಆ್ಯಕ್ಟಿಂಗಲ್ಲಿ. ಅವರೆಲ್ಲ ಸುತ್ತ ಬಂದಾಗ ಆ ಬೆಂಕಿ ಉರಿಸಿದಾಗಲೇ ಹೀರೋ ಹೈಲೈಟ್ ಆಗೋದು. ನಾನು ಯಾವಾಗಲೂ ನನ್ನ ಸ್ಕ್ರಿಪ್ಟ್ಗಳಲ್ಲಿ ಹೀರೋ ಒಬ್ಬನೇ ವೈಭವೀಕರಿಸೋಕ್ಕೆ ಇಷ್ಟಪಡಲ್ಲ. ಸುತ್ತ ಎಲ್ಲ ಪಾತ್ರಗಳು ಹಂಗೆ ಎದ್ದಾಗ ಮಾತ್ರ ನೋಡೋರಿಗೆ ಕನೆಕ್ಟ್ ಆಗ್ತೀವಿ ಅನ್ನೋ ನಂಬಿಕೆಯಲ್ಲಿ ಯಾವಾಗಲೂ ಸ್ಕ್ರಿಪ್ಟ್ ಮೇಲೆ ಕೂತ್ಕೋತೀನಿ ನಾನು. ಕರೆಕ್ಟ್ ಸರ್, ಅದು ಸತ್ಯ ಸರ್ ನೀವು ಹೇಳಿದ್ದು. ಹೀರೋ ವೈಭವೀಕರಣಕ್ಕೆ ನೀವು ಯಾವತ್ತೂ ಒತ್ತು ಕೊಟ್ಟಿಲ್ಲ. ಬಟ್ ನನಗೆ ಒಂದು ಆಶ್ಚರ್ಯ ಆಗೋದೇನು ಅಂತಂದರೆ, ಲೈಕ್ ಆಫ್ಟರ್ ಸಮ್ ಫ್ಯೂ ಇಯರ್ಸ್ ಆಫ್ ಲೈಕ್ 15-14 ಇಯರ್ಸ್ ಆಫ್ ಜರ್ನಿ, ಓಕೆ ನಾನೊಂದು ಸಿನಿಮಾ ಮಾಡ್ತೀನಿ, ನಿರ್ದೇಶನ ಮಾಡ್ತೀನಿ ಅಂತ ಹೊರಡ್ತೀರ ನೀವು, ಆಗ ಕೂಡ ಎಲ್ಲೂ ಅಂದರೆ ನಿಮ್ಮ ಪಾತ್ರದ ಜೊತೆಗೆ ಬೇರೆ ಎಲ್ಲ ಪಾತ್ರಗಳು ಕೂಡ ಅಷ್ಟೇ ಹೈಲೈಟ್ ಆಗುತ್ತೆ. ಸಲಗ ಆಗಿರ್ಬೋದು, ಭೀಮ ಆಗಿರ್ಬೋದು.
ಸೊ ಅಷ್ಟರ ಮಟ್ಟಿಗಿನ ಒಂದು ತಿಳುವಳಿಕೆ ನಿಮ್ಗೆ ಹೆಂಗೆ ಬಂತು ಅಂದರೆ ನಾವು ನೋಡಿರ್ತೀವಿ ಎಲ್ಲೋ ಒಂದು ಕಡೆ ಒನ್ ಸೈಡೆಡ್ ಆಗಿಬಿಟ್ಟಿರುತ್ತೆ ಕಥೆಗಳು, ಸೂಪರ್ ಸ್ಟಾರ್ ಡಮ್ ಅಂತ ಬಂದಾಗ ಒಬ್ಬ ನಟರಿಗೆ. ಅಂದರೆ ನಿಮಗೆ ಆ ಥರದೊಂದು ತಿಳುವಳಿಕೆ ಅಥವಾ ಇಷ್ಟರ ಮಟ್ಟಿಗೆ ಅಪ್ಡೇಟ್ ಆಗ್ಬೇಕು ನಾನು, ಇಲ್ಲ ಜನ ಇದನ್ನೆಲ್ಲ ನೋಡ್ತಾರೆ ಅಂತ ನಿಮಗೆ ಹೆಂಗೆ ತಿಳ್ಕೊಂಡ್ರಿ? ಹೇಗೆ? ಸಿಂಪಲ್ ಹೇಳ್ಬೇಕಂದ್ರೆ ಈಗ ನಾನು ಅನ್ನೋದೇ ತಪ್ಪು, ನಾನು ನನ್ನಿಂದ ಅನ್ನೋದು ಅವತ್ತಿಂದಲೂ ಬಂದಿದೆ. ಅದು ಉಪೇಂದ್ರ ಸರಿ ಮಾತ್ರ ಸೀಮಿತ, ಅವರು ಮಾತ್ರ ಸೀಮಿತ. ಅದು ನಾನು ಅದು ಬಿಟ್ಟರೆ ನಾವೇನು ಪುರಾಣಗಳಲ್ಲಿದೆ ನಾನು ಅಂದವನೇ ನಿಂತಿಲ್ಲ ಇಲ್ಲಿ ಅಲ್ವಾ. ಹಂಗೆ ಬರೀ ಹೀರೋನೇ ನಿಂತ್ಕೊಂಡ್ರೆ ಯಾಕೆ ನೋಡ್ಬೇಕು ಜನ ಅಲ್ವಾ. ಹಂಗೆ ಅದಾಗಲ್ಲ. ಅದು ಎಲ್ಲರೂ ಇದ್ದಾಗಲೇ ಎಲ್ಲರೂ ಅನ್ನೋದೇ ಚೆನ್ನಾಗಿದೆ, ನಾನು ಅನ್ನೋದೇ ಸಪ್ರೇಟ್ ಇದೆ. ಅದು ಹಂಗೆ ನಾನು ಅಂತ ಎಲ್ಲಿ ಓದೋರು ಯಾರೂ ನಿಲ್ಲೋದು ಇಲ್ಲ. ಎಲ್ಲರೂ ಅಂದಾಗ ಮಾತ್ರ ಅದು ಸಂತೋಷ. ಅದು ಆ ಸಂತೋಷಕ್ಕೆ ಪದಾನೇ ಎಲ್ಲರೂ ಇದ್ದಾಗ. ಒಬ್ಬನೇ ಇದ್ದಾಗ ಸ್ವಾರ್ಥ ಆಗತ್ತೆ ಅದು. ಒಬ್ಬನ ಸಂತೋಷ ಅಲ್ಲ, ಎಲ್ರಿಗೂ ಸಂತೋಷ ಆದಾಗ ನಾನು ಸಂತೋಷಪಟ್ಟೆ ಅದು ಆ ಸಂತೋಷದ ಪದಕ್ಕೆ ಅರ್ಥ ಸಿಗತ್ತೆ. ಸರ್ ಆಳಿದವರು ಮತ್ತು ಅಳಿದು ಉಳಿದವರು ಇದು ಯಾವಾಗಲೂ ಅಂದರೆ ಇದು ಈ ಒಂದು ಸಿನಿಮಾ ವಿಷಯಕ್ಕೆ ಅಂತ ಮಾತ್ರ ಅಲ್ಲ, ಸಮಾಜದಲ್ಲೂ ಕೂಡ ಆ ಥರದ್ದೊಂದು ಹೈರಾರ್ಕಿ ನಾವು ನೋಡಲಿಕ್ಕೆ ಸಿಗುತ್ತೆ. ಯಾವಾಗಲೂ ಆ ಥರದ್ದೊಂದು ನಡ್ಕೊಂಡು ಬಂದಿದೆ. ಆ್ಯಕ್ಚುಲಿ ಎಲ್ಲರೂ ಸಮಾನರು ಅನ್ನುವಂತಹ ದಿನ ಯಾವಾಗ ಬರಬಹುದು? ಬಿಕಾಸ್ ನಾವು ಈ ಥರದ ಕಥೆಗಳು ಹೇಳ್ತಾನೆ ಇರ್ತೀವಿ, ಏನೋ ಒಂದು ಬದಲಾವಣೆ ತರುವಂತಹ ಪ್ರಯತ್ನಗಳು ಆಗ್ತಾನೆ ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ. ಬಟ್ ಸ್ಟಿಲ್ ಆ ಒಂದು ಸಮಾನತೆ ಅನ್ನೋದು ಬರಲ್ಲ. ಸೊ ಸರ್ವೈವರ್ಸ್ ಇದ್ದೇ ಇರ್ತಾರೆ, ಈ ಕಡೆ ರೂಲರ್ಸ್ ಇದ್ದೇ ಇರ್ತಾರೆ. ಸೊ ಯಾವಾಗ ಸಮಾನತೆ ಬರುತ್ತೆ? ಸಮಾನತೆ ಬರೋವರೆಗೂ ನಾವು ಹೊಡೆದಾಡ್ತಾನೆ ಇರಬೇಕು. ಬರುತ್ತೆ ಅದು ಬರೋವರೆಗೂ. ಅದಕ್ಕೆ ಒಂದೇ ನಮಗೆ ಬೇಕಾಗಿರೋದು ವಿದ್ಯಾಭ್ಯಾಸ. ಎಲ್ಲಿ ವಿದ್ಯಾಭ್ಯಾಸ ಇದೆಯೋ ಅಲ್ಲಿ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ಅಲ್ವಾ. ಅದೇ ಅಸಮಾನತೆ ಅನ್ನೋದೇ ಕೆಟ್ಟ ಅಭ್ಯಾಸ. ಅದು ಅಭ್ಯಾಸ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಕೆಟ್ಟದಾಗಿ ಅಸಮಾನತೆ ತೋರಿಸೋದು. ಅದಕ್ಕೆ ವಿದ್ಯಾಭ್ಯಾಸ ತುಂಬಿಟ್ವಿ ಅಂದರೆ ನಾವು ಎಲ್ಲವೂ ಸಮ ಆಗತ್ತೆ. ಅದಕ್ಕೆ ಎಲ್ಲರೂ ಓದ್ಕೊಂಡು ಎಲ್ಲರೂ ಅವಕಾಶನ ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಲೈಕ್ ನಾಲೆಡ್ಜ್ ವಿಷಯದಲ್ಲಿ ಖಂಡಿತವಾಗ್ಲೂ ಕಿತ್ತಾಕ್ಬೋದು ಅದನ್ನು. ಯಾಕೆಂದರೆ ಇಲ್ಲಿ ಪ್ರತ್ಯೇಕವಾಗಿ ಇಂಥವ್ರಿಗೆ ತೊಂದರೆ ಆಗ್ತಾ ಇದೆ ಅಂತಿಲ್ಲ. ಇಲ್ಲಿ ಆಳೋನು ಮತ್ತು ದುಡಿಯೋನು ಇಬ್ಬರ ಮಧ್ಯೆ ಸಂಘರ್ಷ ನಡೀತಾನೇ ಇದೆ. ಅದಕ್ಕೆ ಆ ಸಂಘರ್ಷದ ಮಧ್ಯೆ ಇವನು ದುಡಿಯೋನು ಒಡೆದು ಎದೆಗೊದ್ದು ನಿಂತ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರಬೇಕು. ಓದಿತಾ ಇದ್ರೆ ಬರೀ ಓದಿತಾರೆ ಅಂತಾರೆ. ಇಲ್ಲ, ಜ್ಞಾನ ಇಟ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಅವನು ನೆಕ್ಸ್ಟ್ ಹೆಂಗೆ ಅಂತ ಯೋಚನೆ ಮಾಡ್ತಾನೆ, ಇನ್ನೊಬ್ಬನ ನಾನು ಹೆಂಗೆ ಓದಿಲಿ ಅಂತ. ಇಲ್ಲ ಅಂದರೆ ಅವನ್ನ ಹಿಂಗೆ ಕೆಲಸಕ್ಕೆ ಹಾಕೊಂಡು ರೂಪ್ತಾ ಇರ್ತಾರೆ ಅವನ್ನ. ಸರ್, ಶೋಷಣೆಗೆ ಒಳಪಟ್ಟವರ ಮತ್ತು ಶೋಷಣೆ ಮಾಡುವವರ ಕಥೆ ಇದು. ಸೊ ಇದರಲ್ಲಿ ಬರೀ ನಾವೀಗ ಟೀಸರ್ಸ್ ಎಲ್ಲ ನೋಡುವಾಗ ಏನು ಅನಿಸ್ತಾ ಇದೆ, ತುಂಬ ಅಂದರೆ ಈ ಥರ ಹೋರಾಟ ಆಗ್ತಿರುತ್ತೆ, ತುಂಬ ಒಂಥರ ಸೀರಿಯಸ್ ಕಂಟೆಂಟ್ ಇರುವಂತಹ ಸಿನಿಮಾ ಅಂತಾನೆ ಅನಿಸುತ್ತೆ. ಇದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಇರುತ್ತೆ ಸರ್? ಅಂದರೆ ಕಾಮಿಡಿ ಇರುತ್ತಾ? ಕಾಮಿಡಿ ಇದೆ ಇದರಲ್ಲಿ, ಅಮಾಯಕತೆ ಇದೆ. ಅಂದರೆ ಹಳ್ಳಿಯವರೆಷ್ಟು ಅಮಾಯಕರು ಪಾಪ, ಅವರು ಅಯ್ಯೋ ಅನ್ನಿಸ್ತಾರೆ ಯಾವಾಗಲೂ. ಅವ್ರದ್ದು ಆ ಅಮಾಯಕತೆ ತುಂಬ ಇದೆ. ಆಮೇಲೆ ಅಲ್ಲಿದ್ದಂಥ ಒಂದು ಸಂತೋಷ ಅದು ಈಗ ಏನಾಗ್ಬಿಟ್ಟಿದೆ, ನಮ್ಮ ಬೆಂಗಳೂರಿಂದ ಒಂದು 40-30 ಕಿಲೋಮೀಟ್ರ್ ಕಂಪ್ಲೀಟ್ ನೀವು ಬಂದರೆ ಅಲ್ಲೆಲ್ಲೂ ಹಳ್ಳಿ ಅನ್ನೋದು ಹೊಟ್ಟೋಯ್ತು ಪಾಪ. ಇವತ್ತು ಎಲ್ಲ ಸಿಟಿ ಆಯಿತು, ಮೊಬೈಲ್ಗಳು ಬಂತು. ಹಿಂಗೆ ಒಬ್ಬ ಕೆಲಸ ಮಾಡ್ತಿರೋರು ಇವತ್ತು ಮೊಬೈಲ್ ಇಟ್ಕೊಂಡು ನೋಡ್ಕೊಂಡು ಕೆಲಸ ಮಾಡೋ ಥರ ಆಗೋಗಿದೆ. ಆ 30-40 ಕಿಲೋಮೀಟ್ರ್ ಆಚೆ ಹೋದರೆ ಹಳ್ಳಿ ಇದೆ. ಅಲ್ಲೂ ಕೆಲವ್ರಿಗೆ ಅದೇ ಪರಿಸ್ಥಿತಿ ಇದೆ ಇವತ್ತು, ಅದೇ ಬಡತನ ಪಾಪ, ಅದೇ ಸೌಲಭ್ಯಗಳಿಲ್ಲದೆ ಇರೋದು, ಅದೇ ಲೈಕ್ ಸಿಕ್ಕಾಪಟ್ಟೆ ಸೂಪರ್ಸ್ಟಿಷಿಯಸ್ ಆಗಿ ಬದುಕ್ತಾ ಇರೋದು, ಆಮೇಲೆ ಸರಿಗೆ ಸ್ಕೂಲ್ಗೆ ಹೋಗದೆ ಇರೋದು, ಇದೆಲ್ಲ ತುಂಬಿ ತುಳ್ಕಾಡ್ತಾ ಇದೆ. ಯಾವತ್ತು ಅದೆಲ್ಲ ಫುಲ್ಫಿಲ್ ಆಗುತ್ತೋ ಸರಿ ಹೋಗುತ್ತೆ. ಕರೆಕ್ಟ್ ಸರ್. ಲೇಡಿ ಕ್ಯಾರೆಕ್ಟರ್ಗಳಿಗೆ ಎಸ್ಪೆಷಲಿ ರಚಿತಾರಾಮ್ ಮೇಡಮ್ ಮತ್ತು ರಿತನ್ಯ ಅವರಿಗೆ ತುಂಬ ಒಳ್ಳೆ ತೂಕದ ಪಾತ್ರ ಇರುತ್ತೆ ಅಂತ ನಮಗೆ ಈಗಾಗಲೇ ಅನಿಸಿದೆ ಈ ಸಿನಿಮಾದ ಪ್ರಿಮೈಸ್ ಎಲ್ಲ ನೋಡುವಾಗ. ಸರ್, ಅವರ ಕ್ಯಾರೆಕ್ಟರೈಸೇಷನ್ಸ್ ಬಗ್ಗೆ ಹೇಳೋದಾದರೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ? ಮತ್ತು ಮಗಳು ಅಂದರೆ ಹೆಣ್ಮಕ್ಳು ಅಂತ ಬಂದಾಗ ಉಮಾಶ್ರೀ ಅಮ್ಮ ಹೌದು ಫಸ್ಟು, ಅವರಾದಮೇಲೆ ರಚಿತಾರಾಮ್ ಅವರು, ಅವರಾದಮೇಲೆ ರಿತನ್ಯ, ಅದಾದಮೇಲೆ ಸುಮಾರು ಹೆಣ್ಮಕ್ಳು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ. ಅವ್ರುಗಳು ಆ ಸಿನಿಮಾ ನೋಡಿದಾಗ ಅನಿಸುತ್ತೆ, ಅಂದರೆ ಆ ಪಾತ್ರಗಳು ನೋಡಿದಾಗ ಅನಿಸುತ್ತೆ ಅಫ್ಕೋರ್ಸ್ ಈ ಕಥೆಗೆ ಅವರು ಅಷ್ಟು ಜೀವ ತುಂಬಿದ್ದಾರೆ ಅಂತ. ಯಾಕೆಂದರೆ ಉಮಾಶ್ರೀ ಅಮ್ಮ ಫಸ್ಟೇ ಬರ್ತಾರೆ ಒಂದು ಸೀನಲ್ಲಿ,
ಮೈ ಜುಮ್ ಅಂದ್ಬಿಡತ್ತೆ ಓಕೆ ನಿಜವಾಗ್ಲೂ. ಅದು ನಾನು ಆ ಸೀನ್ ನೋಡೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ. ಓಕೆ. ಆಮೇಲೆ ನಂದು ಅವ್ರದ್ದು, ನಂದು ರಚಿತಾರಾಮ್ ಅವ್ರದ್ದು, ನಂದು ರಿತನ್ಯ ಅವ್ರದ್ದು, ಶಿಶಿರ್ದು, ಆಮೇಲೆ ಈ ಕಡೆ ಟೀಮ್ ಬಂದರೆ ನಮ್ಮ ಶೆಟ್ರದು, ಅವರೊಂದು ಟೀಮ್, ಅವರು ಒಂದು ಬ್ಯೂಟಿಫುಲ್ ನಿಮಗೊಂದು ಅಂದರೆ ಯಾರ ಮನಸ್ಸಲ್ಲೂ ದ್ವೇಷ ಇಟ್ಕೊಳ್ದಿರ ಬಟ್ ದ್ವೇಷಗಳಾಗಿ ಬಿಹೇವ್ ಮಾಡಿದ್ದೀವಲ್ಲ ಸ್ಕ್ರೀನ್ ಮೇಲೆ, ಅವಾಗ ಗೊತ್ತಾಗತ್ತೆ ಒಬ್ಬ ಮನುಷ್ಯ ಎಷ್ಟು ದ್ವೇಷ ಮಾಡೋಕ್ಕೆ ಶಕ್ತಿ ಇದೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಓಕೆ ಸರ್, ಅದೇ ಇನ್ನು ಮಗಳು ಆ್ಯಕ್ಚುಲಿ ಈ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಾ ಇರೋದು. ಸೊ ಎಷ್ಟು ಮಟ್ಟಿಗೆ ಅವರು ತಯಾರಾಗಿದ್ದಾರೆ, ನೀವು ಅವ್ರ ತಯಾರಿನ ನೀವು ನೋಡಿರ್ತೀರಾ. ಸೊ ಈ ಪಾತ್ರಕ್ಕೆ ಎಷ್ಟು ಮಟ್ಟಿಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ನಿಮಗೆ ಅನಿಸುತ್ತೆ? ಅದು ಜನತೆ ನೋಡಿ ಆಶೀರ್ವಾದ ಮಾಡಬೇಕು. ನಾನು ಯಾವತ್ತೂ ನನ್ನನ್ನೇ ಆಗಲಿ ನಮ್ಮವ್ರನ್ನೇ ಆಗಲಿ ಹೊಗಳೋದಿಲ್ಲ. ನಾನು ಅವ್ರಿಗೆ ಒಂದೇ ಹೇಳೋದು, ಈ ಕ್ಷೇತ್ರ ಉಳಿಸ್ಕೋಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಿ, ದುರಾಂಕಾರದ ಮಾತೆಲ್ಲೂ ಆಡಬೇಡಿ, ಬಾಯಿ ತಪ್ಪಿ ಕೂಡ ತಪ್ಪು ನುಡಿಬೇಡಿ ಎಲ್ಲೂ. ತುಂಬ ತುಂಬ ಸೂಕ್ಷ್ಮ ಇದೆ ಇವತ್ತು ಬದುಕು. ಯಾಕೆಂದರೆ ಒಂದು ಮಾತಿದೆ, ಮಾತೆ ಮನೆ ಕೆಡಿಸ್ಬಿಡುತ್ತಂತೆ ಯಾವಾಗಲೂ. ಸೊ ಹಂಗಾಗಿ ಅದನ್ನು ತುಂಬ ಹುಷಾರಾಗಿ ಆಡಿ ಅಂತ ಯಾವಾಗಲೂ ಇಷ್ಟೇ ನಾನು ಹೇಳ್ಕೊಡೋದು ಅವ್ರಿಗೆ. ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಶನ್ ಇರಲಿ, ಕಾನ್ಸಂಟ್ರೇಷನ್ ಇರಲಿ, ಉಳಿಸ್ಕೋಬೇಕು ಅಂದರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ, ಮಾತಿನ ಮೇಲೆ ಗಮನ ಇರಲಿ ಅಂತ ಅಷ್ಟೇ ಹೇಳ್ತೀನಿ. ನಾನು ಕಾಯ್ತಾ ಇದ್ದೀನಿ ರಿತನ್ಯ ಹೆಂಗೆ ಆ್ಯಕ್ಟ್ ಮಾಡಿದ್ದಾಳೆ, ಎಲ್ಲ ಜನತೆ ಅವಳಿಗೆ ಆಶೀರ್ವಾದ ಮಾಡಲಿ. ಅದಾದಮೇಲೆ ಅವಳು ಮೋನಿಶಾ ಬರ್ತಾಳೆ, ಅವಳಿಗೂ ಆಶೀರ್ವಾದ ಮಾಡಲಿ. ಯಾಕಂದರೆ ಇದು ಈ ಫೀಲ್ಡು ತಮಾಷೆ ಫೀಲ್ಡ್ ಅಲ್ಲ ಇದು. ಇಲ್ಲಿ ಪಾಪ ಜನತೆ ಯಾವತ್ತೂ ಅಭಿಮಾನಿಗಳಾಗ್ಬೋದು, ಸಿನಿಮಾ ನೋಡೋರಾಗ್ಬೋದು, ಯಾವತ್ತೂ ಆಶೀರ್ವಾದ ಮಾಡ್ತಾರೋ ಆ ಆಶೀರ್ವಾದ ಎಷ್ಟೋ ಕೋಟಿ ದೇವರುಗಳಿಗಿನ್ನ ಹೆಚ್ಚು ಆಶೀರ್ವಾದ ಅದು. ಆ ಆಶೀರ್ವಾದ ಅವ್ರಿಗೆ ಸಿಗಲಿ, ಎಲ್ಲ ಬರುವಂಥ ಎಲ್ಲ ಹೊಸಬ್ರಿಗೆ ಟ್ಯಾಲೆಂಟೆಡ್ಸ್ಗೆ ಸಿಗಲಿ ಅನ್ನೋ ಆಸೆ ನನಗೆ. ಸರ್ ಅಫ್ಕೋರ್ಸ್ ಅದು ನೀವು ಹೇಳಿದ್ದು ಮಾತು ಸತ್ಯ. ಟ್ಯಾಲೆಂಟೆಡ್ಸ್ಗೆ ಅವಕಾಶ ನೀವು ಕೊಟ್ಟಿದ್ದೀರಾ ಕೂಡ, ಅದನ್ನು ಪ್ರೂವ್ ಮಾಡ್ಕೊಂಡಿದ್ದೀರಾ. ಈಗ ಈ ಸಿನಿಮಾಗೆ ಕಾಸ್ಟಿಂಗ್ ಅಂತ ಬರುವಾಗ ರಿತನ್ಯ ಅವ್ರು ಅಂದರೆ ಆಡಿಷನ್ಸ್ ಎಲ್ಲ ಕೊಟ್ರ ಜಡೇಶ್ ಅವರಿಗೆ ಯಾವ ರೀತಿ? 100% ಯಾರನ್ನೂ ನಾವು ಜಡೇಶು ಬಿಡಲ್ಲ, ನಾನು ಬಿಡಲ್ಲ. ನಾವು ಎಲ್ಲ ಅವಳು ಹೋಗಿ ಒಂದು ಆ್ಯಕ್ಟಿಂಗ್ ಸ್ಕೂಲಲ್ಲಿ ಡಿಗ್ರಿ ಮುಗಿಸಿ, ಅದಾದಮೇಲೆ ಅವಳು ಜರ್ನಲಿಸಮ್ ಮಾಡಿದ್ದಾಳೆ ಡಿಗ್ರಿಯಲ್ಲಿ, ಇಂಗ್ಲೀಷಲ್ಲಿ ಡಿಗ್ರಿ ಪ್ರಾಕ್ಟೀಸ್ ಮಾಡಿದ್ದಾಳೆ. ಈಗ ಮಾಸ್ಟರ್ ಡಿಗ್ರಿ ಮಾಡ್ತಾಳೆ ನೆಕ್ಸ್ಟ್. ಈಗ ಇಂಗ್ಲೀಷಲ್ಲಿ ಮಾಸ್ಟರ್ ಡಿಗ್ರಿ ಈಗ ಮಾಡ್ತಾಳೆ. ಅವಳು ಒಂದು ಅನುಪಮ್ ಖೇರ್ ಅವರ ಶಾಲೆ ಇದೆಯಲ್ಲ ಬಾಂಬೆಯಲ್ಲಿ, ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಬಂದು ಇಲ್ಲಿ ಸ್ಟೇಜ್ ನಾಟಕಕ್ಕೆ ಚಿಕ್ಕದು ಒಂದು ಪಾತ್ರಗಳನ್ನ ಮಾಡಿಸಿ, ನಮ್ಮ ಇವರಿದ್ದಾರಲ್ಲ ಯಾರು ಆ ಅಮ್ಮ ತುಂಬ ಚೆನ್ನಾಗಿ ನಮ್ಮ ಭೀಮಲ್ಲಿ ಅತ್ತಿಗೆ ಕ್ಯಾರೆಕ್ಟರ್ ಮಾಡಿದಾರಲ್ಲ, ನಮ್ಮ ಹೊಸಕೋಟೆ ಗುರುರಾಜ್ ಅವರ ಸೊಸೆ ಅಮ್ಮನ ಅವರು ನನಗೆ ತುಂಬ ಫೇವ್ರೇಟ್ ಅವರು. ಅವ್ರ ಹೆಸರು ನಯನಾ ಸೂದ್. ನಯನಾ ಸೂದ್ ಅವ್ರ ತಂಡದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾಳೆ. ಸೊ ಹಂಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಜಡೇಶ್ ತುಂಬ ಬೆಂಡೆತ್ತಿದ್ದಾರೆ. ಅದು ನನಗೆ ಖುಷಿ. ಯಾಕೆಂದರೆ ಜಡೇಶ್ ಅಂತ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದಾಗ ಯಾವತ್ತೂ ಮ್ಯಾಥಮೆಟಿಕ್ಸ್ ಟೀಚರ್ ಕಷ್ಟನೇ. ಅಲ್ಲಿ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಕಲಿತ್ರೆ, ಈಗ ನಾವು ಒಂದಷ್ಟು ಹೊಡೆದಾಡಿದ್ದೀವಿ, ಅದನ್ನೆಲ್ಲ ನಮ್ಮ ಹತ್ರ ಕಲ್ತ್ಬಿಟ್ರೆ ಈ ಸಿನಿಮಾದು ಅಂದರೆ ಕೆಡಲ್ಲ. ಅದೇ ಸರ್ ಇನ್ನೊಂದು ನನಗೆ ಪ್ರಮುಖವಾಗಿ ಕೇಳಬೇಕಾಗಿರೋದು, ನೀವು ಪ್ರೆಸ್ ಮೀಟಲ್ಲಿ ಆ್ಯಕ್ಚುಲಿ ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಅಂದರೆ ಸ್ಟಾರ್ಗಳು ಅಂತಲೇ ಅಲ್ಲ, ಒಬ್ಬರು ನಟರು ಇನ್ನೊಬ್ಬರು ನಟರ ಬಗ್ಗೆ ಅಷ್ಟು ಪಾಸಿಟಿವ್ ಆಗಿ ಮಾತಾಡೋದು, ಮತ್ತು ಪಾತ್ರ ಪೋಷಣೆಯ ವಿಚಾರದಲ್ಲಿ ಏನಾದರೂ ತಲೆ ಹಾಕದೇ ಇರೋದು, ಅಂದರೆ ಅವ್ರ ಹೈಲೈಟ್ ನಾನು ಹೈಲೈಟ್ ಅನ್ನೋ ವಿಷಯದ ಬಗ್ಗೆ ಎಲ್ಲ ಜಾಸ್ತಿ ತಲೆ ಹಾಕ್ದೇನೆ ಅಷ್ಟರ ಮಟ್ಟಿಗೆ ಒಂದು ಫ್ರೀಡಮ್ ಇರೋ ಥರ ನೋಡ್ಕೊಳ್ಳೋದು. ಬೀಯಿಂಗ್ ಅ ಸೀನಿಯರ್ ಇಟ್ ಈಸ್ ವೆರಿ ಆ್ಯಕ್ಚುಲಿ ತುಂಬ ಇನ್ಸ್ಪೈರಿಂಗ್ ಸರ್. ಅದು ಆ ಥರದ್ದು ಆಗಬೇಕು ಕನ್ನಡ ಚಿತ್ರರಂಗದಲ್ಲಿ, ಆ ಥರದ ಕೆಲಸಗಳು ಸರ್. ಆ್ಯಂಡ್ ನಿಮ್ಮಿಬ್ಬರದ್ದು ಜರ್ನಿ ಅಂತ ನೋಡುವಾಗ ಅಫ್ಕೋರ್ಸ್ ನೀವು ತುಂಬ ಸೀನಿಯರ್ ಅವರಿಗೆ, ಬಟ್ ಅವರು ಕೂಡ ನಿರ್ದೇಶನ ಮಾಡಿದಂಥವ್ರು, ಏನೋ ಒಂದು ಅವ್ರದ್ದು ಮೆಟಲ್ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವರೇ ಧುಮುಕದಂಥವ್ರು. ನೀವು ಕೂಡ ಒಂದು ಹಂತದಲ್ಲಿ ನಿರ್ದೇಶನ ಮಾಡಿ ನಿಮ್ಮಲ್ಲಿ ಏನಿದೆ ಬೇರೆ ಒಂದು ಪಾಸಿಬಿಲಿಟೀಸ್ ಅದನ್ನು ತೋರಿಸ್ಕೊಟ್ಟವರು ಸರ್. ಅವ್ರದ್ದು ಜರ್ನಿ ನೋಡುವಾಗ ನಿಮಗೆ ಏನು ಅನ್ಸುತ್ತೆ ಸರ್? ಬಿಕಾಸ್ ನನಗೆ ಇನ್ಸ್ಪೈರಿಂಗ್ ಅಲ್ವಾ ಅವರು. ನನಗೆ ಅವ್ರ ನಾಲೆಡ್ಜ್ ತುಂಬ ಇಷ್ಟ ನನಗೆ. ಮತ್ತು ಆ ಮನುಷ್ಯನಲ್ಲಿ ಮಾತಾಡಿದಾಗ ಮೋಸ ಇಲ್ಲ.
ಈಗ ನಾವು ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ಗೆ ಹೌದು ಒಬ್ಬರು ಸಿಕ್ಕಿ ಒಂದು ನಿಮಿಷದಲ್ಲಿ ಸ್ಕ್ಯಾನ್ ಮಾಡಿ ಹೇಳ್ಬಿಡ್ತೀವಿ. ಈಗ ಡಾಕ್ಟ್ರುಗಳು ಹೆಂಗೆ ಇಂಥ ಕಾಯಿಲೆ ಇದೆ ಅಂತ ಹೇಳ್ತಾರೋ ಹಂಗೆ ಈ ಮನುಷ್ಯ ಇವನು ಇಷ್ಟೇ ಇವನು ಅಂತ ಹೇಳೋ ಶಕ್ತಿ ನಮಗೆ ಬಂದಿದೆ. ಆ ವಿಷಯದಲ್ಲಿ ರಾಜ್ಬಿ ಶೆಟ್ಟರ್ ಏನು ಅಂದರೆ ಒಂದು ಚೂರು ಮೋಸ ಇಲ್ಲ, ಅಥವಾ ಪ್ಲ್ಯಾನ್ ಮಾಡಲ್ಲ, ಅಥವಾ ಕೆಟ್ಟ ಯೋಚನೆ ಅನ್ನೋದೇ ಇಲ್ಲ ಆ ಮನುಷ್ಯನಲ್ಲಿ. ಸೊ ಹಂಗಾಗಿ ಆ ಮನುಷ್ಯ ಅಷ್ಟು ಚೆನ್ನಾಗಿ ದೊಡ್ಡ ಮನುಷ್ಯನಾಗಿ ಬೆಳೀತಾ ಇದ್ದಾರೆ ಅವರು ಅಲ್ವಾ. ನನಗೆ ಆ ಥರದ್ದು ಮನುಷ್ಯರು ಅಂದರೆ ಆ ಥರದ ಮನುಷ್ಯ ಅನ್ನೋಕ್ಕಿಂತ ಆ ಥರದ್ದು ಒಳ್ಳೆ ಜೀವ, ಒಳ್ಳೆ ಆತ್ಮ ಅವರೆಲ್ಲನೂ. ಅವರೆಲ್ಲ ನೋಡಿದಾಗ ನನಗೆ ಖುಷಿ ಅನಿಸುತ್ತೆ. ಅಂದರೆ ಆ ವೈಬ್ ಮ್ಯಾಚ್ ಆಗ್ಬಿಡುತ್ತೆ ನಮಗೆ. ನನಗೆ ಹಂಗಾಗಿ ರಾಜ್ಬಿ ಶೆಟ್ಟರು ತುಂಬ ಇಷ್ಟ. ಆಮೇಲೆ ತುಂಬ ಓದ್ಕೊಂಡಿದ್ದಾರೆ, ತುಂಬ ಜ್ಞಾನವಂತ, ಆಮೇಲೆ ತುಂಬ ಸಖತ್ತಾಗಿ ಬರೀತಾರೆ. ಆಮೇಲೆ ಅವರಾಯಿತು, ಅವ್ರ ಕೆಲಸ ಆಯಿತು. ಆಮೇಲೆ ಸೆಟ್ಟಲ್ಲೂ ನಾನು ಅಬ್ಸರ್ವ್ ಮಾಡಿದ್ದೀನಿ, ಯಾರಿಗೂ ಫೇಕ್ ಮಾಡಿ ಮಾತಾಡ್ಸಲ್ಲ. ಜನ ನನ್ನ ನೋಡ್ತಾವ್ರೆ ಅಂತ ನಾಟಕ ಮಾಡಿ ಮಾತಾಡೋದು ಇಲ್ಲ. ಎಲ್ಲರೂ ಮನಸಾರೆ ಮಾತಾಡ್ತಾರೆ. ಆಮೇಲೆ ಒಂದು ಸೀನ್ ಕೊಟ್ಟರೆ ಅದನ್ನು ಹಿಡ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಸರ್ ಇದು ಹೆಂಗೆ ಮಾಡೋಣ, ತಪ್ಪಿದ್ರೆ ಹೇಳಿ, ನಾನು ತಿದ್ಕೊತೀನಿ. ಪಾಪ ಅವ್ರು ಕೇಳ್ತಾರೆ ನಾವು ಹೆಂಗೆ ಮಾಡೋಣ ಅಂತ. ಸೊ ಇಷ್ಟೇ ಸಾಕು ನಮ್ಮ ಕ್ಷೇತ್ರಕ್ಕೆ. ನಮ್ಮಲ್ಲಿ ನಾವು ಇನ್ನೊಬ್ರಿಗೆ ಒಳ್ಳೇದು ಬಯಸಿದ್ರೆ ನಮ್ಗೆ ಇನ್ನೊಬ್ರು ಒಳ್ಳೇದು ಬಯಸ್ತಾರೆ ಅಲ್ವಾ. ನಾವು ಅದನ್ನೇ ಮಾಡ್ಕೊಳ್ಳೋದೇ ಹೋದರೆ ಬರೀ ದ್ವೇಷ, ಅಸೂಯೆ ಇವೇ ತುಂಬಿಕೊಂಡಿದ್ರೆ ನಾವು ಆ ತುಂಬಿಕೊಂಡಿರೋರು ಉದ್ಧಾರ ಆಗಲ್ಲ. ಎದುರುಗಡೆ ಇರೋರ್ಗೂ ಅದೊಂದು ಕೆಟ್ಟ ಶೇಡ್ ಯಾವಾಗಲೂ ಹೊಡಿತಾ ಇರುತ್ತೆ. ಅದು ಇರಬಾರ್ದು ಯಾವತ್ತೂ. ಸರ್ ಅದನ್ನು ನಾನು ನೋಡಿದ್ದೀನಿ. ಲೈಕ್ ನಮ್ಮ ಶೆಟ್ಟರಲ್ಲಿ ಓಕೆ ನನಗೆ ತುಂಬ ಇಷ್ಟ ಆಗಿದ್ದು ಅವರ ನಡವಳಿಕೆ, ಮಾತು, ವಿನಯತೆ ಎಲ್ಲನೂ ಅವರಲ್ಲಿದೆ. ಈಸ್ ಎ ಕಂಪ್ಲೀಟ್ ಜೆಂಟಲ್ಮೆನ್ ಅವರು. ಸರ್ ಈಗ ಸಿನಿಮಾ ಅಂತ ಹೇಳುವಾಗ ಅವ್ರು ಮಾಡ್ಕೊಂಡು ಬಂದಿದ್ದ ಜೋನರ್ ಆಫ್ ಸಿನಿಮಾಸೇ ಬೇರೆದು, ನಿಮ್ಮದೇ ಕಂಪ್ಯಾರಿಟಿವ್ಲಿ ಬೇರೆ ತುಂಬ ಇದೆ. ಅದೇ ಈ ಸರಿ ವಿಶೇಷ. ಅದೇ ಇಬ್ಬರು ಒಟ್ಟಿಗೆ ಬರ್ತಿರೋದು. ಅದೇ ನಮಗೆ ಆ್ಯಕ್ಚುಲಿ ಇಬ್ಬರು ಒಟ್ಟಿಗೆ ಬಂದಾಗ ಹಿಂಗೆ ಕಾಣಿಸ್ಬೋದು ಸ್ಕ್ರೀನ್ ಮೇಲೆ. ಇಟ್ ಈಸ್ ಲೈಕ್ ನಮ್ಗೆ ಈಗಲೇ ಒಂಥರ ಅದು ಯಾವ ರೀತಿ ಇರ್ಬೋದು ಇವರಿಬ್ಬರು ಬಂದರೆ ಅನ್ನೋ ಥರ ಅದು ಈಗಲೇ ಅದೇ ವಿಶೇಷ. ಈ ಸರ್ತಿ ಅದೇ ವಿಶೇಷ. ಆಮೇಲೆ ನಮ್ಮ ಸಿನಿಮಾಗೆ ಅವರೊಂದು ದೊಡ್ಡ ಕಳಸ ಕೂಡ ಇದರಲ್ಲಿ. ಆ್ಯಕ್ಚುಲಿ ನಮ್ಮ ಸಿನಿಮಾ ಅಂದರೆ ನಮ್ಮೆಲ್ಲರ ಸಿನಿಮಾ. ಅದು ಇದು ನನ್ನ ಸಿನಿಮಾ ಅಲ್ಲ, ಇದು ನಂದಲ್ಲ, ಇದು ಎಲ್ಲರದ್ದು. ಜಡೇಶ್ ಪ್ರೊಡ್ಯೂಸರಿಂದ ಹಿಡಿದು, ಜಡೇಶಿಂದ ಹಿಡಿದು ಇಡೀ ಟೀಮ್ ಎಲ್ಲ ಏನು ವರ್ಕ್ ಮಾಡಿದಾರಲ್ಲ, ನಮ್ಮೆಲ್ಲರ ಸಿನಿಮಾ ಇದು. ಕರೆಕ್ಟ್. ಸರ್ ಈಗ ಸರ್ವೈವರ್ ಅಂತ ಬಂದಾಗ ನಮಗೆ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ಒಂದು ಟೀಸರಲ್ಲೇ ಗೊತ್ತಾಗೋಯ್ತು ಆ್ಯಕ್ಚುಲಿ. ಯಾವುದಕ್ಕೋಸ್ಕರ ಇವರು ಹೋರಾಡ್ತಾರೆ, ಇವ್ರ ಹಾವಭಾವ ಹೇಗಿರುತ್ತೆ ಆ ಥರದ್ದೆಲ್ಲ ಅಂತ. ಸರ್ ಸಾಕಷ್ಟು ಒಂದೊಂದು ಸಿನಿಮಾ ಮಾಡುವಾಗ ಲರ್ನಿಂಗ್ ಮತ್ತು ಅನ್ಲರ್ನಿಂಗ್ ಪ್ರೋಸೆಸ್ ಆಗ್ತಾ ಇರ್ಬೋದು ಸರ್ ನಿಮಗೆ ನಿಮ್ಮ ಬೇರೆ ಬೇರೆ ಸಿನಿಮಾಗಳಲ್ಲಿ. ಏನೆಲ್ಲ ಅನ್ಲರ್ನ್ ಮಾಡಿದ್ರಿ ಸರ್ ಈ ಸಿನಿಮಾ ಮಾಡುವಾಗ ಆ್ಯಕ್ಚುಲಿ? ಅಲ್ಲ, ಪ್ರತಿ ಸಿನಿಮಾನೂ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರತ್ತೆ ನಮಗೆ. ಪ್ರತಿ ಸರಿನೂ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅಂದರೆ ನಾವು ಅದೇ ಲೈನಲ್ಲಿ ಇರೋದ್ರಿಂದ ನಮ್ಗೆ ಅದೇ ಯೋಚನೆ ಮಾಡ್ತಾ ಇರ್ತೀವಿ ಯಾವಾಗಲೂ. ಒಂದೊಂದೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗುತ್ತೆ ಪ್ರತಿ ದಿವಸ. ಅಂದರೆ ನಂದೊಂದು ಇದೆ, ಅಂದರೆ ಪ್ರತಿ ದಿವಸ ಮನುಷ್ಯ ಕಲಿತಾನೇ ಇರಬೇಕು. ನಾನು ಕಲ್ತ್ಬಿಟ್ಟಿದ್ದೀನಿ ಅನ್ನೋದು ತಪ್ಪು. ಪ್ರತಿ ದಿವಸ ಕಲಿಯೋದೇ ಜೀವನ. ಸರ್ ಹಿಂದಿನ 2 ಸಿನಿಮಾಗಳು ಆ್ಯಕ್ಚುಲಿ ಕಂಪ್ಲೀಟ್ ಸೆಟ್ಟು ನಿಮ್ಮ ಕಂಟ್ರೋಲಲ್ಲಿ ಇರ್ತಾ ಇತ್ತು. ಬಟ್ ಈ ಸಿನಿಮಾದಲ್ಲಿ ನೀವು ಜಡೇಶ್ ಅವ್ರ ಕಂಟ್ರೋಲಲ್ಲಿ ಇದ್ರಿ. ಸೊ ಹೆಂಗೆ ಸರ್ ಫ್ರೀ ಅನ್ನಿಸ್ತಾ ಇತ್ತಾ? ಪರವಾಗಿಲ್ಲ ನಾನು ಜಸ್ಟ್ ಆ್ಯಕ್ಟ್ ಮಾಡಿದರೆ ಸಾಕು ಅಂತ ಅನ್ನಿಸ್ತಿತ್ತ? ಹೇಗೆ ಅನ್ನಿಸ್ತು? ಈಗ ಏನಾಗುತ್ತೆ, ಈಗ ಜಡೇಶ್ ಥಾಟ್ಸ್ ಬೇರೆ, ನಮ್ಮ ಥಾಟ್ಸ್ಗಳು ಬೇರೆ ಇರ್ತವೆ ಪಾಪ. ಸೊ ಹಂಗಾಗಿ ಅವ್ರ ಥಾಟ್ಗಳು ಅದನ್ನು ನಾವು ಎನ್ಕರೇಜ್ ಮಾಡ್ಕೊಂಡು ಒಳಗೆ ನುಗ್ಗಬೇಕು ಅಲ್ವಾ. ಅದು ನನಗೆ ಯಾವಾಗಲೂ ಇಷ್ಟ. ಈಗ ಹೌದು, ಇವಾಗ ನಿಮ್ಮ ಥಾಟ್ ಬೇರೆ ಇರುತ್ತೆ, ನೀವು ಡೈರೆಕ್ಷನ್ ಮಾಡೋ ನೀವೇನೋ ಬೇರೆ ಥರ ಹೇಳಿ ಇದನ್ನ ಅಂತೀರ, ಹಂಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಬಟ್ ನಿಮ್ಮ ಡೈರೆಕ್ಟೋರಿಯಲ್ ಇನ್ಸ್ಟಿಂಗ್ಸ್ ಏನು ಆಚೆ ಬರ್ತಿರ್ಲಿಲ್ವ ಸರ್ ಅವಾಗ? ಏನಾದರೂ ಇನ್ಪುಟ್ಸ್ ಕೊಡೋವಂಥದ್ದು ಅಥವಾ? ಇಲ್ಲ, ಆ ಥರದ್ದೊಂದು ಜಡೇಶ್ಗೆಲ್ಲ ಗೊತ್ತು. ಸೊ ಹಂಗಾಗಿ ಎಲ್ಲ ಚೆನ್ನಾಗಿ ಆರಾಮಾಗಿದ್ವಿ ಅಲ್ಲಿ. ನಾನು ಶೆಟ್ರು ಚೆನ್ನಾಗಿದೆಯಲ್ಲ ಸೀನ್, ಬನ್ನಿ ಆ್ಯಕ್ಟ್ ಮಾಡೋಣ ಅಂತ. ಕರೆಕ್ಟ್. ಜಡೇಶನ್ ಹೊಸಬ ಅಲ್ಲ, ಎರಡೂ ಸೂಪರ್ ಹಿಟ್ ಕೊಟ್ಟಿರೋ ಮನುಷ್ಯನೇ. ಜೆಂಟ್ಲ್ಮೆನ್ ಆಗ್ಬೋದು, ಗುರು ಶಿಷ್ಯರು, ಅಲ್ಲಿ ಹೊಸಬರನ್ನ ಇಟ್ಕೊಂಡು, ಹೊಸ ಮಕ್ಕಳನ್ನ ಇಟ್ಕೊಂಡು ಸಖತ್ತು ಸ್ಕ್ರಿಪ್ಟ್ ಮಾಡಿದಂಥ ವ್ಯಕ್ತಿ. ಕರೆಕ್ಟ್ ಸರ್. ಅಂದರೆ ಯಾವುದೆಲ್ಲ ವಿಷಯಗಳು ನಿಮಗೆ ತಲೆಗೆ ಬಂದಿದ್ದು ಸರ್? ಅಂದರೆ ಈ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡುವಾಗ ಅಫ್ಕೋರ್ಸ್ ಜಡೇಶ್ ಅಂತ ಒಳ್ಳೆ ರೈಟ್ರು, ಡೈರೆಕ್ಟ್ರು, ಅದು ಬಿಟ್ಟರೆ ನಿಮಗೆ ಸಿನಿಮಾದಲ್ಲಿ ಓಕೆ ಇದು ನಾನು ಮಾಡಲೇಬೇಕು ಅಂತ ಅನಿಸಿದ್ದು? ಓಕೆ, ಕತೆ ಮತ್ತು ನಾವು ಫೀಲ್ ಮಾಡ್ಕೊಂಡಿದ್ದು ಕಥೆನ ಕೇಳಿ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ, ಈ ಜುಟ್ಟೆಲ್ಲ ಹಾಕಿದ್ರೆ ಹೆಂಗಿರುತ್ತೆ, ಆ ಏಜ್ ಲುಕ್ ಮಾಡಿಕೊಂಡು ಆ್ಯಕ್ಟ್ ಮಾಡೋಣ. ನಾನು ಅದನ್ನು ಆ್ಯಕ್ಟ್ ಮಾಡಿಲ್ಲ, ಅಟೆಂಪ್ಟ್ ಮಾಡಿಲ್ಲ ಅನ್ನೋದೇ ವಿಶೇಷ ಇದರಲ್ಲಿ. ಸರ್ ಅದೇ ಜುಟ್ಟು ವಿಷಯಕ್ಕೆ ಬಂದಾಗ ನಂಗೆ ಅದೇ ಅನ್ನಿಸ್ತು. ಅಂದರೆ ಏನು ಸರ್ ಲುಕ್ ಡಿಸೈನ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ, ನಾನು ಜಡೇಶ್ ಇಬ್ಬರು ಮಾತಾಡಿಕೊಂಡು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಫಸ್ಟ್ ಅದು ಇರಲಿಲ್ಲ, ಏನು ಕತೆ ಕೇಳಿದಾಗ ನಾವು ಅಂದ್ಕೊಂಡಿಲ್ಲ. ಕತೆ
ಫುಲ್ಲು ಕೇಳಿ ಅದ್ರ ಬಗ್ಗೆ ಮಾತಾಡ್ತಾ ಒಂದು ಫೀಲ್ ಆಯಿತು, ಇದಕ್ಕೆ ಜುಟ್ಟು ಕಟ್ಟೋಣ. ಯಾಕೆ ನಾನು ನಮ್ಮ ಹಿರೀಕರು ನೋಡಿದ್ದೀನಿ, ಅಂದರೆ ಹಳ್ಳೀಲಿ ಸುಮಾರು ಜನ ಕೂದಲು ಬಿಡೋರು. ಅದೊಂದು ಸ್ಟೈಲ್ ಥರನೂ ಆಗಿರೋದು ಆಗಿನ ಕಾಲಕ್ಕೆ ಬಹುಶಃ ಅವ್ರದ್ದು ಒಂದು ವಾಡಿಕೆ ಕೂಡ ಇತ್ತು, ಇಷ್ಟು ಶುದ್ಧ ಕೂದಲು ಬಿಡೋದು. ಹೇರ್ ಕಟ್ ಮಾಡಿಸ್ತಿರ್ಲಿಲ್ಲ ಹಳಬರು. ನಮಗೆ ಬುದ್ಧಿ ಬಂದಾಗ ಹಳಬರಿಗೆ ಹೇರ್ ಕಟ್ ಇಲ್ಲದ್ರೆ ಇಷ್ಟು ಶುದ್ಧ ಕೂದಲಿದ್ದು ನಾನು ನೋಡಿದ್ದೆ. ಸರಿ, ಅವ್ರು ಕಟ್ಟೋರು, ಅದು ಮಾಡೋಣ ಅಂದೆ. ಜಡೇಶ್ಗೂ ಇಷ್ಟ ಆಯ್ತು ಅದು. ಸರ್ ಏನಿಲ್ಲ, ರಾಜ್ ಬಿ ಶೆಟ್ಟಿ ಅವ್ರಿಗೂ ಆ್ಯಕ್ಚುಲಿ ಕೂದಲು ಲೈಕ್ ಅದು ಬರೋ ಥರ ಮಾಡಿಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಅಂದರೆ ಅವ್ರ ತಲೆಯಲ್ಲೂ ಕೂದಲು ಕಾಣ್ತಿದೆ, ಬಿಕಾಸ್ ಇಟ್ ಇಸ್ ವೆರಿ ಲುಕಿಂಗ್. ಇಲ್ಲ, ಐ ಡೋಂಟ್ ನೋ ಯಾಕೆ ಅದನ್ನು ಪದೇ ಮಾತಾಡ್ತೀವಿ ಅಂತ. ಸಿ ಐ ಟೆಲ್ ಯು, ಇಲ್ಲಿ ಟ್ಯಾಲೆಂಟ್ ಮಾತ್ರ ಮುಖ್ಯ ಆಗುತ್ತೆ, ಕೂದಲು ಮುಖ್ಯ ಆಗಲ್ಲ ಅಲ್ವಾ. ಅದಕ್ಕೆ ಅಲಂಕಾರ, ಪಾತ್ರದ ಅಲಂಕಾರ ಮುಖ್ಯ ಆಗುತ್ತೆ ಯಾವಾಗ್ಲೂ. ಹಾಗೇನು ತಿರ್ಗಾ ಅದಕ್ಕೆ ಈಗ ಸುಮ್ಮನೆ ಹಂಗೆ ಯೋಚನೆ ಮಾಡಿದ್ರೆ ಯಾವತ್ತೂ ಕೊನೆವರೆಗೂ ಉಳಿಯೋದು ಟ್ಯಾಲೆಂಟು ಅಲ್ವಾ. ಇವಾಗ ನೀವು ರಜನಿ ಸಾರ್ ನೋಡಿದ್ರೆ ಹೆಂಗಿರ್ತಾರೆ, ಬಿಗ್ ಹಾಕೊಂಬಂದು ಕೂತ್ಕೊಂಡು ಹೋದ್ರೆ ಹೆಂಗ್ ಹುಡುಗನ ಥರ ಇರ್ತಾರೆ, ಹಂಗೆ ಟ್ಯಾಲೆಂಟೇ ಕೌಂಟ್ ಆಗ್ತಾರೆ. ಅದು ಆಲ್ವೇಸ್ ಟ್ಯಾಲೆಂಟ್ ಮಾತ್ರ ಕೌಂಟ್ ಆಗುತ್ತೆ. ಹೌದು, ಇನ್ಫ್ಯಾಕ್ಟ್ ಅವರು ಹೇಳ್ತಿದ್ರು ನನಗಂದ್ರೆ ವಿಗ್ ಹಾಕಬೇಕು ಅಂತ ಹೇಳಿದಾಗ ನಾನು ಮುಖನೇ ನನ್ನ ಬೇರೆ ಥರ ಎಕ್ಸ್ಪ್ರೆಷನ್ಸೇ ಬೇರೆ ಆಗ್ತಿರುತ್ತೆ, ಕೂದಲು ಕೂಡ ನನಗೆ ಅಂದರೆ ವರ್ಕ್ ಆಗಬೇಕಲ್ಲ. ಅವ್ರು ಯಾಕೆ ಹೇಳಿದ್ರು ಅಂದರೆ, ಕೆಲವು ಕಡೆ ಏನಾಗಿದೆ ನಮ್ಮಲ್ಲಿ ಈ ವಿಗ್ ಮೇಕಿಂಗ್ ಅಥವಾ ಏನು ನಾವು ಮೇಕ್ ಓವರ್ ಅಂದ್ಕೊಂಡಿರ್ತೀವಿ, ಅದು ಕ್ವಾಲಿಟಿ ಇಲ್ಲ ಅಂದರೆ ಅಸಹ್ಯ ಕಾಣುತ್ತೆ. ಅದೇ ಹೌದು, ಅದು ಅನ್ನಿಸ್ಬೇಕು, ವಾವ್ ಸಖತ್ತಾಗಿದೆ ಅಂತ ಅನಿಸ್ಬೇಕು. ನೋಡಲ್ಲಿ ಎಲ್ಲೆಲ್ಲೋ ತಗಲಾಕೊಂಡು ಸಿನಿಮಾ ನೋಡೋದು ಬಿಟ್ಟು ತಾಳು ಕೂದಲು ಬಿದ್ದೋಗ್ಬಿಡ್ಬೋದು, ಅದು ಬಿದ್ದೋಗ್ಬಿಡ್ಬೋದು, ಅಕಸ್ಮಾತ್ ಬಿದ್ದೋದ್ರೆ ಏನು ಅಂತೆಲ್ಲ ಯೋಚನೆ ಮಾಡೋಕೆ ಕತೆ ಮರ್ತೋಗ್ಬಿಡ್ತಾರೆ. ಅದಕ್ಕೆ ಬಟ್ ಇದ್ರ ಅದೇ ಸರ್, ಅದು ಅವ್ರದ್ದು ರಿಯಲ್ ಹಂಗೆ ಅನ್ನಿಸ್ತಾನೆ ಇಲ್ಲ. ಅದು ಇಟ್ ಈಸ್ ವೆರಿ ರಿಯಲ್, ವೆರಿ ರಿಯಲಿಸ್ಟಿಕ್, ತುಂಬ ಚೆನ್ನಾಗಿದೆ ಎಲ್ಲನೂ. ಸರ್ ಈಗ ಸಂಗೀತ ನಿರ್ದೇಶನ ಫಸ್ಟ್ ಟೈಮ್ ಅಜನೀಶ್ ಲೋಕನಾಥ್ ಸರ್. ಇಲ್ಲ ಅಜನೀಶ್ ಲೋಕನಾಥ್ ನಂದು ಎರಡನೇ ಕಾಂಬಿನೇಷನ್ನು. ಜಾನಿ ಮೇರಾನ ಜಾನಿ ಎಸ್ ಪಪ್ಪ. ಕರೆಕ್ಟ್, ರಚಿತಾ ರಾಮ್ ಅವ್ರ ಜೊತೆಗೆ ಹೊಸ ಪದ್ಮಾವತಿ ಅಂತ ಒಂದು ಹೌದೌದು ಸರ್, ಕರೆಕ್ಟ್ ಅದಾಗಿತ್ತು. ಸೊ ಸೆಕೆಂಡ್ ಟೈಮು, ಬಟ್ ಸ್ಟಿಲ್ ಅಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಮೂಡ್ ಬರ್ತಾ ಇರೋಂಥ ಸಿನಿಮಾ. ಬಟ್ ಅಗೇನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂದ್ರೆ ಪ್ರತಿಯೊಂದು ಥೀಮ್ ಅವ್ರು ಏನೇನು ಕಂಪೋಸ್ ಮಾಡಿದ್ರೆ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ನೋಡ್ಬೇಕು ಅಂದ್ರೆ. ಸರ್ ಏನ್ ಅನ್ಸುತ್ತೆ ಅವ್ರ ಕಾಂಬಿನೇಷನ್? ಅಜನೀಶ್ ಇವತ್ತು ಒನ್ ಆಫ್ ದ ಫೇಮಸ್ ಮ್ಯೂಸಿಷಿಯನ್ ಸೌತ್ ಇಂಡಿಯಾದಲ್ಲಿ. ತುಂಬ ಡೆಡಿಕೇಟೆಡ್ಡು. ಆಮೇಲೆ ಯಾವಾಗಲೂ ಸಿನಿಮಾ ಅಂತ ನೋಡಿ ಸರ್. ಸಿಂಪಲ್ ಹೇಳ್ತೀನಿ ನಾನು, ಯಾಕೆಲ್ಲ ಹೆಸರು ಮಾಡ್ತಾರೆ ಅಂದರೆ, ಯಾವಾಗ ಅದೇ ಯೋಚನೆ ಮಾಡ್ತಾರೆ ಆ ಹೆಸರು ಹೋಗುತ್ತೆ. ನಾವು ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕೆಟ್ಟದಾಗಿ ಫೇಮಸ್ ಆಗ್ತೀವಿ, ಒಳ್ಳೆಯದು ಯೋಚನೆ ಮಾಡಿದ್ರೆ ಒಳ್ಳೆಯದಾಗಿ ಮುಂದೆ ಹೋಗಿರ್ತೀವಿ. ಇಷ್ಟೇ ಲೈಫು. ಅದೇ ಅಜನೀಶ್ ಇವತ್ತು. ಸರ್ ಈಗ ಚಿತ್ರರಂಗದ ಇಷ್ಟು ವರ್ಷದ ಜರ್ನಿಯಲ್ಲಿ 21 ವರ್ಷ ನೀವಂದರೆ ಇವನ್ ಪ್ರೆಸ್ ಮೀಟಲ್ಲೂ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ತಾ ಇದ್ರಿ, ಅವಾಗಲೂ ಹೇಳ್ತಿದ್ರಿ. ಅಂದರೆ ಬೇಸಿಕಲಿ ಒಬ್ಬ ಮನುಷ್ಯನಿಗೇ ಒಬ್ಬರು ಏಳಿಗೆ ಅಥವಾ ಇನ್ನೊಂದು ಬೆಳೀತಾ ಇದ್ದಾರೆ ಅಂತ ಹೇಳುವಾಗ ಅಷ್ಟು ಇಷ್ಟ ಆಗಲ್ಲ, ಆ ಥರದ್ದೆಲ್ಲ ಸ್ವಲ್ಪ ನೀವು ಹೇಳಿದ್ರಿ. ಇನ್ಫ್ಯಾಕ್ಟ್ ಅದು ಎಲ್ಲರ ಲೈಫಲ್ಲೂ ಆಗುತ್ತೆ, ಈ ಕ್ಷೇತ್ರ ಆ ಕ್ಷೇತ್ರ ಅಂತಲ್ಲ. ಸೊ ಆ ಥರದ್ದು ಈಗ ಯಂಗ್ಸ್ಟರ್ಸ್ ಆಗಿ ಅಥವಾ ಇನ್ನೊಬ್ರಿಗೆ ಏನಾದರೂ ಒಂದು ಸಜೆಷನ್ ಥರ ಕೊಡೋದಾದರೆ ನಾವು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಸರ್? ಇನ್ನೊಬ್ರು ನಮ್ಮನ್ನು ಏಳಿಗೆ ಸಹಿಸ್ತಾ ಇಲ್ಲ ಅಂತ ಹೇಳುವಾಗ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು? ಅಲ್ಲ, ಯಾರ ಏಳಿಗೆ ಯಾರೂ ಸಹಿಸಲ್ಲ, ಅದು ಮನುಷ್ಯನಿಗಿರೋ ಕಾಯಿಲೆ ಅದು. ಈಗ ಏಳಿಗೆ ಆಗಬೇಕು ಅಂದ್ಕೊಂಡಿರೋರು ಎಲ್ಲವನ್ನೂ ಸಹಿಸ್ಕೊಂಡು ಬರೀ ಅವ್ರ ದಾರಿ ನೋಡ್ತಾ ಇರಬೇಕಷ್ಟೇ. ನಾನು ಎಲ್ಲಿ ಹೋಗಿ ಯಾವಾಗ ಹೋಗಿ ಮುಟ್ತೀನಿ ಅಂತ ಎಫರ್ಟ್ ಆಗ್ತಾ ಇರೋದು ಅಷ್ಟೇ. ಅದಕ್ಕೆ ಯಾರು ಹೊಸಬರು ಯಾರು ಪಾಪ ಬರಬೇಕು ಅಂದ್ಕೊಂಡಿದ್ದಾರೆ, ಯಾರು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಷ್ಟೇ. ಎಲ್ಲನೂ ಕೇಳಿಸ್ಕೊಂಡು ಎಲ್ಲ ಸಹಿಸ್ಕೊಂಡಾಗ ತಾನೇ ನಾವು ಅದನ್ನು ಹೋಗಿ ಟಚ್ ಮಾಡೋಕ್ಕಾಗದು, ನಾವು ಅಂದ್ಕೊಂಡಿರೋದನ್ನು. ಹಂಗಾಗಿ ದಾರಿಗೆ ಮಣ್ಣಾಕೋದು ಉಂಟು, ಕಲ್ಲು ಹಾಕೋದು ಉಂಟು, ಮುಳ್ಳಿಡೋದುಂಟು, ಬೆಂಕಿ ಇಡೋದುಂಟು, ಕಲ್ಲಲ್ಲಿ ಹೊಡೆಯೋದು ಉಂಟು. ಎಲ್ಲ ಆದ್ರೂ ಎಲ್ಲನೂ ಸಹಿಸಿ ತಪ್ಪಿಸ್ಕೊಂಡು ಹೋಗಿ ಮುಟ್ಬಿಟ್ರೆ ಮ್ಯೂಸಿಕಲ್ ಚೇರ್ ಥರ ಅದು. ಓಡೋಗಿ ಪಡ್ಕೋಬೇಕು ಅದನ್ನು. ಸರ್ ಇಷ್ಟು ವರ್ಷದ ಜರ್ನಿಯಲ್ಲಿ ಈಗ 2004 ಅಂದರೆ ನಾನು ಹೇಳ್ತಿರೋದು ಪಾಪ ಪಾಂಡು ಸೀರಿಯಲಲ್ಲೂ ಕಾಣಿಸ್ಕೊಂಡಿದ್ದೀರಿ, ಚಿಕ್ಕ ಪಾತ್ರ ಆ ಥರದ್ದೆಲ್ಲ. ಆಮೇಲೆ ಇನ್ಫ್ಯಾಕ್ಟ್ ರಂಗ SSLC ಸಾಕಷ್ಟು ಇದೆ ಜರ್ನಿ. 2007 ಲೈಕ್ ದುನಿಯಾ ಬಂದಿದ್ದು. ಸರ್ ಅಂದರೆ ಏನು ಸರ್ ಅಂದರೆ ಫಸ್ಟ್ ಇದ್ದಿದ್ದು ವಿಜಯ್ ಏನು ಇತ್ತು ಆ್ಯಕ್ಚುಲಿ ಮೈಂಡ್ ಸೆಟ್ ಏನಿತ್ತು ನಿಮ್ಮದು ತಲೆಯಲ್ಲಿ, ಈಗ ಅದೇ ಆಗಿ ಉಳ್ಕೊಂಡಿದ್ದಾರೆ ಇನ್ನೂ ಕೂಡ ವಿಜಯ್ ಅವರು? ಬೇರೆ ಥರ ಬದಲಾಗಿದ್ದಾರೆ ಹೇಗೆ? ಅದೇ ಎಫರ್ಟ್ ಇದ್ದೀನಿ, ಹಂಗೆ ಅದೇ ಎಫರ್ಟ್ ಆಗ್ತಾ ಇದ್ದೀನಿ. ಪ್ರತಿ ಸಿನಿಮಾಗೂ ಅಷ್ಟೇ ಕಷ್ಟಪಡ್ತೀನಿ. ನಾನು ನಂಬೋದು ಯಾವತ್ತು ಶ್ರದ್ಧೆ ಮತ್ತು ಹಾರ್ಡ್ ವರ್ಕ್ನ. ನಾನು ಲಕ್ನ ನಂಬಲ್ಲ. ಲಕ್ ಅನ್ನೋದು ಅದು ನನಗೆ ಗೊತ್ತಿರೋಂಗೆ ಅದು
ಲಕ್ಕಾಗಿ ಬಂದರೆ, ಲಕ್ಕಿದ್ಕೊಂಡು ಬಂದರೆ ತುಂಬ ದಿವಸ ಉಳಿಯಲ್ಲ ಅದು. ಅದು ಒಂದು ಲಕ್ ಅಷ್ಟೇ, ಗುಡ್ ಲಕ್. ಆ ಒಂದು ಗುಡ್ ಲಕ್ ಆದಮೇಲೆ ನಾವು ಗುಡ್ ಆಗಿದ್ರೆ ಮಾತ್ರ ಇಲ್ಲಿ ನಮಗೆ ಮತ್ತೆ 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 ಆ ಲಕ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹೊರತು ಒಂದು ಚಾನ್ಸ್ ಸಿಗುತ್ತೆ ಅಷ್ಟೇ. ಈಗ ದುನಿಯಾ ಮಾಡಿದ್ದು ಒಂದು ಗುಡ್ ಲಕ್ ಅದು. ನಾನು ಮಾಡಿದೆ, ಎಫರ್ಟ್ ಹಾಕಿದ್ವಿ ನಾವೆಲ್ಲ ಸೇರಿ, ಇಡೀ ಟೀಮು ಮಾಡಿದ್ವಿ. ಅದಾದಮೇಲೆ ಏಳು ಬೀಳು ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಹಾಗೇನು ನಾವು ಪಡ್ಕೊಳ್ಳೋಂಥ ಲಕ್ ಅದೆಲ್ಲ. ಅಂದರೆ ಲಕ್ನ ನಂಬ್ಕೊಂಡು ಕೂರಬಾರ್ದು. ಲಕ್ ಯಾವತ್ತೂ ನಮಗೆ ಲಕ್ನ ಬರೋ ಥರ ನಾವು ಮಾಡ್ಕೋಬೇಕು ಅಂದರೆ ಅದಕ್ಕೆ ಒಂದೇ ಇರೋದು, ಹಾರ್ಡ್ ವರ್ಕ್ ಮಾಡಬೇಕು, ಬೆವರು ಸುರಿಸ್ಬೇಕು, ಶ್ರದ್ಧೆಯಿಂದ ಇರಬೇಕು, ಕಂಟ್ರೋಲಲ್ಲಿ ಇರಬೇಕು. ಈ ಮೂರು, ದಟ್ ಈಸ್ ಡಿಸಿಪ್ಲಿನ್ ಅಗೇನ್. ಅದೆಲ್ಲ ಇದ್ಬಿಟ್ರೆ ತನಗೆ ತಾನೇ ಸಿಕ್ಕತ್ತೆ ನಮಗದು. ಅಂದರೆ ಹಾರ್ಡ್ ವರ್ಕಿಗೆ ಪ್ರತಿಫಲ ಸಿಗುತ್ತೆ. ಹಾರ್ಡ್ ವರ್ಕಿನ ಪ್ರತಿಫಲಕ್ಕೆ ಲಕ್ ಅಂತ ಹೇಳ್ಬಾರ್ದು ನಾವು. ಇಟ್ಸ್ ಎ ಹಾರ್ಡ್ ವರ್ಕ್ ಯಾವತ್ತೂ. ಸರ್, ವಿಚ್ ಈಸ್ ದಟ್ ಒನ್ ಫಿಲಮ್ ನಿಮ್ಮ ಕರಿಯರಲ್ಲಿ ನಿಮಗೆ ಓಕೆ ನನಗೆ ಯಾವತ್ತೂ ಕಾಡುತ್ತೆ, ನಾನು ಇದನ್ನು ಮಾಡಿದ್ನಲ್ವ ಈ ಥರದ್ದು, ನಂಗೆ ತುಂಬ ಖುಷಿ ಇದೆ ಅಂತ ಅನ್ನಿಸ್ಕೊಳ್ಳೋ ಒಂದು ಸಿನಿಮಾ? ಒಂದು ಸುಮಾರು ದುನಿಯಾ, ಓಕೆ, ಇದು ಲ್ಯಾಂಡ್ ಲಾರ್ಡು, ನನ್ನ ಸಲಗ, ಭೀಮಾ, ಆಮೇಲೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನಕ್ಕಿಂತ ಹೆಚ್ಚಾಗಿ ಸಿನಿಮಾಗಳು ಫ್ಲಾಪ್ ಆಗಿರ್ಬೋದು, ಬಟ್ ಅದರಲ್ಲಿರೋ ಸೀನ್ಗಳು ಕೆಲವೆಲ್ಲ ಇನ್ನೂ ಕಾಡ್ತಾ ಇದ್ದಾವೆ. ಸುಮಾರು ಡೈರೆಕ್ಟರ್ಗಳು ಮಾಡಿರೋ ಸಿನಿಮಾಗಳಿದಾವಲ್ಲ, ಎಲ್ಲ ನಂಗೆ ಮಾಡಿರೋ ಎಲ್ಲ ನಿರ್ದೇಶಕರ ಸಿನಿಮಾಗಳಲ್ಲೂ ಒಂದಷ್ಟು ಸೀನ್ಗಳು ಕಾಡುತ್ತೆ ಯಾವಾಗಲೂ. ಆ ಥರದ್ದು ಸುಮಾರು ಎಕ್ಸಾಂಪಲ್ಸ್ ಇದೆ. ಅದು ಸರ್, ನನಗೆ ನಿಮ್ಮ ಸಿನಿಮಾಗಳಲ್ಲಿ ತುಂಬ ಇಷ್ಟ ಅಂದರೆ ಸ್ಲಂಬಾಲ. ಅಂದರೆ ನಾವೇನು ಇವತ್ತು ಆ್ಯಕ್ಚುಲಿ ಕೆಲವರೆಲ್ಲ ಈಗ ಪದಗಳು ಉಪಯೋಗಿಸೋದು ಕೇಳಿರ್ತೀವಿ. ಅಂದರೆ ಸಟಲ್ ಆ್ಯಕ್ಟಿಂಗ್, ತುಂಬ ಓವರ್ ರಿಯಾಕ್ಟ್ ಮಾಡಬಾರ್ದು, ಅದೇ ಟು ದ ಅಷ್ಟೇ ಇದು ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು, ಆ ಥರದ್ದೆಲ್ಲ ಅಂತ. ಬಟ್ ಸ್ಲಂಬಾಲದಲ್ಲೇ ನೀವು ಅದನ್ನು ತೋರಿಸ್ಕೊಟ್ಟಿದ್ರಿ. ಬಿಕಾಸ್ ನೀವು ಅಲ್ಲೆಲ್ಲೂ ಓವರ್ ಆ್ಯಕ್ಷನ್ ಇರಲಿಲ್ಲ, ಎಷ್ಟು ಬೇಕೋ ಅಷ್ಟೇ ಆ ಪಾತ್ರ. ಅಂದರೆ ಸೀನಲ್ಲಿ ಇಂಟೆನ್ಸಿಟಿ ಇದೆ, ಬಟ್ ನಮಗೆ ನೋಡೋರಿಗೆ ಫೀಲ್ ಆಗ್ತಾ ಇದೆ ಆ್ಯಕ್ಚುಲಿ ಸೀನ್ದು ಇಂಟೆನ್ಸಿಟಿ. ಬಟ್ ಪಾತ್ರಧಾರಿಗಳು ಆ ಮೂಡಿಗೆ ತಕ್ಕಂಗೆ ಅಷ್ಟೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ನನಗೆ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ನಿಮ್ಮದು ಅಂತಂದರೆ ನನಗೆ ಇರ್ಬೋದು. ಅಂದರೆ ಲೈಕ್ ಆ್ಯಕ್ಚುಲಿ ನೋಡಿ, ನಾನು ಒಂದು ಹೇಳ್ತೀನಿ, ನಾನು ಇವತ್ತಿಗೂ ಆ್ಯಕ್ಟಿಂಗ್ ಕಲಿತಾ ಇದ್ದೀನಿ. ಅಂದರೆ ಒಬ್ಬ ಆ್ಯಕ್ಟ್ರು, ಒಬ್ಬರು ಡಾಕ್ಟ್ರು, ಒಬ್ಬರು ಲಾಯರು ಯಾವಾಗಲೂ ಪ್ರಾಕ್ಟೀಸಲ್ಲಿರಬೇಕು. ದಿನ ಕಲಿಬೇಕು. ಲಾಯರ್ ಅವರು ಪಾಪ ದಿನ ಜಡ್ಜ್ಮೆಂಟ್ ಓದ್ತಾ ಇರ್ತಾರೆ, ಹೆಂಗೆ ಮಾಡಿದ್ರು ಬೇರೆಯವರು ಅಂತ ನೋಡ್ತಾ ಇರ್ತಾರೆ. ಡಾಕ್ಟ್ರು ಏನಾಗಿದೆ, ಹೊಸ ಕಾಯಿಲೆ ಏನು ಬಂದಿದೆ, ಹೊಸದನ್ನು ಯೂನಿವರ್ಸಿಟಿ ಏನು ಅದನ್ನು ಬರೆದಿದೆ, ನಾನೇನು ಇವ್ರಿಗೆ ಪ್ರಿಸ್ಕ್ರೈಬ್ ಮಾಡಬೇಕು ಅನ್ನೋದು ಪ್ರಾಕ್ಟೀಸು. ನಾವು 3 ಜನ ಪ್ರಾಕ್ಟೀಸಲ್ಲಿರಬೇಕು ಯಾವಾಗಲೂ. ಅದೇ ಸರ್, ಲ್ಯಾಂಡ್ ಲಾರ್ಡ್ ಸಿನಿಮಾ ನಿಮಗೆ ಆ್ಯಕ್ಚುಲಿ ಆ ಒಂದು ಪಾತ್ರ ಎಷ್ಟು ಮಟ್ಟಿಗೆ ಅದು ತುಂಬ, ಅದು ಕೂಡ ಕಾಡುವಂತಹ ಪಾತ್ರಗಳು ಅದು ಒಂದು. ಹೌದು, ರಾಚಯ್ಯ ತುಂಬ ಕಾಡ್ತಾನೆ. ಆ ಪಾತ್ರ ಮುಗಿದ ತಕ್ಷಣ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟೆ. ಅಂದರೆ ಅಬ್ಬಾ ಇಂಥ ಒಂದು ಒಳ್ಳೆ ಪಾತ್ರ ಮಾಡೋಣಪ್ಪ, ತಿರ್ಗಾ ಮತ್ತೆ ಹಾಕೊಳಕ್ಕಾಗಲ್ಲ ಆ ಪಾತ್ರ, ಅಷ್ಟೇ ಮುಗೀತದು. ಹಂಗೆ ಒಂದೇ ಅವಕಾಶ ಸಿಗೋದು. ಸೊ ಆ ಒಂದು ಅವಕಾಶನ ನಾವು ಹಾರ್ಡ್ ವರ್ಕ್ ಮಾಡಿಬಿಟ್ರೆ ಅದ್ರ ಜೊತೆಗೆ ಎಲ್ಲ ಯಶಸ್ಸು ಸಿಗುತ್ತೆ ಯಾವಾಗಲೂ. ಓಕೆ ಸರ್, ಈಗ ಎಲ್ಲ ಸಿನಿಮಾನೂ ತುಂಬ ಬಹಳ ಕಷ್ಟಪಟ್ಟು ಇಷ್ಟಪಟ್ಟನೇ ಜನ ಎಲ್ಲ ಮಾಡಿರ್ತಾರೆ ಆ್ಯಕ್ಚುಲಿ. ಬಟ್ ಇದೊಂದು ಪಾತ್ರ, ಈ ಒಂದು ಸಿನಿಮಾ ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀನು ಅಥವಾ ಡೈಲಾಗೋ ಅಥವಾ ಯಾವುದೋ ಒಂದು ಸೀಕ್ವೆನ್ಸು ನಿಮಗೆ ಅಂದರೆ ಜನಗಳಿಗೆ ಇದು ಬೇರೆ ಥರನೇ ಒಂದು, ಈಗ ನಾವು ಈ ಕನ್ನಡ ಚಿತ್ರರಂಗದ ಒಂದು ಇತಿಹಾಸ ಅಂತ ನೋಡುವಾಗ ಇದು ಒಂದು ಮೈಲಿಗಲ್ ಸಾಧಿಸುತ್ತೆ ಅಂತ ಅನ್ಸುತ್ತೆ ನಿಮಗೆ? 100% ಆಗುತ್ತೆ, ದೊಡ್ಡ ಮೈಲಿಗಲ್ ಸಾಧಿಸುತ್ತೆ ಇದು. ಓಕೆ ಸರ್, ಯಾವ್ದಾದ್ರು ಒಂದು ಸೀನ್ ಹಂಚ್ಕೊಳ್ಳೋದಾರೆ ಸರ್, ಇದು ತುಂಬ ಇಂಪ್ಯಾಕ್ಟ್ಫುಲ್ ಆಗಿತ್ತು, ಜನಗಳಿಗೂ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಅನ್ನೋ ಥರ ಇದ್ದರೆ? ಲ್ಯಾಂಡ್ ಲಾರ್ಡ್ ಅಲ್ಲ, ಸಾಕು ಇನ್ನು ಬರೀ ನಾವೆಲ್ಲ ದುಡಿದು ಆ ದುಡಿಮೆಗೆ ತಕ್ಕಾಗಿರೋ ಪ್ರತಿಫಲ ನಮಗೆ ಸಿಗ್ತಿಲ್ಲ. ನಮ್ಮ ದುಡಿಮೆಗೆ ತಕ್ಕನಾದ ಪ್ರತಿಫಲ ಸಿಗಲಿ ಅಂತ ಒಂದು ಕಡೆ ಯೋಚನೆ ಮಾಡ್ಕೊಂಡು 4 ಜನಕ್ಕೆ ಹೇಳ್ತೀನಿ. ಒಂದು ಇನ್ನೋಸೆನ್ಸಲ್ಲಿ ಮಾತಾಡ್ತೀನಿ. ಅದು ನನಗೆ ತುಂಬ ಇಷ್ಟ. ನಾನು ಯಾವಾಗಲೂ ಒಂದೇ ಹೇಳೋದು, ಇವಾಗ ಅವ್ರು ಎಷ್ಟು ಡಿಸರ್ವ್ ಪಡ್ತಾರೋ ಅವ್ರಿಗೆ ಅಷ್ಟು ಸಿಗಬೇಕು. ಅದು ಇಲ್ಲಿ ಸಿಗ್ತಾ ಇಲ್ಲ ಇವತ್ತು, ಸುಮಾರು ಜನಕ್ಕೆ ಸಿಗ್ತಾ ಇಲ್ಲ. ಇವಾಗ ಎಲ್ಲ ಆಗ್ಬೋದು, ಪ್ರೀತಿ ಆಗ್ಬೋದು, ದುಡ್ಡಾಗ್ಬೋದು, ಅಥವಾ ಆಸ್ತಿ ಆಗ್ಬೋದು, ಯಾವುದೂ ಸಿಗ್ತಾ ಇಲ್ಲ. ಯಾರ್ದೋ ನಿಮ್ದು ಆಸ್ತಿ ಇರುತ್ತೆ, ಇನ್ಯಾರೋ ಬೇಕು ಅಂತ ಸಂಪಾದನೆ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋರೆಲ್ಲ ಕೇಸ್ ಹಾಕ್ಕೊಂಡು ಸಾಯ್ತಾ ಇರ್ತಾರೆ ಅದ್ರ ಮೇಲೆ. ಎಲ್ಲೋ ನೀವು ಪ್ರೀತಿ ಕೊಡ್ತೀರಾ, ನಿಮಗೆ ತಕ್ಕನಾದ ಪ್ರೀತಿ ಕೊಡಿದಿರ ಒಳಗಡೆ ದ್ವೇಷ ಇಟ್ಕೊಂಡು, ಒಳಗಡೆ ನಾನು ನಿಮ್ಮಿಂದ ಏನೆಲ್ಲ ಕಿತ್ಕೋಬೋದು ಅಂತ ಯೋಚನೆ ಮಾಡಿಕೊಂಡು ನಿಮ್ಮನ್ನು ಅವಮಾನ ಮಾಡ್ಕೊಂಡು ಬದುಕೊಂತ ಒಂದಿರ್ತದೆ. ಅದು ಸಾರ್ಥಕತೆ ಇಲ್ಲ ಅಂದ್ರೂ ಸರಿ ಹೋಗಲ್ಲ. ಅದು ಬಿಟ್ಟು ನೀವು ಮಾಡೋ ಕೆಲಸಕ್ಕೆ ತಕ್ಕನ ಸಂಬಳ ಕೊಡಬೇಕು ಯಾವಾಗಲೂ. ನಾನು ನಿಮ್ಮ ಕೈಯಲ್ಲಿ
1,000ಕ್ಕೆ ದುಡಿಸ್ಕೊಂಡು 100 ರೂಪಾಯಿ ಕೊಟ್ಟಾಗ ನಿಮಗೆ 900 ರೂಪಾಯಿ ನೋವಿರುತ್ತೆ. ಅದು ಯಾರಿಗೂ ಇರಬಾರ್ದು ಲೈಫಲ್ಲಿ ಅಂತ ಅಷ್ಟೇ. ಅದನ್ನು ಪಡ್ಕೊಳ್ಳೋದೇ ಸರ್ವೈವಿಟಿ. ನೈಸ್. ಮತ್ತು ಮಾಸ್ತಿ ಅವರು ಆ್ಯಕ್ಚುಲಿ ವಾಪಸ್ ಈಗ ಡೈಲಾಗ್ಸ್ ಮತ್ತೆ ಕಂಟಿನ್ಯೂ ಆಗ್ತಿದೆ ನಿಮ್ಮ ಜೊತೆ ಜರ್ನಿ ಅವ್ರದ್ದು. ಸೊ ಹಿಂಗೆ ಸರ್ ಇದರಲ್ಲಿ ಯಾವ ರೀತಿ ಅವರು ಹೊಸತನದಲ್ಲಿ ಡೈಲಾಗ್ಸ್ ಮಾಡಿದ್ದಾರೆ? ಇಟ್ಸ್ ವೆರಿ ಚಾಲೆಂಜಿಂಗ್ ಅಲ್ವಾ. ಅಂದರೆ ಯಾವಾಗಲೂ ಈ ಥರದ್ದು ಸಬ್ಜೆಕ್ಟ್ ಸಿಕ್ಕಿದಾಗ ತುಂಬ ವಿಶೇಷವಾಗಿ ಬರೀಬೇಕು ಅನಿಸುತ್ತೆ. ಅಂದರೆ ಈಗ ನಮಗೆ ಒಂದು ಬರೀತಾರೆ, ನಮ್ಮ ಕಲ್ಟ್ ಸಿನಿಮಾಗೆ ಒಂದು ಇದಿರುತ್ತೆ, ಯಾವಾಗಲೂ ಫ್ಲೇವರ್ ಇರುತ್ತೆ. ಇದಕ್ಕೊಂದು ಬೇರೆ ಇದರಲ್ಲಿ ಬರೀಬೇಕಾಗತ್ತೆ. ಅದರದ್ದೇನೋ ಒಂದು ಅನ್ನಿಸ್ಬೇಕು, ಕರೆಕ್ಟ್ ಅಲ್ವಾ ಇದು ಮಾತಾಡಿದ್ದಿಲ್ಲಿ ಅಂತ. ಸರ್ ಕೋಲಾರ ಸ್ಲ್ಯಾಂಗ್ ನಿಮಗೆ ಮತ್ತು ಮಗಳು ತುಂಬ ಚೆನ್ನಾಗಿ ಅದು ಈಸಿ. ನಮ್ಗೆ ಅದು ಹೆಂಗೆ ಅಂದರೆ ನಮಗೆ ನಮ್ಮೂರು ಆನೇಕಲ್ಲು, ಕೋಲಾರ, ಮಾಲೂರು, ಹೊಸಕೋಟೆ ಹತ್ತತ್ರ, ನಮಗೆ ಇನ್ನು ಸ್ವಲ್ಪ ದೂರ ಎಲ್ಲ ಡೆಗಣಿಕೋಟೆ ಈ ಥರದ ಕಡೆ ಎಲ್ಲ ಹೋದ್ರೂ ನಮ್ಮ ಭಾಷೆ ನಾವು ಮಾತಾಡ್ತೀವಿ. ಓದ್ತದೆ ಬರ್ತದೆ, ಇವನ್ಕ ಗಳು ಮತ್ತು ಆ ಥರದ್ದನ್ನು ತುಂಬ ಇಡೀ ಅದನ್ನೇ ಸಿನಿಮಾಲಿ ಯೂಸ್ ಮಾಡಿರೋದ್ರಿಂದ ನನಗೆ ತುಂಬ ಈಸಿ ಆಗೋಯ್ತು. ಮಗಳಿಗೆ ಅವಳಿಗೂ ತುಂಬ ಚೆನ್ನಾಗಿ ಗೊತ್ತು. ಅವಳು ಹಳ್ಳಿಲಿ ಎಲ್ಲ ನೋಡಿರೋದ್ರಿಂದ ಅವಳು ತುಂಬ ಸರಾಗವಾಗಿ ಮಾತಾಡ್ತಾಳೆ, ಅದನ್ನು ಅವಳು ಇಷ್ಟಪಡ್ತಾಳೆ. ನಮ್ಮ ವರ್ತೂರು ಸಂತೋಷ್ ಮಾತಾಡ್ತಾರೆ, ಸಖತ್ತಾಗಿ ನಂಗೆ ತುಂಬ ಇಷ್ಟ. ವರ್ತೂರು ಸಂತೋಷ್ ಮಾತಾಡೋದು ಇಷ್ಟ. ಆಮೇಲೆ ಇನ್ನಿಬ್ರು ಯಾರೋ ರೀಲ್ಸ್ ಮಾಡ್ತಾ ಇದ್ದಾರೆ ಈಗ, ಗಂಡ ಹೆಂಡ್ತಿದು ಒಂದು ಸಖತ್ ಕಾಂಬಿನೇಷನ್ ಇಬ್ಬರು. ನನಗೆ ಅವ್ರ ಹೆಸರು ಜ್ಞಾಪಕ ಬರ್ತಿಲ್ಲ. ಸುಮ್ಮನೆನೋ ಏನೋ ಅಂತೇನೋ ಮಾಡ್ತಾ ಇದ್ದಾರೆ, ಅದು ನಮ್ಮ ಸ್ಲ್ಯಾಂಗು. ಆಮೇಲೆ ಒಬ್ಬರು ಲೇಡಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ತುಂಬ ಫೇರ್ ಆಗಿರ್ತಾರೆ ಅವರು. ಇವತ್ತೇನು ಗೊತ್ತಾ, ನಮ್ಮ ಮನೆ ತಂದಿದ್ದು ತಲೆಮಾಂಸಗಳು ತಂದಿದ್ವಿ, ಹಂಗಿಗೆಲ್ಲ ಸಖತ್ ಖುಷಿ ಅನಿಸುತ್ತೆ ನೋಡಿದ್ರೆ. ಅದು ಅವ್ರ ಹೆಸರು ಬರ್ತಿಲ್ಲ, ಕ್ಷಮಿಸಿ. ದಯವಿಟ್ಟು ಕಾರ್ಯಕ್ರಮ ನೋಡ್ತಿದ್ರೆ ನಿಮ್ಮನ್ನೆಲ್ಲ ನಾನು ಮೀಟ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು. ಅಂದರೆ ಈ ಲ್ಯಾಂಗ್ವೇಜ್ನು ಹಂಗೆ ಉಳಿಸ್ಕೊಂಡು ಬರ್ತಾ ಇದ್ದೀರಲ್ಲ, ಅದು ಖುಷಿ ಆಗುತ್ತೆ ನನಗೆ. ಮತ್ತು ಇನ್ನೊಂದು ಮಗು ತೆಲುಗುಲಿ ಮಾತಾಡುತ್ತೆ, ಅಂದರೆ ಈ ಲೋಕಲ್ ತೆಲುಗು ಒಂದು ಮಾತಾಡುತ್ತೆ. ಅದು ತುಂಬ ಇಷ್ಟ ನನಗೆ, ನಾನು ನೋಡ್ತಾ ಇರ್ತೀನಿ. ಸರಿ, ಬಟ್ ರಚಿತಾ ರಾಮ್ ಅವರು ಮತ್ತು ರಾಜ್ ಬಿ ಶೆಟ್ಟಿ ಅವರಿಗೆ ಏನಾದ್ರು ಕಷ್ಟ ಆಗಿತ್ತು? ಅದು ಹಿಂಗೆ ರಾಜ್ ಬಿ ಶೆಟ್ಟಿ ಸಕ್ಕತ್ತಾಗಿ ಅವ್ರಿಗೆ ಗ್ರಾಸ್ಪಿಂಗ್ ಪವರ್ ಸೂಪರ್ ಆಗಿರೋದ್ರಿಂದ ನೋಡಿ ಹಂಗೆ ಹಂಗೆ ಮಾಡೋರು ಪಾಪ. ಆಮೇಲೆ ಡಬ್ಬಿಂಗಲ್ಲೆಲ್ಲ ಸರಿ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಅವ್ರು ಕಂಪ್ಲೀಟ್ಲಿ ಮ್ಯಾಂಗ್ಳೂರಿಯನ್ ಸ್ಲ್ಯಾಂಗ್ ಅಂದರೆ ಅವ್ರು ತುಂಬ ಕಷ್ಟಪಡಬೇಕಾಗುತ್ತೆ. ಅದೇ ಹೇಳ್ತಿಲ್ವಾ, ವಿದ್ಯಾಭ್ಯಾಸ ಒಂದು ಚೆನ್ನಾಗಿದ್ದರೆ ಯಾವ ಸ್ಲ್ಯಾಂಗ್ ಬೇಕಾದ್ರೂ ಮಾತಾಡ್ಬೋದು. ಸೊ ಅದೇನು ನಮಗೇನು ಅದು ಆ ಡಿಫ್ರೆನ್ಸಿಯೇಷನ್ ಏನು ಅನ್ಸಲ್ಲ, ಇವ್ರೇನು ಮಾತಾಡ್ದಂಗೆ ಇಲ್ವಲ್ಲ? ಇಲ್ಲ ಎಲ್ಲೂ ಅನ್ಸಲ್ಲ. ಎಸ್ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಎಲ್ಲರೂ. ಸರ್ ಆ್ಯಕ್ಚುಲಿ ಇನ್ನೊಂದು, ಈಗ ಇಡೀ ಸಿನಿಮಾದಲ್ಲಿ ಒಂದು, ಈಗ ನೋಡಿ ರಾಜ್ ಬಿ ಶೆಟ್ಟಿ ಅವ್ರನ್ನ ರಿವೀಲ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಆ ಥರ ಇನ್ಯಾವುದಾದ್ರೂ ಎಷ್ಟು ಪಾತ್ರಗಳಿದೆ ಸರ್? ಅಂದರೆ ಒಂಥರ ಡಾರ್ಕ್ ಹಾರಸ್ ಥರ ನಮ್ಗೆ ಅಲ್ಲಿ ಒಳಗಡೆ ಹೋದಾಗ ಉಮಾಶ್ರೀ ಅಮ್ಮನ ಪಾತ್ರ ಓಕೆ ತುಂಬ ಒಂಥರ ಎಂಥವ್ರಿಗೂ ಕಣ್ಣು ಒದ್ದೆ ಆಗ್ಬಿಡತ್ತೆ. ಬಾ ದೇವರೇ, ಒಂದು ತಾಯಿ ಹೆಂಗಿರ್ತಾಳಲ್ವಾ ಇಲ್ಲಿ, ಅಥವಾ ಅವಾಗೆಲ್ಲ ಎಷ್ಟು ಇರೋರು ಇಲ್ಲದೆ ಇರೋರ ಹತ್ರ ಎಷ್ಟು ಕಿತ್ಕೊಂಡು ತಿಂದ್ರಲ್ವಾ, ಎಷ್ಟು ನೋವಲ್ವಾ ಇದು ಅಂತ ಅನ್ಸುತ್ತೆ. ಕರೆಕ್ಟ್ ಸರ್. ಸರ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಸರ್ ಪ್ಯಾಟ್ರನ್ ಒಂದು, ಈಗ 2-3 ವರ್ಷದಿಂದ ಏನಂತಂದರೆ ತುಂಬ ಸ್ಟಾರ್ ಸಿನಿಮಾಸಿಗೆ ಮಾತ್ರ ಜನ ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ 2025 ಡಿಸೆಂಬರಲ್ಲಿ ಒಂದು 3 ಫಿಲಮ್ ಮಾತ್ರ ಅವ್ರ ತಲೆಯಲ್ಲಿ, ಬೇರೆ ಯಾವ್ದು ಫಿಲಮ್ ಅಂದರೆ ರಿಲೀಸ್ ಆಗ್ತಿದ್ರು ಅದಕ್ಕೆ ಅವ್ರು ತಲುಪಿರಲ್ಲ, ಪ್ಲಸ್ ಅದ್ರ ಬಗ್ಗೆ ಅವರಿಗೆ ಲಕ್ಷ್ಯನೂ ಇರಲ್ಲ ಜನಗಳಿಗೆ. ಆ ಥರನೇ ಪ್ಯಾಟ್ರನ್ ಮುಂದುವರ್ಕೊಂಡು ಬಂದಿದೆ. ಅಂದರೆ ಬರೀ ಸ್ಟಾರ್ಸ್ನ ಮಾತ್ರ ಅವ್ರು ಫೋಕಸ್ ಮಾಡಿಕೊಂಡು ಜನ ಥಿಯೇಟ್ರಿಗೆ ಹೋಗೋಣ ಅಂತ ಅನ್ಕೋತಾರೆ. ಅದನ್ನು ಹೆಂಗೆ ಬ್ರೇಕ್ ಮಾಡೋದು ಸರ್? ಒಂದು ಪ್ರಶ್ನೆ ಇದೆ. ಒಂದು ಕಾಲದಲ್ಲಿ ನಾವ್ಯಾರು ಸ್ಟಾರ್ಸ್ ಅಲ್ಲ. ಹೌದು ಸರ್. ದುನಿಯಾ ಅಂತ ಒಂದು ಸಿನಿಮಾ ಮಾಡಿದ್ವಿ, ಗಣೇಶ್ ಮುಂಗಾರು ಮಳೆ ಅಂತ ಮಾಡಿದ. ಅವತ್ತು ನಾವೆಲ್ಲರೂ ಹೊಡೆದಾಡಿದ್ವಿ, ಬಟ್ ಪ್ರಾಡಕ್ಟ್ ಸಖತ್ತಾಗಿ ಕೊಟ್ಟಿದ್ವಿ ಅಲ್ವಾ. ಹಾರ್ಡ್ ವರ್ಕ್ ತುಂಬ ಮಾಡಿದ್ವಿ ಅದಕ್ಕೆ. ಆ ಥರದ್ದು ಯಾಕೆ ನೀವು ಮಾಡಿ ಬರ್ತಾ ಇಲ್ಲ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ. ನಾನು ಯಾರನ್ನೂ ಬರಬೇಡಿ ಅಂತ ಹೇಳ್ತಾ ಇಲ್ಲ. ಈಗ ನಾನು ದುನಿಯಲ್ಲಿ ಮುಂಚೆ ಪಟ್ಟಂಥ ಕಷ್ಟ ಅನುಭವಗಳಾಗ್ಬೋದು, ಗಣೇಶ್ ಪಟ್ಟಿರೋಂಥ ಕಷ್ಟಗಳು ಆಗ್ಬೋದು, ನೋವಾಗ್ಬೋದು, ಅವಮಾನ ಆಗ್ಬೋದು, ಆ ಥರ ನೀವು ಪಡಿ ಅಂತ ನಾನು ಹೇಳ್ತಾ ಇಲ್ಲ. ಅದು ಆ ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು ಗೊತ್ತಾ ನಮಗೆ. ನಾವು ಅಲ್ಲಿ ಬಂದು ನಿಂತ್ಕೊಳ್ಳೋಕೆ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಆ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಎಷ್ಟಾಗಿದೆ ಅಲ್ವಾ. ನಮ್ಗೆ ಬೇಡ, ನಮ್ಮ ಹತ್ರ ದುಡ್ಡಿದೆ, ನಿಮ್ಮ ಹತ್ರ ದುಡ್ಡು ಗತಿ ಇರಲಿಲ್ಲ, ನಾವು ಮಾಡಿಬಿಟ್ವಿ ಅಂತ ಹೇಳ್ತಾ ಇದ್ದ ಸಂತೋಷ. ನಿಮ್ಮ ಹತ್ರ ದುಡ್ಡಿದೆ ಮಾಡಿ, ಫೆಸಿಲಿಟಿ ಇದೆ ಮಾಡಿ. ಆದರೂ ದುಡ್ಡಿದ್ರೂ
ಆ ಎಕ್ಸ್ಪೀರಿಯನ್ಸ್ ಒಂದಿರಬೇಕಲ್ಲಪ್ಪ. ಆ ಎಕ್ಸ್ಪೀರಿಯನ್ಸ್ ಇದ್ದಾಗ ಮಾತ್ರ ನಿಂತ್ಕೊಳ್ಳೋಕ್ಕೆ ಸಾಧ್ಯ, ಜನ ನೋಡೋಕ್ಕೆ ಸಾಧ್ಯ, ಜನ ಇಷ್ಟಪಡೋಕ್ಕೆ ಸಾಧ್ಯ. ಹಂಗಾಗಿ ಅದಕ್ಕೆ ಹೋದ ವರ್ಷ ಕೂಡ ಕೆಲವು ಉದಾಹರಣೆಗಳಿದೆ, ಹೊಸ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿರೋವು ಗೆದ್ದಿರೋವು ಇದಾವಲ್ಲ ಅಲ್ವಾ. ಕೆಲವಿದೆ ಸರ್, ಕೆಲವಿದೆ. ಬಟ್ ಆದರೆ ಅವರೆಲ್ಲ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಸುಮಾರು ಜನ ಸ್ಟ್ರಗಲ್ ಮಾಡಿರ್ತಾರೆ ಪಾಪ. ಅದೊಂದು ಇದೆಯಲ್ಲಮ್ಮ, ಅದನ್ನು ನಾವು ಯೋಚನೆ ಮಾಡಬೇಕು. ಕರೆಕ್ಟ್ ಸರ್. ಮತ್ತು ಅವತ್ತಿನ ಆಡಿಯನ್ಸ್ ಸರ್ ಅಂದರೆ ಹಾಗಲ್ಲ, 2007 ಆ ಟೈಮಲ್ಲೆಲ್ಲ ಬೇರೆ ಎಂಟರ್ಟೈನ್ಮೆಂಟ್ ಮೋಡ್ ಏನೂ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಮೊಬೈಲ್ ಅಷ್ಟೊಂದು ಸೋಷಿಯಲ್ ಮೀಡಿಯಾ, ಈಗೆಲ್ಲ ರೀಲ್ಸು ಕೂಡ ಬಂದು ಇವಾಗ ಆಲ್ಮೋಸ್ಟ್ 10 ಸೆಕೆಂಡ್ಸಿಗೆ ಎಂಟರ್ಟೈನ್ಮೆಂಟ್ ಬಂದು ಇಳ್ದಿದೆ. ಇವಾಗ ತುಂಬ ಚಾಲೆಂಜ್ ಅಂತ ಅನ್ಸುತ್ತೆ. ಹೌದು, ಡೆಫಿನೆಟ್ಲಿ ಇವಾಗ ತುಂಬ ವೆರಿ ಚಾಲೆಂಜಿಂಗ್ ಇವತ್ತು ನಾವು ಸಿನಿಮಾ ಮಾಡಿ ಅದನ್ನು ಬಂದು ನೋಡಿ ಚೆನ್ನಾಗಿದೆ ನೋಡಿ ಅಂತ ಹೇಳಿಸ್ಕೊಳ್ಳೋದೇ ದೊಡ್ಡ ಟಾಸ್ಕ್ ಇವತ್ತು ನಮಗೆ. ಕರೆಕ್ಟ್ ಸರ್. ಬಿಕಾಸ್ ಈಗ ಈ 5, 6, 7, 8 ಇಯರ್ಸಲ್ಲಿ ಅಂದರೆ ನೀವು ಸ್ಟಾರ್ ಎಲ್ಲ ಆದಮೇಲೆ ನಮ್ಮ ಈಗ ಲೇಟೆಸ್ಟಾಗಿ ರಿಷಬ್ ಶೆಟ್ಟಿ ಅವ್ರು ಮಾತ್ರ ಹೊಸ ಹೆಸರು ಬಂದು ಲೈಕ್ ಅವರು ಸ್ಟಾರ್ ಅಂತ ಅನ್ನಿಸ್ಕೊಂಡಿದ್ದಾರೆ ಹೊರತುಪಡಿಸಿದ್ರೆ ಬೇರೆಯವರೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ. ಬಟ್ ಆ ಸ್ಟಾರ್ ಪಟ್ಟನೋ ಅಥವಾ ಇನ್ನೊಂದು ಕಷ್ಟಪಟ್ಟಿದ್ದಕ್ಕೆ ರಿಷಬ್ ಶೆಟ್ಟರ್ ಆಗಿದ್ದು ಅಲ್ವಾ. ನೀವು ಪಡಿ, ಯಾಕೆ ಕಷ್ಟನ ಸಾಕು, ನನಗೆ ಕಷ್ಟ, ನಾನು ಇಷ್ಟಕ್ಕೆ ನಾನು ಎದ್ಬಿಡಬೇಕು ಅಂತ ಯಾಕೆ ಒದ್ದಾಡ್ತೀರಾ? ಎಲ್ಲವೂ ಕಷ್ಟನೇ. ಕರೆಕ್ಟ್ ಸರ್. ಆಯಿತಾ. ಈಗ ಸುಮ್ಮನೆ ಯೋಚನೆ ಮಾಡಿ, ಒಂದು ಮನೆ ಕಟ್ಟಕ್ಕೆ ನೀವೇ ಪಾಯ ತೋಡಿ ಯಾರನ್ನೂ ಕರ್ಕೊಳ್ದಿರ ನೀವೇ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟೆಲ್ಲ ಕೆಲಸ ಇದೆ. ಹಂಗೆ ಅಲ್ವಾ ಜೀವನನೂ ಕಟ್ಕೊಳ್ಳೋದು. ನೀವೊಬ್ಬರೇ ತಾನೇ ಕಟ್ಕೊಳ್ಳೋಕೆ ಬಂದಿದ್ದೀರಾ? ಪಡಿ, ಕಷ್ಟಪಡಿ, ಮಣ್ಣೋರಿ, ಇಟ್ಟಿಗೆ ಜೋಡಿಸಿ, ಪ್ಲಾಸ್ಟಿಂಗ್ ಮಾಡಿ, ಪೇಂಟ್ ಮಾಡಿ, ಎಲ್ಲ ಕೆಲಸ ನೀವೇ ಮಾಡಿ. ಹಂಗೆಲ್ಲ ಕೆಲಸ ನೀವೇ ಮಾಡಿಕೊಂಡಾಗ ನಿಮ್ಗದು ಸ್ಕಿಲ್ ಗೊತ್ತಾಗತ್ತೆ. ಓ, ನಾನು ಈ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನನಗಿದು ನಾನು ನಿಲ್ಲಿಸ್ಕೋತೀನಿ ಇದನ್ನು ಅಂತ. ಎಲ್ಲೋ ಒಂದು ಕಡೆ ನನ್ನನ್ನು ನಾನು ನಿಲ್ಲಿಸ್ಕೊಳ್ಳೋದು ಕೂಡ ಒಂದು ಹಾರ್ಡ್ ವರ್ಕೇ ಅಲ್ವಾ. ಅದನ್ನು ಮಾಡಿ ಅಂತ ನನ್ನ ಆಸೆ ಯಾವಾಗಲೂ. ಈಗ ಸುಮಾರು ಜನ ಬರ್ತಾರೆ, ಅವ್ರು ಎಂಟರ್ಟೈನ್ ಮಾಡಲ್ಲ. ಹೊಸಬರು ಬಂದಾಗ ನನಗೆ ಆ ಟೈಟ್ಲ್ಗಳು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಇದು ಆಗಲ್ಲ ಇದು ಅಂತ, ಇದು ವರ್ಕ್ ಆಗಲ್ಲ ಅಂತ. ನಾನು ಎದುರುಗಡೆ ಒಂದು ಕಳಿಸ್ಬಿಡ್ತೀನಿ, ಇಲ್ಲಮ್ಮ ನಾನು ನಿಂಗೆ ಸಪೋರ್ಟ್ ಮಾಡಲ್ಲಪ್ಪ. ನಾನು ನಿನ್ನನ್ನು ಸಪೋರ್ಟ್ ಮಾಡಿದ್ರೆ, ಇವತ್ತು ನಾನು ನಿನ್ನ ಎನ್ಕರೇಜ್ ಮಾಡಿಬಿಟ್ರೆ, ನಾಳೆ ದಿವಸ ಇದು ತಪ್ಪಾಗುತ್ತೆ ಅಂತ ಗೊತ್ತು, ಮತ್ತೆ ಇನ್ನೊಂದು ತಪ್ಪು ಮಾಡ್ತೀಯ ಅಲ್ವಾ. ನಾನು ಹಂಗಾಗಿ ನೀನು ನನ್ನ ಬೈಕೊಂಡು ಹೋಗಿ ಇಲ್ಲಿಂದ, ಇದು ಏನೂ ಚೆನ್ನಾಗಾಗಲ್ಲ, ಉದ್ಧಾರ ಆಗಲ್ಲ, ಹೋಗು ಅಂತ ಕಳಿಸ್ಬಿಡ್ತೀನಿ. ಬಟ್ ಅದ್ರ ಜೊತೆಗೆ ಸರ್ ಅಂದರೆ ಲೈಕ್ ಡೋಂಟ್ ಯು ಥಿಂಕ್ ಅಂದರೆ ಈಗ ಒಂದು ವಾರಕ್ಕೆ 8, 9 ಎಲ್ಲ ರಿಲೀಸ್ ಆಗುತ್ತಲ್ಲ ಸರ್ ಸಿನಿಮಾಗಳು, ಅದನ್ನು ಸ್ವಲ್ಪ ಕಡಿಮೆ ಮಾಡೋ ಥರ ಆದರೆ. ನಾನು ಒಂದು ಸಿಂಪಲ್ ಹೇಳ್ತೀನಿ, ಈಗ ಜನ ಯಾವತ್ತೂ ಬರಲ್ಲ ಅಂತ ಹೇಳಿಲ್ಲ. ಈಗ ಸುಮ್ಮನೆ ಯೋಚನೆ ಮಾಡಿ, 5 ಕಡೆ ಹೋಟ್ಲಿದ್ದು 5 ಹೋಟ್ಲಲ್ಲೂ ಎಕ್ಸ್ಟ್ರಾರ್ಡಿನರಿ ತಿಂಡಿ ಕೊಟ್ಟರೆ ಡಿಫ್ರೆಂಟಾಗಿ 5 ಕಡೆ ಜನ ಇರ್ತಾರೆ. 5 ಕಡೆ ಊಟ ಮಾಡ್ತಾರೆ, 5 ಕಡೆ ಹೋಗಿ ದುಡ್ಡು ಕೊಡ್ತಾರೆ ಅಲ್ವಾ. ಪಾಪ ಅವ್ರ ಕಷ್ಟದ ದುಡ್ಡು ಅಲ್ವಾ. ಹಂಗೆ ಸಿನಿಮಾಗೂ ಅಷ್ಟೇ, ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಬಂದು ನೋಡ್ತಾರೆ, ಚೆನ್ನಾಗಿಲ್ಲ ನೋಡಲ್ಲ. ಅವರು ಯಾರನ್ನೋ ಕೇಳ್ತಾರೆ ಹೆಂಗಿದೆ ಅಂತ, ಚೆನ್ನಾಗಿಲ್ಲ, ಹೋಟ್ಲ್ ಊಟ ಚೆನ್ನಾಗಿಲ್ಲ ಹೋಗಲ್ಲ. ಅದಕ್ಕೆ ತುಂಬ ರುಚಿಯಾಗಿ ಮಾಡಿ ಅಂತ ಹೇಳೋದು. ಸರ್ ಇಷ್ಟರ ಮಟ್ಟಿಗೆ ತಿಳುವಳಿಕೆ ಬರಬೇಕು ಯಂಗ್ಸ್ಟರ್ಸಿಗೆ ಅಂತಂದರೆ, ಯಾಕೆಂದರೆ ದೊಡ್ಡವರು ಆಲ್ರೆಡಿ ಸ್ಟಾರ್ಸ್ ಆಗಿರೋಂಥವ್ರ ಒಂದು ಸಜೆಷನ್ ಅಥವಾ ಅವ್ರದ್ದೊಂದು ಸಮಕ್ಷಮದಲ್ಲಿ ಅವ್ರಿಗೊಂದು ಗೈಡ್ ಮಾಡೋವಂಥದ್ದು, ಆ ಥರದ ಗೈಡಿಂಗ್ ಫೋರ್ಸ್. ಯಾರು ನೋಡಪ್ಪ, ಒಂದೇ ಹೇಳ್ತೀನಿ, ಮನೇಲಿ ಮಕ್ಕಳೇ ಮಾತು ಕೇಳಲ್ಲ ಅಂದಾಗ ಕಂಡವ್ರ ಮಕ್ಕಳು ಕೇಳ್ತಾರ? ಇಲ್ಲ ಅಲ್ವಾ, ಕೇಳಲ್ಲ ಅಲ್ವಾ. ಹಂಗೆ ನಾವು ಯಾಕೆ ಹೇಳ್ಬೇಕು ಪಾಪ ಅವ್ರಿಗೆ ಏನು ಹೇಳ್ಬೋದು ಅಂದರೆ ಕಷ್ಟಪಡಿ ಅಂತ ಹೇಳ್ಬೋದು. ಹೌದು ಸರ್. ಈಗ ನನಗೆ ಆ್ಯಕ್ಚುಲಿ ಈ ಸಿನಿಮಾದು ಡೈಲಾಗ್ ಅಲ್ಲ, ನಿಮ್ಮ ಡೈಲಾಗ್ ಎಸ್ಪೆಷಲಿ ಟೀಸರಲ್ಲಿ ನೀವು ಹೇಳಿರೋದು. ಮತ್ತಂದರೆ ಈಗ ಸ್ವಾಭಿಮಾನ ಅಂತ ಬಂದಾಗ ತಲೆ ಬಾಗ್ಲಿಕ್ಕೆ ಯಾವತ್ತೂ ರೆಡಿ ಇರ್ತಾರೆ ಆಚಾರ್ಯ ಅವರು. ಸ್ವಾರ್ಥ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಕೇರ್ ಮಾಡಲ್ಲ, ಆ ಥರದ್ದು. ಸೊ ದುನಿಯಾ ಹೌದು ಸರ್. ವಿಜಯ್ ಕುಮಾರ್ ಅವರು ಹಾಗೇನಾ ಸರ್? ಹೌದು, ನನಗೆ ಬದುಕಿರೋದು. ಸ್ವಾಭಿಮಾನ ಅಂತ ಬಂದಾಗ ತಲೆ ಬಗ್ಸೋಣ, ಬೇರೆ ಥರ ಬಂದರೆ ನಾನು ಬೇರೆ ಥರ ನಿಂತ್ಕೋತೀನಿ ಅಷ್ಟೇ. ಯಾವುದಕ್ಕೂ ಎದುರಲ್ಲ, ಎದುರೋದು ಇಲ್ಲ. ಸರ್ ಸಿನಿಮಾಗಳು ಆ್ಯಕ್ಚುಲಿ ಈಗ ಜೊತೆಗೆ ಸೌತ್ ಇಂಡಿಯನ್ ಹೀರೋ ಆಗಿ ಈಗ ನೀವು ಹೊರ ಹೊಮ್ತಾ ಇದ್ದೀರಾ, ಬಿಕಾಸ್ ಬೇರೆ ಸಿನಿಮಾಗಳನ್ನು ಕೂಡ ಮಾಡ್ತಾ ಇರ್ತೀರ ಒಟ್ಟೊಟ್ಟಿಗೆ. ಸೊ ಆ ಫೀಲಿಂಗ್ ಯಾವ ರೀತಿ ಇದೆ ಸರ್? ಖುಷಿ ಇದೆಯಪ್ಪ ನನಗೆ. ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿ, ಲೈಕ್ ನಮ್ಮ ಸಿನಿಮಾನು ಹಂಗೆ ಎಲ್ಲೋ ನಾನು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದ್ದೀನಿ, ಅವರು ಎಲ್ಲ ನಮ್ಮ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಾರೆ ಒಂದು ದಿವಸ ಅಂದಾಗ ನಾನು ಪ್ರಮೋಟ್ ಮಾಡ್ಕೊಂಡಂಗಲ್ವ ಅದು. ಸೊ ಲ್ಯಾಂಡ್ ಲಾರ್ಡ್ ಸರ್ ಅಂದರೆ ಸಾಕಷ್ಟು ವಿಷಯಗಳಿರುವಂತಹ ಸಿನಿಮಾ, ಬಿಕಾಸ್ ಮೇಯ್ನ್ಲಿ ರೈಟರ್, ಒಬ್ಬ ಒಳ್ಳೆ ರೈಟರ್ ಮತ್ತು ಕೆಲಸ ಗೊತ್ತಿರುವಂತಹ ಒಬ್ಬ ನಿರ್ದೇಶಕ ಕಟ್ಕೊಡ್ತಾ ಇರುವಂತಹ ಸಿನಿಮಾ. ಸೊ ಅದೇ ಸಾಕು ಒಂದು ಕ್ಯೂರಿಯಾಸಿಟಿ, ಅಥವಾ ನಾವು ನೋಡ್ಲಿಕ್ಕೆ ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳೋದಕ್ಕೆ.
ಅಪಾರ್ಟ್ ಫ್ರಮ್ ದಟ್ ನಿಮಗೆ ಅಂದರೆ ಏನು ಸರ್, ಎಸ್ಪೆಷಲಿ ಒಬ್ಬ ಆಡಿಯನ್ಸ್ ಆಗಿ, ಒಬ್ಬ ದುನಿಯಾ ವಿಜಯ್ ಅವರು ಒಂದು ಆಡಿಯನ್ಸ್ ಆಗಿ ಈ ಸಿನಿಮಾ ಯಾಕೆ ನೋಡಬೇಕು ಅಂತ ಅನಿಸುತ್ತೆ ನಿಮಗೆ? ಸಿನಿಮಾದ ಕತೆಗೋಸ್ಕರ ನೋಡಬೇಕು ಅನಿಸುತ್ತೆ. ಯಾವಾಗಲೂ ಒಬ್ಬರ ಕತೆ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಅದು ಕ್ರೈಮ್ ಆಗ್ಬೋದು, ಅಥವಾ ಲವ್ ಆಗ್ಬೋದು, ಅಥವಾ ಎರಡೇ ಕ್ರೈಮ್ ಆ್ಯಂಡ್ ಲವ್ ಆಗ್ಬೋದು. ತುಂಬ ಇಂಟ್ರೆಸ್ಟಿಂಗಾಗಿ ಕೇಳ್ತೀವಿ. ಹೌದಾ, ಆಮೇಲೆ ಏನಾಯಿತು, ಆಮೇಲೆ ಹೆಂಗಾಯಿತು, ಹೌದಾ, ಒಂದು ನಿಮಿಷ ತಿರ್ಗಾ ಹೇಳು ಹೆಂಗಾಯಿತು. ಇದಕ್ಕೋಸ್ಕರ ಆದರೂ ನೋಡಬೇಕು. ಅದು ಕತೆ ತುಂಬ ಚೆನ್ನಾಗಿದ್ದಾಗ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತಲ್ಲ. ಬಟ್ 80ರ ದಶಕದ ಸಿನಿಮಾ ಅಂತ ಹೇಳಿದಾಗ ಇವತ್ತಿನ ಈಗ 2K ಕಿಡ್ಸ್, 4G 5G ಕಿಡ್ಸ್ ಅಂತ ಹೇಳ್ತೀವಿ, ಅವ್ರಿಗೆಲ್ಲ ಎಷ್ಟಿರುತ್ತೆ ಏಜು? 5G ಕಿಡ್ಸ್ಗೆಲ್ಲ ಎಷ್ಟಿರುತ್ತೆ ಏಜು ಸರ್? ಅವರು 20, 19, 21, 22 ಅಷ್ಟೇ ಸರ್. ಅವ್ರು ಮನ್ಸು ಮಾಡಿ ನೋಡಿದ್ರೆ ಅವ್ರ ತಾತ ಮುತ್ತಾತಿರು ಅಥವಾ ಅವ್ರ ತಂದೆ ಎಷ್ಟು ಕಷ್ಟಪಟ್ಟಿದ್ರು ಅಂತ ಗೊತ್ತಾಗುತ್ತೆ. ಅವ್ರ ಮನಸ್ಸು ಮಾಡಿ ನೋಡಬೇಕು. ಮನಸ್ಸು ಮಾಡಿ ನೀವು ನೋಡಲೇಬೇಕು ಅಂತಲ್ಲ, ಅವ್ರ ಮನಸ್ಸು ಮಾಡಿ ನೋಡಿದ್ರೆ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ರು ಅಂತ ಗೊತ್ತಾಗುತ್ತೆ. ಸರ್, ಸಲಗ ಆಗಿರ್ಬೋದು, ಭೀಮಾ ಆಗಿರ್ಬೋದು, ಕೆಲವೊಂದಷ್ಟು ವಿಷಯಗಳಂದರೆ ಯಂಗ್ಸ್ಟರ್ಸ್ ಯಾವ ರೀತಿ ಹಾದಿ ತಪ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಆ್ಯಕ್ಚುಲಿ ಟಚ್ ಮಾಡಿದ್ರಿ ಅಲ್ಲಿ. ಸೊ ಇವತ್ತಿನ ಯಂಗ್ಸ್ಟರ್ಸ್ನ ನೀವು ನೋಡುವಾಗ ಅಂದರೆ ಅವರಲ್ಲಿ ಕೆಲವೊಂದಷ್ಟು ನಾವು ನೋಡ್ತೀವಿ ಅಂದರೆ ಒಂದು ವರ್ಗದ ಜನ, ಎಲ್ಲರನ್ನೂ ಜನರಲೈಸ್ ಮಾಡೋಕ್ಕಾಗಲ್ಲ, ಫೋಕಸ್ ಕಡಿಮೆ, ಅಥವಾ ಏನೋ ಸಡನ್ನಾಗಿ ಏನೋ ಒಂದು ಲೈಫಲ್ಲಿ ನಡೆದಾಗ ಅದನ್ನು ಈಸಿಯಾಗಿ ತಗೊಳ್ಳಿಕ್ಕೆ ಆಗದೆ ಇರೋದು, ಸಡನ್ನಾಗಿ ಡಿಪ್ರೆಷನ್ ಆಗಿಬಿಡೋದು. ಬಿಕಾಸ್ ಈಗ ಡಿಪ್ರೆಷನ್ ಅಂತ ಕೆಲವರು ನಮಗೆಲ್ಲ ಗೊತ್ತೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಅದೇನು ಅಂತ. ಈಗಿನ ಮಕ್ಕಳಿಗೆಲ್ಲ ಲೈಕ್ ಅಂದರೆ ದೇ ಲೈಕ್ ಡಿಪ್ರೆಷನ್ನು ಆಗ್ತಾ ಇಲ್ಲ ಸಮಥಿಂಗ್ ಆ ಥರದ್ದೆಲ್ಲ ಇರ್ತಾರೆ. ಪಾಯಿಂಟ್. ಅದಕ್ಕೆ ಒಂದೇ ಕಾರಣ, ಅವತ್ತು ನಮಗೆ ಮೊಬೈಲ್ ಇರಲಿಲ್ಲ. ಬೀದಿಲಿ ಎದ್ದು ಬಿದ್ದು ವಾರಕ್ಕೊಂದ್ಸರಿ ರಕ್ತ ಸುರಿಸ್ಕೊಂಡು ಗಾಯ, ಮಣ್ಕಾಯಿ ಇಲ್ಗಾಯ ಮಾಡ್ಕೊಂಡು ವಾಸಿ ಮಾಡಿಕೊಂಡು ಆಟ ಆಡ್ಕೊಂಡು ಬೆಳೆದ್ವಿ. ಅದೊಂದು ಸಾರ್ಟ್ ಆಫ್ ಸ್ಪೋರ್ಟ್ಸ್ ಆಗಿತ್ತು. ಆಮೇಲೆ ನಾವೆಲ್ಲ ಆಡಿದ್ದು ಒಂದೊಂದಲ್ಲ ಒಂದು ಆಟಗಳಾಡಿನೇ ಟೈಮ್ ಸ್ಪೆಂಡ್ ಮಾಡಿದ್ದು. ಇವತ್ತು ಆಟ ಆಡೋಕ್ಕಿಂತ ಹೆಚ್ಚಾಗಿ ಮೊಬೈಲ್ ಹಿಡ್ಕೊಂಡು ಕೂತ್ಕೋತಾರಲ್ಲ, ಅದೇನಾಗುತ್ತೆ, ನಿಮ್ಮನ್ನು ಅಡಿಕ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಈಗ ಮೊಬೈಲ್ ಇಲ್ಲ ಅಂದರೆ ಕೋಪ ಬರೋಕ್ಕೆ ಶುರುವಾಗುತ್ತೆ. ಆ ಕೋಪ ಬರೋದೇ ಅಥವಾ ಮೊಬೈಲ್ ಕೊಡಿಸ್ದೇ ಇರೋದೇ ಎಷ್ಟೋ ಜನ ಕೊಂದುಬಿಟ್ಟಿದ್ದಾರೆ. ತಾಯಿನ ಕೊಂದಿದ್ದಾರೆ, ತಂದೆನ ಕೊಂದಿದ್ದಾರೆ, ಫ್ರೆಂಡ್ನ ಹೊಡೆದಾಕ್ಬಿಟ್ಟಿದ್ದಾರೆ, ಅಥವಾ ಮನೆಯಲ್ಲಿ ಯಾರೋ ಒಂದು ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ನನ್ನ ಮೊಬೈಲ್ ಮುಟ್ಟಿದ್ರೆ ನೋಡೋ ಸರಿ ಇರಲ್ಲ ಅಂತಾರೆ. ಈ ಥರ ಅವ್ರದ್ದೇ ಒಂದು ಸೀಕ್ರೆಟ್ ಲೈಫ್ನ ಮಾಡೋಕ್ಕೆ ಹೋಗಿ ಅವ್ರ ಮೆಂಟಲ್ ಸ್ಟ್ರೈನ್ಗೆ ದೇ ಆರ್ ಕಮಿಟಿಂಗ್ ಸೂಸೈಡ್ ಆಲ್ಸೋ ಇವತ್ತು. ಅಥವಾ ಅವರೇ ಒಂಥರ ಆಗಿ ಲೈಕ್ ಅದಕ್ಕೊಂದು ಟ್ರೀಟ್ಮೆಂಟ್ ಶುರುವಾಗಿದೆ ಇವತ್ತು. ಅಂದರೆ ಮೊಬೈಲು ಬೇಕು, ಯಾವುದಕ್ಕೆ ಬೇಕೋ ಅದಕ್ಕೆ ಬೇಕು. ಅದು ಬಿಟ್ಟು ನಾವು ಅದನ್ನೇ ಇಟ್ಕೋತೀವಿ ಅಂದರೆ ಅದು ಯಾವುದು ನಾವು ಅಚೀವ್ ಮಾಡೋಕ್ಕಾಗಲ್ಲ ಇವತ್ತು. ಓದೋ ಪರ್ಪಸ್ಗಾಗಲಿ, ಇನ್ಫಾರ್ಮೇಷನ್ ಪರ್ಪಸ್ಗಾಗಲಿ ತುಂಬ ಚೆನ್ನಾಗಿ ಬುದ್ಧಿವಂತರು ಇವತ್ತು ಮೊಬೈಲ್ನ ತುಂಬ ಕಡಿಮೆ ಯೂಸ್ ಮಾಡ್ತಾರೆ. ಹೌದು, ಅದೇ ಇವತ್ತಾಗಿರೋದು. ಇವತ್ತು ಯಾಕೆ ಹಂಗೆ ಆಗ್ತಾ ಇದ್ದಾರೆ ಅಂದರೆ ಅದೇ ಕಾರಣ. ನೀವು ನೋಡಿ, ನೀವು ಸುಮ್ಮನೆ ಹೋಗಿ ರೋಡಲ್ಲಿ ನೋಡಿ, ಎಲ್ಲರೂ ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ. ನಡ್ಕೊಂಡು ಹೋಗೋರು, ಫೋನಲ್ಲಿ ಹಿಂಗೆ ಹಿಡ್ಕೊಂಡು ಗಾಡಿ ಓಡಿಸ್ತಿರೋರು, ಕಾರಲ್ಲಿ ಹಿಂಗೆ ಹಿಡ್ಕೊಂಡು ಓಡಿಸ್ತಿರೋರು, ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋರು, ಇಲ್ಲ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಆಟ ಆಡ್ತಾ ಇರೋರು. ಒಂದು ಕಾಲದಲ್ಲಿ ಅಂತಲ್ಲ, ಜನರಲಿ ಎದ್ದರೆ ದೇವ್ರ ಮುಖ ನೋಡ್ತೀವಿ, ತಾಯಿ ತಂದೆ ದೇವರು ಅಂತೀವಿ. ಇವತ್ತು ಎದ್ದಿದ ತಕ್ಷಣ ಮೊಬೈಲ್ ದೇವರಾಗ್ಬಿಟ್ಟಿದೆ. ಆ್ಯಕ್ಚುಲಿ ದೇವರಲ್ಲ, ಅದೊಂದು ಪಿಚಾಚಿ. ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅವಾಗೆಲ್ಲ ಎದ್ದು ಬಂದು ತಾಯಿ ತಂದೆ ನೋಡಿ, ದೇವ್ರ ಮನೆ ನೋಡಿ, ನಮಸ್ಕಾರ ಮಾಡಿ, ಅದೊಂದು ಭಕ್ತಿ ಅಥವಾ ಒಂದು ಶ್ರದ್ಧೆ ಏನಿತ್ತು ಅದೆಲ್ಲ ಒಡೆದೋಯ್ತು. ಇವತ್ತು ಎದ್ದು 1 ಅವರ್ ಆದ್ರೂ ಆರಾಮಾಗಿ ಮೊಬೈಲಲ್ಲಿ ಕೆಲಸ ಮಾಡಿಕೊಂಡು, ಮೆಸೇಜ್ ನೋಡಿಕೊಂಡು, ಅವ್ರಿಗೆ ಗುಡ್ ಮಾರ್ನಿಂಗ್ ಕಳಿಸ್ಕೊಂಡು, ಇವ್ರಿಗೆ ಎಷ್ಟು ಗಂಟೆಗೆ ಸಿಗ್ತೀಯಾ ಅಂತ ಕಳಿಸ್ಕೊಂಡು, ಇಡೀ ಇದನ್ನು ಅವತ್ತಲ್ಲಿ ಪ್ಲ್ಯಾನ್ ಮಾಡಿ ತಲೆ ಕೆಡಿಸ್ಕೊಂಡು, ಅವ್ರು ಯಾರೋ ಒಬ್ಬರು ಕೆಟ್ಟದಾಗಿ ಮೆಸೇಜ್ ಮಾಡಿದರೆ ಆ ರಿಯಾಕ್ಷನ್ನ ತಂದು ಪೇರೆಂಟ್ಸ್ ಮೇಲೆ ಹಾಕಿ, ಆ ರಿಯಾಕ್ಷನ್ನ ತಂದು ಅಣ್ಣ ತಮ್ಮನ ಮೇಲೆ ಹಾಕಿ, ಆ ರಿಯಾಕ್ಷನ್ ತಂದು ಅಕ್ಕ ತಂಗಿ ಮೇಲೆ ಹಾಕಿ, ಇಡೀ ಮನೇನ ಬೆಳಿಗ್ಗೆ ಎದ್ದಿದ ತಕ್ಷಣ ಹಾಳು ಮಾಡಾಕೊಂಡ್ಬಿಡ್ತಾರೆ. ಹೌದು ಸರ್, ಇದೇ ನಡೀತಾ ಇರೋದು ಇವತ್ತು. ಸರ್, ನೀವೊಂದು ಅಂದರೆ ಈ ಥರದ ವಿಷಯ ಇಟ್ಕೊಂಡು ಯಾಕೆ ಸಿನಿಮಾ ಮಾಡ್ಬೋದು ಸರ್? ಬಿಕಾಸ್ ನಾನು ಎಲ್ಲೋ ಒಂದು ಮಾಡಿದ್ನಲ್ಲ, ಡ್ರಗ್ ಬಗ್ಗೆ ಮಾಡಿದ್ದೀನಿ ಸರ್. ಡ್ರಗ್ ಮಾಡಿದ್ದೀರಾ? ಅದು ಇವತ್ತಿಗೂ ಎಲ್ಲ ಕಡೆ ನೋಡಿ, ಇವತ್ತು ಪೇಪರ್ ತೆಗೆದು ನೋಡಿ, ಇವತ್ತು ಅದನ್ನೇ ಹಿಡಿತಾ ಇದ್ದಾರೆ. ಅದನ್ನು ದೊಡ್ಡ ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದಾರೆ. ಅದ್ರ ಬಗ್ಗೆ ಖುಷಿ ಇದೆ ನನಗೆ. ಸರ್, ರಿಲೇಟೆಡ್ ಟು ಸ್ಮಾರ್ಟ್ ಫೋನ್ ಸರ್, ಆ್ಯಂಡ್ ಈಗ ನಾನು ಎಲ್ಲೋ ಒಂದು ಕಡೆ ಓದಿದ್ದು ಕಂಟೆಂಟ್ ಕನ್ಸಂಪ್ಷನ್. ಈಗ ಅಂದರೆ ಈಗ ವಾರ್ ಅನ್ನೋಂಥದ್ದು ಬರೀ ನಾವು ಕತ್ತಿ ಗುರಾಣಿ ಗನ್ ಹಿಡ್ಕೊಂಡು ಮಾತ್ರ ಮಾಡಬೇಕು ಅಂತಿಲ್ಲ. ಲೈಕ್ ಅಂದರೆ ಎಲ್ಲೊಂದು ಕಡೆ ಬೇರೆ ದೇಶದವ್ರು, ಫಾರ್ ಎಕ್ಸಾಂಪಲ್ ಚೈನಾನೋ ಜಪಾನ್, ಅವರೆಲ್ಲ ಹಿಂಗೆ ಅವರು
ಪ್ರೋಗ್ರಾಮಿಂಗ್ ಸಮಥಿಂಗ್ ಏನೋ ಮಾಡಿದ್ದಾರೆ ಅಂತಂದರೆ ನಮಗೆ ಈಗ ರೀಲ್ಸ್ ಅಥವಾ ಬೇಡದೇ ಇರೋದು ಸಮಥಿಂಗ್ ಎಲ್ಲ ಬರ್ತಾ ಇರುತ್ತಲ್ಲ, ಇದೇ ಬರಬೇಕು ಇಂಥ ಒಂದು ಪರ್ಟಿಕ್ಯುಲರ್ ರೀಜನ್ಗೆ ಅನ್ನೋ ಥರ ಎಲ್ಲ ಅವರು ಮಾಡ್ಕೊಂಡಿದ್ದಾರಂತೆ ಆ್ಯಕ್ಚುಲಿ. ಸೊ ದ್ಯಾಟ್ ನಾವೇನು ಪ್ರೊಡಕ್ಟಿವ್ ಆಗಿ ಏನು ಮಾಡಬಾರ್ದು ಯಂಗ್ಸ್ಟರ್ಸ್ ಅನ್ನೋ ಥರದ್ದೆಲ್ಲ. ಸೊ ಇದನ್ನೆಲ್ಲ ಹೆಂಗೆ ತಿಳಿಸಿ ಹೇಳೋದು ಯಂಗ್ಸ್ಟರ್ಸ್? ಅಲ್ಲ, ಈಗ ನೋಡಿ, ತುಂಬ ಕಷ್ಟವಾದ ವಿಷಯ ಅಂದರೆ ಇವತ್ತು ಮೊಬೈಲ್ ಬಿಟ್ಟು ಬದುಕೋದು. ಹೌದು, ಅದು ಕಷ್ಟ ಅಂತ ಗೊತ್ತಲ್ವಾ, ಮೊಬೈಲ್ ಬಿಟ್ಟು ಬದುಕಬೇಕು ಅಂತ. ಬಿಟ್ಟು ಬದುಕದೇ ಸಿಗ್ಬೋದು, ಇಲ್ಲ ಅಂದರೆ ಸಿಗಲ್ಲ. ಇನ್ನೊಬ್ರಿಗೆ ಅಡಿಕ್ಟ್ ಆಗ್ತೀವಿ. ಇನ್ನು ಯಾರೋ ಒಬ್ರು ಪ್ರೋಗ್ರಾಮ್ ಮಾಡಿದ್ರು ನಾವು ಅಡಿಕ್ಟ್ ಆಗ್ತೀವಿ. ಇವತ್ತು ಆಲ್ರೆಡಿ ನಾವೇನೋ ಮಾತಾಡ್ತಾ ಇದ್ರೆ ಫೋನಲ್ಲಿ ಮಾತಾಡ್ಬಿಟ್ಟಿದ್ರೆ ನೆಕ್ಸ್ಟ್ ಓಪನ್ ಮಾಡಿದ್ರೆ ರೀಲ್ಸ್ ಅದೇ ಬರುತ್ತೆ. ಹೌದು, ನೀವು ನೆಗೆಟಿವ್ ಮಾತಾಡಿದರೆ ನೆಗೆಟಿವೇ ಬರ್ತಾ ಇರುತ್ತೆ, ಮೈಂಡ್ ನೆಗೆಟಿವ್ ಆಗ್ತಾ ಇರುತ್ತೆ. ನೀವು ಪಾಸಿಟಿವ್ ಮಾತಾಡಿದ್ರೆ ಪಾಸಿಟಿವ್ ಬಂದರೆ ಓಕೆ, ಆ ಪಾಸಿಟಿವ್ ಜೊತೆ ಒಂದು 5 ನೆಗೆಟಿವ್ ಬಂದ್ಬಿಡ್ತು ಅಂದರೆ ಮುಗಿದೋಯ್ತು. ಅಂದರೆ ನಮ್ಮ ಡಿಪೆಂಡೆನ್ಸಿ ಇವತ್ತು ಕಂಪ್ಲೀಟ್ ಫೋನ್ ಮೇಲೆ ಆಗಿದೆ. ಅದನ್ನು ಗೊತ್ತಿಲ್ಲ, ಅದನ್ನು ಬಿಟ್ಟು ಬದುಕೋಕ್ಕೆ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರೋದು. ಸರ್, ಸಿನಿಮಾ ಹಾಲ್ಗಳಿಗೂ ಫೋನ್ ಬಂದ್ಬಿಟ್ಟಿದೆ ಆ್ಯಕ್ಚುಲಿ. ಹೌದು, ಸಿನಿಮಾ ಹಾಲ್ಗಳಿಗೂ ಫೋನ್ ಅಲ್ಲೂ ಫೋನ್ ಅಂದರೆ ಅದನ್ನೆಲ್ಲ ಆ ಡಿಸ್ಟರ್ಬೆನ್ಸ್ನಿಂದ ಆ್ಯಕ್ಚುಲಿ ಹೊರಬಂದು ನಮಗೆ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಬೇಕು ಅಂತ ಯಾಕೆ ಅನಿಸುತ್ತೆ? ನನಗೆ ನಾವೆಲ್ಲ ಇಡೀ ತಂಡ ಸೇರಿ ಏನೋ ಒಂದು ಹೇಳಕ್ಕೆ ಹೊರಟಿದ್ದೀವಿ. ಅಂದರೆ ಹೆಂಗಿತ್ತು ಪರಿಸ್ಥಿತಿ, ಹೆಂಗಿರಬೇಕು, ಹೆಂಗೆ ಆದರೆ ಕರೆಕ್ಟು ಅನ್ನೋದು ಹೇಳಕ್ಕೆ ಹೊರಟಿದ್ದೀವಿ. ಅದಕ್ಕೋಸ್ಕರ ಅದು ಸೊ ಎಲ್ಲೂ ಪ್ರೀಚಿಯಾಗಿ ಆ ಥರ ಏನೂ ಇರಲ್ಲ ಸರ್. ಇಟ್ ಈಸ್ ವೆರಿ ಎಂಟರ್ಟೈನ್ಮೆಂಟಲ್ಲಿರುತ್ತೆ. ಎಲ್ಲರ ಮನೆಯಲ್ಲೂ ನಡೆದಿರೋವಂಥ ಒಂದು ದ್ವೇಷ ಇರುತ್ತೆ, ಎಲ್ಲರ ಮನೇಲಿ ನಡೆಯುವಂಥ ಒಂದು ಖುಷಿ ಇರುತ್ತೆ, ಎಲ್ಲರ ಮನೇಲಿ ನಡೆಯುವಂಥ ಒಂದು ಸಮಾರಂಭ ಇರುತ್ತೆ, ಸಂಭ್ರಮ ಇರುತ್ತೆ. ಅದಕ್ಕೋಸ್ಕರ ಅದು ಸಿನಿಮಾ ನೋಡಬೇಕು. ಸರ್, ಸಿಟಿ ಲೈಟ್ಸ್ ಬಗ್ಗೆ ಒಂದು ಜಸ್ಟ್ ಒಂದು ಮಾತಾಡಬೇಕು. ಬಿಕಾಸ್ ಅಂದರೆ ಇನ್ನೊಂದು ಅಂದರೆ ತುಂಬ ಕೊಲಾಬ್ರೇಷನ್ ವೈಸ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇರುವ ಸಿನಿಮಾ. ಬಿಕಾಸ್ ವಿನಯ್ ರಾಜ್ಕುಮಾರ್ ಸರ್ ಇದ್ದಾರೆ, ನಿಮ್ಮ ಮಗಳು ಕೂಡ ಇದ್ದಾರೆ ಆ್ಯಕ್ಚುಲಿ. ಮತ್ತು ನಿಮ್ಮ ನಿರ್ದೇಶನ ಅಂದರೆ ನಾವು ಈ ಥರದೊಂದು ಕೊಲಾಬ್ರೇಷನ್ ಆಗ್ಲಪ್ಪ ಅಂತ ತುಂಬ ವರ್ಷದಿಂದ ಯೋಚನೆ ಮಾಡ್ತಾ ಇರ್ತೀವಿ. ಅಂದರೆ ಬೇರೆ ಬೇರೆ ಸಾಕಷ್ಟು ಜನ ನಿರ್ದೇಶಕರುಗಳಾಗಿ, ಹೀರೋಗಳಾಗಿ ಸಾಕಷ್ಟು ಸಕ್ಸಸ್ ಕಂಡಿರುವಂತಹ ನಟರುಗಳು ನಮ್ಮಲ್ಲೇ ಇರೋದು ಕನ್ನಡ ಚಿತ್ರರಂಗದಲ್ಲಿ. ಸೊ ನೀವು ವಿನಯ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡ್ತಿರುವಂಥದ್ದು. ಸರ್, ಹೆಂಗೆ ಬರ್ತಿದೆ ಸರ್ ಸಿನಿಮಾ? ಯಾವಾಗ ರಿಲೀಸ್ ಆಗುತ್ತೆ, ಹೇಗೆ ಅಂತ? ನಾನು ಯಾವತ್ತೂ ಕೊಚ್ಕೊಂಡಿಲ್ಲ. ಇವತ್ತು ನಾನು ಹಂಗಿದೆ, ಹಿಂಗಾಗಿದೆ ಅಂತ ಹೇಳಲ್ಲ. ನಾನು, ವಿನಯ್, ಮೋನಿಶಾ, ನಮ್ಮ DOP, ಯಾಕೆಂದರೆ ತುಂಬ ಚಾಲೆಂಜಿಂಗೇ ಯಾವಾಗಲೂ DOP. ಆ ಥರದ್ದನ್ನು ತೆಗಿಯೋದು ಕಷ್ಟ. ಮತ್ತು ನಮ್ಮ ಅದೇ DOP ಶಿವಸೇನಾ, ಪಾಪ ಆ ಹುಡುಗ, ಅವನ ಜೊತೆ ಒಬ್ಬ ಬಾಲು ಅಂತ ಇದ್ದಾನೆ, ಅವ್ರ ಅಸಿಸ್ಟೆಂಟ್ಸು. ಆಮೇಲೆ ಅದು ಬಿಟ್ಟು ನನ್ನ ಅಸೋಸಿಯೇಟ್ಸು, ಇಡೀ ಟೀಮ್ ಇದೆ ಇಲ್ಲಿ, ಇವರೆಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಜೊತೆಗೆ ಈಗ ಆ್ಯಕ್ಷನ್ ಬಂದಾಗ ಫೈಟ್ ಮಾಸ್ಟರ್ಗಳು ಕಷ್ಟಪಡ್ತಾ ಇದ್ದಾರೆ. ಎಲ್ಲರೂ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅದನ್ನು 1-2-3 ಹೊಸ ಪ್ರತಿಭೆ ಪರಿಚಯ ಮಾಡ್ತಾಯಿದ್ದೀನಿ ಈ ಸರ್ತಿ. ನಾನು ಇವತ್ತು ಒಂದೇ ಹೇಳೋದು, ತುಂಬ ಒಂದು ಒಳ್ಳೆ ಸಿನಿಮಾನ ಮಾಡಬೇಕು ಅಂತ ಎಲ್ಲ ಪ್ರಯತ್ನವೂ ಪಡ್ತಾಯಿದ್ದೀವಿ. ಆಗುತ್ತೆ ಕೂಡ, ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ. ಇದು ಲ್ಯಾಂಡ್ ಲಾರ್ಡ್ ಆದಮೇಲೆ ಸ್ವಲ್ಪ ದಿವಸಗಳಾದಮೇಲೆ ಸಿಟಿ ಲೈಟ್ಸ್ ಬರುತ್ತೆ. ಹೌದು ಸರ್, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಲ್ಯಾಂಡ್ ಲಾರ್ಡ್ ಎಲ್ಲ ಮುಗಿದ್ಮೇಲೆ ಬರುತ್ತೆ. ಎಸ್ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಇನ್ಫ್ಯಾಕ್ಟ್ ಸರ್, ಒಂದು ಜಸ್ಟ್ ಲಾಸ್ಟ್ ಒಂದು ಸೆಗ್ಮೆಂಟ್ ಥರ ಅಷ್ಟೇ, ಏನಿಲ್ಲ. ಅಂದರೆ ನೀವು ಹೇಳುವಂತಹ ಕೆಲವೊಂದಷ್ಟು ಮಾತುಗಳು ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಆಗಿದೆ ಹೊರಗಡೆ, ಆ ಥರದ್ದೆಲ್ಲ. ಸೊ ಸಮ್ ಲೈಫ್ ಲೆಸನ್ಸ್ ಅಂದರೆ ನಾನು ಕೆಲವೊಂದು ವಿಷಯಗಳು ಹೇಳ್ತಾ ಹೋಗ್ತೀನಿ, ಅದ್ರ ಬಗ್ಗೆ ನಿಮಗೆ ಏನು ಥಾಟ್ ಬರುತ್ತೆ ಅದನ್ನು ಹೇಳಿದ್ರೆ ಆಯ್ತು ಸರ್ ಅಷ್ಟೇ. ನನಗೆ ಅನಿಸಿದ್ರೆ ಹೇಳ್ತೀನಿ, ಇಲ್ಲ ಅಂತೀನಿ. ಸರ್, ನಿಮ್ಮ ಲೈಫಲ್ಲಿ ಅಂದರೆ ನಿಮ್ಮನ್ನು ಬೇರೆದೇ ವ್ಯಕ್ತಿಯಾಗಿ ಬದಲಾಯಿಸಿದ ಒಂದು ಅವಮಾನ ಅಂತಂದರೆ ಹೆಂಗೆ ನೋಡ್ತೀರಾ ನೀವು ಆ್ಯಕ್ಚುಲಿ? ಅವಮಾನಗಳು ಆದಾಗಲೇ ನಿಮಗೆ ಸರಿಪಡಿಸ್ಕೊಳ್ಳೋಕ್ಕೆ ಒಂದು ಯೋಚನೆ ಬರಬೇಕು. ಅದು ಅವಮಾನ ಎರಡಾಗತ್ತೆ. ನಾನು ತಪ್ಪು ಮಾಡ್ಕೊಂಡು ಅವಮಾನಕ್ಕೆ ಹೋದನ, ಅಥವಾ ಬೇಕು ಅಂತ ಇನ್ನೊಬ್ಬನೋ ಅಥವಾ ಇನ್ನೊಬ್ಬರು ಅವಮಾನ ಮಾಡಿದ್ರ, ಇದನ್ನು ನಾವು ತಿಳ್ಕೊಬೇಕು ಯಾವಾಗಲೂ ಅಲ್ವಾ. ಈಗ ನೀವೇ ಮಾಡ್ಕೊಂಡ್ರೆ ನಾನೇ ನಿಮಗೆ ಅವಮಾನ ಮಾಡೋಣ, ಅದನ್ನು ನೋಡಿಕೊಂಡು ನನಗೆ ನಾನೇ ಮಾಡ್ಕೊಂಡಿದ್ದೆ ತಪ್ಪು ತಿದ್ಕೋಬೇಕು. ಇನ್ನೊಬ್ಬರು ಮಾಡಿದಾಗ ಅದಕ್ಕೆ ಆನ್ಸರ್ ಏನು ಅಂತ ಕಾದು ಕೊಡಬೇಕಷ್ಟೇ ಅವ್ರಿಗೆ. ಸರ್, ಆ್ಯಕ್ಚುಲಿ ಈಗ ಇವನ್ ನಾವು ಒಬ್ರಿಗೆ ದಾನ ಮಾಡುವಾಗಲೂ ಕೂಡ ಪುಣ್ಯ ಸಿಗುತ್ತೆ ಅನ್ನೋ ಒಂದು ಸ್ವಾರ್ಥದಲ್ಲಿ ಮಾಡಿರ್ತೀವಿ. ಬಟ್ ಕಂಪ್ಲೀಟ್ ನಿಸ್ವಾರ್ಥವಾಗಿ ಮಾಡಬೇಕಾಗಿರುವಂಥ ಕೆಲಸ ಏನು ಲೈಫಲ್ಲಿ? ಜ್ಞಾನ ಹಂಚೋದು. ಅದ್ರ ದಾನ ಮಾಡಿಬಿಟ್ರೆ ಅದಕ್ಕಿಂತ ದೊಡ್ಡ ದಾನ ಇನ್ಯಾವುದೂ ಇಲ್ಲ ಮನುಷ್ಯನಿಗೆ. ನನಗೆ ಗೊತ್ತಿರೋ ಜ್ಞಾನ ಇನ್ನೊಬ್ಬ ತಪ್ಪು ಮಾಡ್ತಾವನೆ ಅಂತ ಗೊತ್ತಾದಾಗ ಆ ತಪ್ಪು ನೀನು ಮಾಡಬೇಡ ಅಂತ ಹಂಚೋದೇ ದೊಡ್ಡ ಜ್ಞಾನ. ಸರ್, ವಾಟ್ ಈಸ್ ಡೌನ್ಫಾಲ್ ಅಕಾರ್ಡಿಂಗ್ ಟು ಯು? ನಿಮ್ಮ ಪ್ರಕಾರ ಒಬ್ಬ ಮನುಷ್ಯನ ಡೌನ್ಫಾಲ್ ಮೈಟ್ ಬಿ ಎ ನೆಗ್ಲಿಜೆನ್ಸ್. ನನ್ನ ನೆಗ್ಲಿಜೆನ್ಸು ನಿಮ್ಮನ್ನು ನನ್ನ ತಲೆ ಮೇಲೆ ಕೂತ್ಕೊಳ್ಳೋಂಗೆ ಮಾಡುತ್ತೆ.
ನೀವು ಒಬ್ಬರನ್ನ ಸಲೀಸಾಗಿ ಬಿಟ್ಟರೆ ಅವ್ರು ಬಂದು ತಲೆ ಮೇಲೆ ಕೂತ್ಕೋತಾರೆ. ತಲೆ ಮೇಲೆ ಕೂತಾಗ ಭಾರ ಆಗ್ಬಿಡುತ್ತೆ ಒಂದ್ಸತಿ. ಆ ಭಾರನ ಎತ್ತಿ ಬಿಸಾಕಿ ಹೇಳಬೇಕು, ಇಲ್ಲ ನೀನು ಮಾಡಿದ ತಪ್ಪು ಅಂತ. ಅಲ್ಲಿವರೆಗೂ ಬಿಡಬಾರ್ದು ಅವರನ್ನು. ಸರ್, ಪ್ರತಿಭೆ ಮತ್ತು ಪ್ರತಿಷ್ಠೆಗೆ ಇರುವಂತಹ ವ್ಯತ್ಯಾಸ ನಿಮ್ಮ ಪ್ರಕಾರ? ಪ್ರತಿಷ್ಠೆ ಇರಬಾರ್ದು, ಪ್ರತಿಭೆನ ಕಾಪಾಡ್ಕೋಬೇಕು. ಓಕೆ ಸರ್, ಇನ್ನೊಂದು ಅಂದರೆ ಕೆಲವೊಂದೊಂದು ವಿಷಯಗಳನ್ನು ಹಾರ್ಟಿಗೆ ತಗೊಳ್ಬಾರ್ದು ಮತ್ತು ಕೆಲವೊಂದು ವಿಷಯಗಳನ್ನು ತಲೆಗೆ ತಗೊಳ್ಬಾರ್ದು ಅಂತ ಹೇಳ್ತಾರೆ. ದುನಿಯಾ ವಿಜಯ್ ಅವರು ಯಾವ ವಿಷಯಗಳನ್ನು ಹಾರ್ಟಿಗೆ ತಗೋತಾರೆ, ಯಾವ ವಿಷಯನ ತಲೆಗೆ ತಗೊಳ್ತಾರೆ? ಸಕ್ಸಸ್ ಆರ್ ಫೇಲ್ಯೂರ್ ಏನಾದರೂ? ಇಲ್ಲ, ಈಗ ತಲೆಗೆ ಯಾವಾಗ ತೊಗೋತೀವಿ ಅಂದರೆ ಅವ್ರು ಯಾರು ಫಸ್ಟ್ ತಲೆ ಉಪಯೋಗಿಸಿರ್ತಾರೆ ಅವರು ನಮ್ಮ ಮೇಲೆ, ಅವ್ರು ತಲೆಗೆ ತೊಗೋತೀವಿ. ಓಕೆ. ಯಾರು ಇವಾಗ ಸೂಪರ್ ಅನ್ನಿಸ್ತಾರೆ ಅವ್ರನ್ನ ಮನ್ಸಿಗೆ ತೊಗೋತೀವಿ, ಇಷ್ಟೇ. ನೀವು ತಲೆ ಉಪಯೋಗಿಸಿ ಮಾಡಿದ್ರೆ ನಾನು ತಲೆ ಉಪಯೋಗಿಸ್ತೀನಿ, ನಾನು ಬಿಡಲ್ಲ. ನೀವು ಆರ್ಟ್ಫುಲಿ ಮಾತಾಡಿದ್ರೆ ನಾನು ಆರ್ಟ್ಫುಲಿ ಮಾತಾಡ್ತೀನಿ ಅಲ್ವಾ? ಇಷ್ಟು ಯಾವಾಗಲೂ ಕಲಿಬೇಕು. ಆ ಯೋಚನೆ ಮಾಡಬೇಕು, ಇವನು ತಲೆ ಉಪಯೋಗಿಸಿ ನನಗೇನು ಆಟ ಆಡಿಸ್ತಾವನ ಅಥವಾ ತನ್ನ ಹೃದಯದಿಂದ ಮಾತಾಡ್ತಾ ಇದ್ದಾನೆ. ಹೃದಯದಿಂದ ಮಾತಾಡಿದ್ರೆ ಈಗ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂಗಡಿ ಇದ್ದಂಗೆ, ನೀವೇನು ಕೊಡ್ತೀರೋ ಅದು ನಿಮ್ಗೆ ವಾಪಸ್ ಕೊಡಬೇಕು. ನೀವು ಅಷ್ಟೇ ಜೀವನದಲ್ಲಿ ನೋಡಿ, ಅವನ ಅಥವಾ ಇನ್ನೊಬ್ಬರ ತಲೆ ಉಪಯೋಗಿಸಿ ಆಟ ಆಡ್ತಾವ್ರ, ಹಾರ್ಟ್ಫುಲಿ ಆಟ ಆಡ್ತಾವ್ರ ಗೊತ್ತಾಗ್ಬಿಟ್ರೆ ನಾವೇನು ಕೊಡಬೇಕು ಅಂತ ಗೊತ್ತಾಗುತ್ತೆ. ತಲೆ ಉಪಯೋಗಿಸೋನ್ಗೆ ಹಾರ್ಟ್ ಕೊಡೋದು, ಹಾರ್ಟ್ ಉಪಯೋಗಿಸೋನ್ಗೆ ತಲೆ ಕೊಡೋಕ್ಕಾಗಲ್ಲ, ತಲೆ ಹೊಡೆದಾಕ್ಬಿಡ್ತಾರೆ. ಸರ್, ಲೈಫಲ್ಲಿ ಉದ್ಧಾರ ಆಗಬೇಕು ಅಂತಂದರೆ ಯಾವ ಕಂಫರ್ಟ್ ಝೋನಿಂದ ಮನುಷ್ಯ ಆಚೆ ಬರಬೇಕು? ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು. ಶ್ರದ್ಧೆ ತುಂಬ ಕಾಪಾಡುತ್ತೆ. ಅಂದರೆ ನೀನು ಇರುವಂಥ ಕ್ಷೇತ್ರಕ್ಕೆ ನೀನೆಷ್ಟು ಡೆಡಿಕೇಟ್ ಮಾಡ್ತೀಯ. ಓವರ್ಟೇಕ್ ಮಾಡೋಕ್ಕೆ ಹೋಗಬಾರ್ದು. ಓವರ್ಟೇಕ್ ಹೊಡೆದ್ರೆ ಬಿದ್ದೋಗ್ತೀವಿ. ಅದು ಓವರ್ಟೇಕ್ ಮಾಡೋಕ್ಕಿಂತ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ನಿಮ್ಮ ರಿದಮಲ್ಲೇ ನೀವು ಹೋಗ್ತಾ ಇರಬೇಕು. ಒಂದು ದಿವಸ ಗೆಲುವು ಸಿಗತ್ತೆ. ಸರ್, ಸಕ್ಸಸ್ ಮತ್ತು ಫೇಲ್ಯೂರ್ ನಿಮ್ಮ ಪ್ರಕಾರ? ಯಾವುದೂ ಸಕ್ಸಸ್ ಇಲ್ಲ, ಯಾವುದೂ ಫೇಲ್ಯೂರ್ ಇಲ್ಲ, ಎಲ್ಲ ಪ್ರಯತ್ನಗಳಷ್ಟೇ. ಪ್ರಯತ್ನದಲ್ಲೇ ತಾನೇ ಎರಡೂ ಆಗೋದು. ಸಕ್ಸಸ್ಸು ಮತ್ತು ಫೇಲ್ಯೂರ್ ಅಂದ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಫೇಲ್ಯೂರ್ ಆಗೋಗಿದೆ ಅಂತ ನೊಂದ್ಕೊಂಡ್ಲೂಬಾರ್ದು, ಸಕ್ಸಸ್ ಆಗೋಯ್ತು ಅಂತ ನಾವು ಮೆರಿಲೂಬಾರ್ದು. ನೆಕ್ಸ್ಟ್ ಏನು ಅಂತ ನೋಡಿದಾಗಲೇ ಇನ್ನೊಂದು ಕಡೆ ನಮ್ಗೆ ಗಮನ ಹೋಗುತ್ತೆ. ಇಲ್ಲಾಂದರೆ ಒಂದು ಸಕ್ಸಸ್ಗೆ ನಾವು ಕೂತ್ಕೊಂಡ್ಬಿಡ್ತೀವಿ ಒಂದೇ ಕಡೆ ಮನೆಯಲ್ಲಿ. ಸಕ್ಸಸ್ಸು ಪರ್ಮನೆಂಟ್ ಅಲ್ಲ, ಫೇಲ್ಯೂರು ಪರ್ಮನೆಂಟ್ ಅಲ್ಲ. ಫೇಲ್ಯೂರು ತಿರ್ಗಾ ನೋಡಬೇಕು, ನನ್ನಿಂದ ಆಯಿತಾ ನಿಮ್ಮಿಂದ ಆಯಿತಾ ಅಂತ. ನನ್ನಿಂದ ಆಗಿದ್ರೆ ನಾನು ಅದಕ್ಕೆ ಏನು ಬೇಕೋ ಅದನ್ನು ಫುಲ್ಫಿಲ್ ಮಾಡ್ಕೊಂಡು ರೇಸ್ ಹೊಡಿಬೇಕು ಅಲ್ವಾ? ಸಕ್ಸಸ್ಸು ಅಷ್ಟೇ. ಆಗಿದೆ ಅಂದರೆ ಒಬ್ಬನ ಕೈಯಿಂದ ಸಾಧ್ಯ ಇಲ್ಲ, ಅದು ಇನ್ನೊಬ್ಬರು ಬೇಕು ಅದಕ್ಕೆ. ಸೊ ಅದನ್ನು ಎಲ್ಲರೂ ಎಂಜಾಯ್ ಮಾಡಿ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಬೇಕು. ಪ್ರತಿಯೊಂದು ಸಕ್ಸಸ್ ಮುಂದೆ ಒಂದು ಜೀವನ ಇದೆ, ಆ ಜೀವನ ಯೋಚನೆ ಮಾಡ್ತಾ ಇರಬೇಕು. ಅದಕ್ಕೇನು ನಾನು ಸಕ್ಸಸ್ ಮಾಡ್ಕೋಬೋದು ಅಂತ. ಒಂದು ಸರಿ ಸಕ್ಸಸ್ ಸಿಕ್ಕಿದೆ, ಒಂದು ಸರಿ ಫೇಲ್ಯೂರ್ ಆಗಿದೆ ಅಂದರೆ ಇಟ್ಸ್ ಎಕ್ಸ್ಪೀರಿಯನ್ಸ್, ಅದು ಮತ್ತೆ ಆಗಕ್ಕೆ ಹೋಗಬಾರ್ದು. ಸಕ್ಸಸ್ ಸಿಕ್ಕಿದೆ ಅಂದಾಗ ಎಸ್ ಇದರಲ್ಲಿ ನಂಗೆ ಸಕ್ಸಸ್ ಸಿಕ್ಕಿದೆ, ನಾನು ಇನ್ನೊಂದರಲ್ಲಿ ಹೆಂಗೆ ಪಡ್ಕೊಳ್ಳೋದು ಅಂತ ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು. ಸರ್, ಮನುಷ್ಯ ನಿಜವಾಗ್ಲೂ ಸಾಯೋದು ಯಾವಾಗ? ಮನುಷ್ಯತ್ವ ಇಲ್ದಿರ ಬದುಕಿದ್ರೆ ಅವ್ನು ಸತ್ತಂಗೆ ಅರ್ಥ. ಮನುಷ್ಯತ್ವ ಇಟ್ಕೊಂಡು ಬದುಕಿದ್ರೆ ಅವನು ಬದುಕಿದ್ದಾನೆ ಅಂತ ಅರ್ಥ. ಈಗ ನನ್ನ ಕೈಯಲ್ಲಿ ನಿಮ್ಮ ಥರ ಆಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಿಮ್ಮನ್ನು ಮನುಷ್ಯತ್ವ ಇಲ್ದಿರ ಮಾತಾಡ್ಸೋದು, ಅಥವಾ ಮನಸ್ಸಿನೊಳಗೆ ಕೆಟ್ಟದಾಗಿ ಇಟ್ಕೊಂಡು ಮಾತಾಡ್ಸೋದು, ಅಥವಾ ಸಮಯ ಸಿಕ್ಕಿದೆ ಅಂತ ನಿಮ್ಮ ಮೇಲೆ ಕೆಟ್ಟದ್ದು ಹೇಳ್ಬಿಡೋದು, ಅವ್ರು ಸತ್ತಂಗೆನೆ. ಬದುಕಿದ್ರು ಸತ್ತಂಗೆನೆ ಅವರು. ಯಾವತ್ತೂ ನಿಮ್ಮ ಬಗ್ಗೆ ನಾನು ಒಳ್ಳೆಯದು ಯೋಚನೆ ಮಾಡಿ, ನಿಮ್ಮ ತಪ್ಪುಗಳನ್ನು ನಾನು ತಿದ್ದಿ, ನನ್ನ ತಪ್ಪುಗಳನ್ನು ನೀವು ತಿದ್ದಿ ಮುಂದೆ ಹೋಗ್ತಾ ಇರ್ತೀವಲ್ಲ, ಅದೇ ಜೀವನ, ಅದೇ ಬದುಕಿರೋದು. ಸರ್, ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಿಮ್ಮನ್ನು ತುಂಬ ಕಾಡ್ತಾ ಇರುವಂಥ ಕೊರಗು ಅಥವಾ ಮುಂದೆ ಕೂಡ ಕಾಡುವಂತಹ ಕೊರಗು ಯಾವುದು? ಕೊರಗೇನಿಲ್ಲಪ್ಪ, ದೇವ್ರು ತುಂಬ ಚೆನ್ನಾಗಿಟ್ಟಿದ್ದಾನೆ, ಸಂತೋಷವಾಗಿಟ್ಟಿದ್ದಾನೆ. ಇನ್ನೂ ಅಚೀವ್ ಮಾಡೋದು ತುಂಬ ಇದೆ, ಮಾಡೇ ಮಾಡ್ತೀನಿ, ಬಿಡಲ್ಲ ಅದನ್ನು. ಒಂದಷ್ಟು ಜನಕ್ಕೆ ಆನ್ಸರ್ಸ್ ಕೊಡಬೇಕು, ಕೊಡ್ತೀನಿ, ಅದನ್ನು ಬಿಡಲ್ಲ. ಇಷ್ಟೇ ಜೀವನ, ಇನ್ನೇನಿಲ್ಲ. ಸರ್, ಬ್ಯಾಕ್ ಸ್ಟ್ಯಾಬರ್ಸ್ನ ಯಾವ ಥರ ನೋಡ್ತೀರಾ ಸರ್ ಲೈಫಲ್ಲಿ ನೀವು? ಬ್ಯಾಕ್ ಸ್ಟ್ಯಾಬರ್ಸ್, ಹಿಂದೆಯಿಂದ ಚುಚ್ಚೋರ್ನ ನೋಡಿ. ಹಿಂದೆಯಿಂದ ಚುಚ್ಚಿದ್ರೆ ಅವನಿಗೂ ಹಿಂದೆ ಇರುತ್ತೆ, ಅವನಿಗೊಬ್ಬ ಚುಚ್ಚುತ್ತಾನೆ ಅಲ್ವಾ? ಅಷ್ಟೇ, ಸಿಂಪಲ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ವಿಷಯಗಳನ್ನು ಹಂಚ್ಕೊಂಡ್ರಿ ಸರ್. ನಮ್ಮದ್ರಲ್ಲಿ ವಿಶ್ವವಾಣಿ ಮನಿ ಮತ್ತು ವಿಶ್ವವಾಣಿ ಹೆಲ್ತ್ ಅಂತ ಎರಡು ಡಿಫ್ರೆಂಟ್ ಒಂದು ಇದಿದೆ, ಅದ್ರ ಬಗ್ಗೆ ಜಸ್ಟ್ ಅಷ್ಟೇ ಸರ್. ವಿಶ್ವವಾಣಿ ಹೆಲ್ತ್ ಅಂತ ಬರೋದಾದರೆ ಸರ್, ನೀವು ಫಿಟ್ನೆಸ್ ನೀವು ಆ್ಯಕ್ಚುಲಿ ಏನು ಕಾಪಾಡ್ಕೊಂಡು ಬಂದಿದ್ದೀರಾ ಸ್ಟಾರ್ಟಿಂಗ್ ಫ್ರಮ್ ನಿಮ್ಮ ಕರಿಯರಿಂದ ಹಿಡಿದು ಇಲ್ಲಿ ತನಕ, ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಜರ್ನಿ. ಬಿಕಾಸ್ ಎಲ್ಲೂ ನಾವು ಔಟ್ ಆಫ್ ಶೇಪ್ ಆಗಿರುವಂತಹ ವಿಜಯ್ ಕುಮಾರ್ ಅವ್ರನ್ನ ನೋಡೇ ಇಲ್ಲ ಇಲ್ಲಿ ತನಕ. ಸೊ ವಾಟ್ ಈಸ್ ದ ಡ್ರೈವಿಂಗ್ ಫ್ಯಾಕ್ಟರ್ ಸರ್ ನಿಮಗೆ ಇಷ್ಟರ ಮಟ್ಟಿಗೆ ನೀವು ಫಿಟ್ನೆಸ್ ಕಾಪಾಡ್ಕೊಳ್ಳೋದಕ್ಕೆ? ಇವತ್ತಿನ ಹುಡುಗರಿಗೆ ಹೇಳಬೇಕಾದ್ರೆ
ಜಂಕ್ ಫುಡ್ ತಿನ್ನಬೇಡಿ, ಹಾಂ, ತುಂಬ ಡೇಂಜರಸ್ಸು. ಆದಷ್ಟು ಮನೆ ಊಟದ ಮೇಲೆ ಡಿಪೆಂಡ್ ಆಗಿ, ಮನೆಯಲ್ಲೂ ಅಷ್ಟೇ ತುಂಬ ಆಯಿಲ್ ಫುಡ್ ತಿನ್ನಬೇಡಿ. ಹಾಂ, ಓಕೆ. ಕೊಬ್ಬು ಬಂದರೆ ಬೇರೆ ಎಲ್ಲೆಲ್ಲೋ ಕೊಬ್ಬು ಬಂದ್ಬಿಡುತ್ತೆ, ಕಾಲಿಂದ ಹಿಡಿದು ಇಲ್ಲವರೆಗೂ ಬಂದ್ಬಿಡುತ್ತೆ ಕೊಬ್ಬು. ಸೊ ಕೊಬ್ಬು ಬರೆಸ್ಕೋಬೇಡಿ, ಇಷ್ಟೇ. ಅದಕ್ಕೇನು ಬೇಕೋ ಅದು ತಿನ್ನಿ, ಅದಕ್ಕೇನು ಬೇಕೋ ಅದು ಕೆಲಸ ಮಾಡಿ, ಅಷ್ಟೇ ಜೀವನ. ವಿಜಯ್ ಸರ್ ಏನು ತಿಂತಾರೆ ಸರ್? ಅಮ್ಮ ನಾನೇನಮ್ಮ, ಆರೋಗ್ಯವಾಗಿರೋದೆಲ್ಲ ತಿನ್ನಬೇಕು, ಆರೋಗ್ಯವಾಗಿ ಯೋಚನೆ ಮಾಡಬೇಕು, ಆರೋಗ್ಯವಾಗಿ ಬದುಕಬೇಕು, ಆರೋಗ್ಯವಾಗಿ ನೋಡಬೇಕು ಎಲ್ಲರನ್ನು, ಇಷ್ಟೇ, ಅಷ್ಟೇ. ಸರ್ ಲ್ಯಾಂಡ್ ಲಾರ್ಡಿಗೆ ಎಷ್ಟು ನೀವು ಅಂದರೆ ವೆಯ್ಟ್ ಗೇನ್ ಮಾಡಿದ್ರಿ, ಇವಾಗ ಎಷ್ಟು ಕಡಿಮೆ? ಲ್ಯಾಂಡ್ ಲಾರ್ಡ್ಗೆ ಆ ಗೆಟಪ್ಗೆ, ಆ ಏಜ್ ಇದಕ್ಕೆ ತುಂಬ ಒಂದೊಂದು ಇದ್ರ ಒಂದು ಶೇಪ್ಗೆ ಹೋಗಿದ್ದೀನಿ. ಅದಾದಮೇಲೆ ಎಷ್ಟು ಸರ್ ವೆಯ್ಟ್ ಎಷ್ಟು ಗೇನ್ ಆಗಿದ್ರಿ? ಇಲ್ಲ, ಅದು ವೆಯ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಈ ಪಾತ್ರಕ್ಕೆ ಇದು ಕರೆಕ್ಟ್ ಅನ್ನಿಸ್ದಾಗ ಅಲ್ಲಿವರೆಗೂ ಪ್ರಿಪೇರ್ ಆಗೋದು. ಈಗ ನೋಡಿ, ಈಗ ಜನರಲಿ ಇದರಲ್ಲಿ ಆ ಮುಖ ಎಲ್ಲ ದಪ್ಪ, ಒಂದು ಆ ಏಜ್ ಫೀಲ್ ಬರಬೇಕು ಅಂತ ಹಂಗೆ ಹೋಗ್ತೀವಿ. ಈಗೇನು ಅವಶ್ಯಕತೆ ಇಲ್ಲ, ಅದಕ್ಕೆ ವೆಯ್ಟ್ ಎಲ್ಲ ತೆಗೆದುಬಿಟ್ಟು ಆರಾಮಾಗಿದ್ದೀನಿ, ಫ್ರೀ ಆಗಿದ್ದೀನಿ ಈಗ. ಸರ್ ಒಂದು ದಿನನಿತ್ಯ ನೀವು ಏನೆಲ್ಲ ಇರುತ್ತೆ ಸರ್? ಆ್ಯಕ್ಚುಲಿ ಫಸ್ಟ್ ಮೀಲ್, ಸೆಕೆಂಡ್ ಮೀಲ್, ಥರ್ಡ್ ಮೀಲ್ ಯಾವ ಥರ ತಿಂತಾರೆ? ಅದು ಏನಿಲ್ಲ, ಎರಡಾಗತ್ತಮ್ಮ. ಈಗ ನೀವು ತಿನ್ನೋ ಕ್ಯಾಲ್ರಿ ಜಾಸ್ತಿ ಇದ್ದು ಕೆಲಸ ಕಡಿಮೆ ಮಾಡಿದ್ರೆ ದಪ್ಪ ಆಗ್ತೀವಿ. ನೀವು ತಿನ್ನೋ ಕ್ಯಾಲ್ರಿ ಎಲ್ಲವನ್ನೂ ಬರ್ನ್ ಮಾಡಿದ್ರೆ ಆರೋಗ್ಯವಾಗಿ ಲೀನಾಗಿರ್ತೀವಿ. ಸೊ ಹಂಗಾಗಿ ಹಾಗೇನು ತಿರ್ಗಾ ತಿನ್ನೋದು ಒಂದು ಕಂಟ್ರೋಲ್ ಅಲ್ವಾ ಮನುಷ್ಯ. ಸೊ ಮೊದಲನೇ ಕಂಟ್ರೋಲ್ ಅವನಿಗೆ ಊಟದ ಮೇಲೆ ಸಿಕ್ತು ಅಂದರೆ ಏನು ಬೇಕಾದ್ರೂ ಸಾಧನೆ ಮಾಡ್ತಾನೆ. ಸೊ ಇದು ಗುಟ್ಟು ಸರ್. ವೆಜ್ ಮತ್ತು ನಾನ್ ವೆಜ್ ಹಿಡ್ತಾ ಅವನಿಗೆ ಊಟದ ಮೇಲೆ ಇರಬೇಕು, ನಾಲಿಗೆ ಕಂಟ್ರೋಲ್ ಮಾಡಬೇಕು. ಅದು ಕಂಟ್ರೋಲ್ ಮಾಡಿದ್ರೆ ಮಾತು ಕಂಟ್ರೋಲ್ ಮಾಡ್ತೀವಿ, ಬಿಹೇವಿಯರ್ ಕಂಟ್ರೋಲ್ ಮಾಡ್ತೀವಿ, ಎಲ್ಲ ಕಂಟ್ರೋಲ್. ಸರ್ ವೆಜ್ ನಾನ್ ವೆಜ್ಜಲ್ಲಿ ಅಂದರೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಅಂದರೆ ಪ್ರೋಟೀನೇಷಿಯಸ್ ಅಪ್ಪ. ಈಗ ಏನಾಗಿದೆ ಗೊತ್ತಾ, ಈಗ ನೀವು ಪ್ರತಿಯೊಂದು ಯೂನಿವರ್ಸಿಟೀಸು ನಾನು ನೋಡ್ತಾ ಇರ್ತೀನಲ್ಲ, ಇಂಥ ಯೂನಿವರ್ಸಿಟಿ ಇವತ್ತು ನಾನ್ ವೆಜ್ ಬೇಡ ಅಂತ ಬರೀತಾರೆ, ಮೊನ್ನೆಲ್ಲ ಮೊಟ್ಟೆ ಎಲ್ಲ ಬೇಡ ಅಂತ ವೈರಲ್ ಆಯಿತು, ಏನೋ ಬರುತ್ತೆ ಅಂತ ಬರೀತಾರೆ. ಇನ್ಯಾವುದೋ ತರಕಾರಿ ತಿನ್ನಕ್ಕೆ ಹೋದರೆ ತರಕಾರಿಲಿ ಒಂದು ಮಣ ನಿನಗೆ ಪೆಸ್ಟಿಸೈಡ್ಸ್ ಹೊಡೆದಿರ್ತಾರೆ. ಕೆಲವು ಸರಿ ತರಕಾರಿ ತಂದು ತೊಳೆದ ಮೇಲೆ ಬೇಯಿಸಿ ತಿಂದಾಗಲೂ ಆ ಸ್ಮೆಲ್ ಇರುತ್ತೆ ಅಲ್ವಾ. ಸೊಪ್ಪು ಹೋದರೆ ಸೊಪ್ಪನ್ನ ಎಲ್ಲೋ ಕೊಳಚೆ ಪ್ರದೇಶದಲ್ಲಿ ಬೆಳೆದು ಆ ಕೆಮಿಕಲ್ ನೀರಲ್ಲಿ ಬೆಳೆದು ತಂದು ಹಾಕ್ತೀನಿ. ಎಲ್ಲವೂ ನಿಮಗೆ ಇವತ್ತು ದುಡ್ಡು ಮಾಡೋದಕ್ಕೋಸ್ಕರ ನಾವು ತಿನ್ನೋ ಐಟಮ್ನೇ ಮೋಸ ಮಾಡಿ ಮಾರ್ತಾ ಇದ್ದಾರೆ. ಇದ್ರ ಒಳಗಡೆ ನಾವು ಹುಡುಕಿ ಯಾವುದು ಆರೋಗ್ಯವಾಗಿದೆ ಅಂತ ತಿನ್ನೋದೇ ಕರೆಕ್ಟು. ವೆರಿ ಸಿಂಪಲ್. ಇವತ್ತು ಇದು ಬೇರೆ ಉಟ್ಕೊಂಡಿದೆ, ಇವತ್ತು ಆರ್ಗ್ಯಾನಿಕ್ ಅಂತ. ಆರ್ಗ್ಯಾನಿಕ್ ಆವಾಗಲಿಂದನೇ ಇತ್ತು. ಅದನ್ನು ನಾವು ಯಾರೋ ಹೊರಗಡೆ ಕಂಟ್ರಿಯಿಂದ ಹೇಳಿದಾಗ ಇಲ್ಲ ನಾವು ಆರ್ಗ್ಯಾನಿಕಲ್ಲಿ ಅದನ್ನೇ ತಿನ್ನಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ಹಂಗಾಗಿ ಅದೇ ಏನಂದರೆ ಹೆಜ್ಜೆಗೂ ಹುಷಾರಾಗಿರಬೇಕು ಅಂತೀವಲ್ಲ, ಹಂಗೆ ತಿನ್ನೋ ವಿಷಯದಲ್ಲೂ ನೋಡಿಕೊಂಡು ಮಾಡಬೇಕು. ಇವತ್ತು ಒಂದು ಚೇಪೆಕಾಯಿ ತಿನ್ನೋಕೆ ಹೋಗೋಣ ಅಂದರೆ ಚೇಪೆಕಾಯಿ ಬೂದ್ಗುಂಬಳಕಾಯಿ ಥರ ಇದೆ, ಹೈಬ್ರಿಡ್ ಅಲ್ವಾ. ಅಷ್ಟೂ ಮೆಡಿಸನ್ ಹಾಕಿದ್ದಾರೆ ಅದರಲ್ಲಿ ಅಲ್ವಾ. ಹಂಗೆ ನಾವು ಆಯ್ಕೆ ಮಾಡಿಕೊಂಡು ಇದು ಯಾವ್ದು ಆರೋಗ್ಯವಾಗಿರುತ್ತೆ ಅಂತ ತಿನ್ನೋದೇ ಕರೆಕ್ಟ್. ಇಂದ ಪರ್ಟಿಕ್ಯುಲರ್ ಅಂತ ಇಲ್ಲ, ಒಬ್ರು ಒಂದು ದಿವಸ ನಾನ್ ವೆಜ್ ಕರೆಕ್ಟು ಅಂತಾರೆ, ಒಬ್ರು ವೆಜ್ ಕರೆಕ್ಟು ಅಂತಾರೆ, ಇನ್ನೊಂದು ದಿವಸ ನೋಡಿ ಇಲ್ಲ ಬರೀ ಗಾಳಿ ಕುಡ್ಕೊಂಡಿರಿ ಕರೆಕ್ಟು ಅಂತಾರೆ, ಇನ್ನೊಬ್ರು ನೋಡಿ ಬರೀ ವಾಟ್ರಲ್ಲಿ ಇರಿ ಕರೆಕ್ಟು ಅಂತಾರೆ ಅಲ್ವಾ. ಇನ್ನೊಬ್ರು ನೋಡಿ ಇಲ್ಲ ನೀವೇನು ಒಂದು ಕೆಲಸ ಮಾಡಿ ಬರೀ ಸೊಪ್ಪು ತಿನ್ನಿ ಅಂತ ಹೇಳ್ತಾರೆ. ಆ ಸೊಪ್ಪು ತಿನ್ನಕ್ಕೆ ಹೋದರೆ ಅದ್ರಲ್ಲಿ ಒಂದು ಮಣ ಮೆಡಿಸನ್ ಹೊಡೆದಿರ್ತಾರೆ. ಏನು ತಿನ್ಬೇಕು ಏನು ಬಿಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿಬಿಟ್ಟಿದೆ ಇವತ್ತು. ಇದಕ್ಕೆ ನೋಡಿದ್ರೆ ಒಂದಷ್ಟು ಅಟ್ರಾಕ್ಟಿಂಗ್ ಆ್ಯಡ್ಗಳು ಬರುತ್ತೆ. ಈ ಐಟಮ್ ತಿನ್ನಿ, ನಿಮಗೆ ನೋಡಿ ಇದಕ್ಕಿದ್ದಂಗೆ ಹೈಟ್ ಬೆಳೆದು ಬಿಡ್ತೀರಾ ಅಂತ ಹೇಳುತ್ತೆ. ಅಂದರೆ ಸಿಂಪಲ್ ಸರ್, ನಾನು ಹೇಳೋದು, ನಿಮ್ಮ ತಾತ ಮುತ್ತಾತ ಏನು ತಿಂದು ಬೆಳೆದಿದ್ರು ಅದನ್ನು ಆರೋಗ್ಯವಾಗಿ ತಿನ್ನಿ, ನೀವು ಆರೋಗ್ಯವಾಗಿರ್ತೀರ. ಹೊಸದೇನು ಪ್ರಯತ್ನ ಪಡಕ್ಕೆ ಹೋಗಿ ಸರ್. ನೀವಾಗ ಪ್ರೋಟೀನ್ ಹಾಕೋದು, ಒಮೆಗಾ 3 ಆ ಟ್ಯಾಬ್ಲೆಟ್ಸ್, ಗ್ಲುಟಾಥಿಯೋನ್ ಅಂತೆ, ವಿಟಮಿನ್ಸ್ ಅದೆಲ್ಲ ನೀವು ಇರುತ್ತೆ ಸರ್ ಹೆಂಗೆ? ಈಗೇನಾಗಿದೆ ಇವತ್ತು ಇದು ಡಿಪೆಂಡ್ಸ್. ಈಗ ಡಿಫಿಷಿಯನ್ಸಿ ಇರೋದು ಏನು ಬೇಕಾದ್ರೂ ತೊಗೋಬೋದು. ಇವಾಗ ನಿಮ್ಗೇನೋ ಒಂದು ಐರನ್ ಡಿಫಿಷಿಯನ್ಸಿ ಇದೆ ಅಂದರೆ ಅಫ್ಕೋರ್ಸ್ ತೊಗೊಳ್ಲೇಬೇಕು, ಯಾಕಂದರೆ ನೀವು ಬದುಕಲೇಬೇಕು. ಸರ್ವೈವಿಟಿಗೋಸ್ಕರ ಮತ್ತು ಆರೋಗ್ಯವಾಗಿರೋಕ್ಕೋಸ್ಕರ ಎಲ್ಲರೂ ತೊಗೋತಾರೆ ಇವತ್ತು. ಆದರೆ ನಿಮ್ಮಲ್ಲಿ ಏನು ಲೈಕ್ ಮೈನಸ್ ಇದೆ, ಈಗ ವೈಟಮಿನ್ ಡಿಫಿಷಿಯನ್ಸಿ ಇದೆ ಅಂದರೆ ವೈಟಮಿನ್ಸ್ ತೊಗೋಬೋದು, ತೊಗೊಳ್ಲೇಬೇಕು ಅಲ್ವಾ. ಇವಾಗ ನೋಡಿ, ನಾವು ಸೊಪ್ಪಲ್ಲಿ ಮೆಡಿಸನ್ ಹಾಕಿರೋದ್ರಿಂದ ಸೊಪ್ಪು ತಿಂದರೆ ವೈಟಮಿನ್ಸ್ ಬರಲ್ಲ, ಇನ್ನೇನೋ ಕಾಯಿಲೆ ಬರುತ್ತೆ ಪಾಪ.
ಸರಿ ಅದಕ್ಕೆ ಒಂದು ಮಲ್ಟಿವೈಟಮಿನ್ ತೊಗೋತಾರೆ ಅಲ್ವಾ. ಫಿಶ್ ಆಯಿಲ್ ಹಾರ್ಟಿಗೆ ತುಂಬ ಒಳ್ಳೆಯದು ಅಂತೇಳಿ ಒಮೆಗಾ 3 ಅದನ್ನು ತೊಗೋತಾರೆ. ಇವತ್ತೆಲ್ರಿಗೂ ಆಗಿರೋದೇ ಈ ತುಂಬ ದಿವಸ ಬದುಕಬೇಕನ್ನೋ ಎಲ್ರಿಗೂ ಆಸೆ ಇರುತ್ತಲ್ವ. ಆದರೆ ಅದಕ್ಕೆ ಎಚ್ಚರಿಕೆ ವಹಿಸಿ ಎಲ್ಲರೂ ತೊಗೋತಾರೆ. ಇಲ್ಲಿ ಹುಷಾರಾಗಿ ಇರೋದೇ ಕರೆಕ್ಟ್ ಆ್ಯಕ್ಚುಲಿ. ಕರೆಕ್ಟ್ ಸರ್. ಈಗ ಮನಿ ಮ್ಯಾನೇಜ್ಮೆಂಟ್ ವಿಷಯಕ್ಕೆ ಬರೋದಾದರೆ ಆ್ಯಕ್ಚುಲಿ ಸರ್ ಹೆಂಗೆ ಸರ್ ದುನಿಯಾ ವಿಜಯ್ ಸರ್ ಹೆಂಗೆ ಲೈಕ್ ಅಂದರೆ ಮನಿ ಮ್ಯಾನೇಜ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರಾ ಅಥವಾ ಯಾವ ರೀತಿ ನೀವು ಹ್ಯಾಂಡಲ್ ಮಾಡ್ತಾರೆ, ಸೇವಿಂಗ್ಸ್ ಯಾವ ಥರ ಮಾಡ್ತಾರೆ ಅದೆಲ್ಲ ನಾನು ಯಾಕೆ ಹೇಳ್ಬೇಕು ನಿಮಗೆ ಸರ್? ಅದೊಂದು ಸೆಗ್ಮೆಂಟ್ ಸರ್, ವಿಶ್ವವಾಣಿ ಮನಿ ಅಂತ ಇದೆ ನಮ್ಮದು. ಅದಕ್ಕೋಸ್ಕರ ಅಂದರೆ ಜಸ್ಟ್ ಒಂದು ಜನರಲ್ ಎಲ್ರಿಗೂ ಈಗ ಇನ್ವೆಸ್ಟ್ಮೆಂಟ್, ಕೆಲವರು ಸ್ಟಾಕ್ಸ್ ಶೇರ್ಸ್ ಅದೆಲ್ಲ ಮಾಡ್ತಾರೆ, ಕೆಲವರು ಆಸ್ತಿ ಮಾಡ್ತಾರೆ, ಕೆಲವರು ಗೋಲ್ಡ್ ಮೇಲೆ ಹಾಕ್ತಾರೆ. ಸೊ ವಿಜಯ್ ಸರ್ದು ಏನು, ವಾಟ್ ಈಸ್ ದ ಟೆಕ್ನಿಕ್ ಅಂತ? ನಾನು ಯಾವತ್ತೂ ಈ ದುಡ್ಡನ್ನ ನಂಬಲ್ಲ. ಹೌದಾ ಸರ್? ಹೌದು. ಆಯಿತಾ, ನೀವು ಕೂಡಿಟ್ಟರೆ ಅದಕ್ಕೇನೋ ಒಂದು ಒತ್ತು ಬಂದು ಹೊಟ್ಟೋಗುತ್ತಲ್ಲ. ಓಕೆ. ಸೊ ಹಂಗಾಗಿ ಇರೋವರೆಗೂ ಚೆನ್ನಾಗಿ ಆರೋಗ್ಯವಾಗಿ ತಿಂದು ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕಷ್ಟೇ. ನೀವು ನೋಡೋಣ, ಪ್ಲ್ಯಾನ್ ಮಾಡಿ ಎತ್ತಿಡಿ, ಒಂದು 5 ಲಕ್ಷ ಎತ್ತಿಡಿ. ಯಾರಿಗೋ ಏನೋ ತೊಂದರೆ ಆಗಿ ನಿಮ್ಮ ಮನೆಯವ್ರಿಗೂ ನೀವೇ ಅದಕ್ಕೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಅದು ತುಂಬ ಕಷ್ಟ. ಅದು ಯಾರಿಗೆ ಅಂದರೆ ತಾತ ಮುತ್ತಾತನ ಅಲ್ಲಿ ಆಸ್ತಿ ಇದ್ದು ತುಂಬ ದುಡ್ಡಿದ್ದು ಅದನ್ನು ಉಳಿಸ್ಕೊಂಡು ಹೋಗ್ತಾರೆ ಕೆಲವರು, ಹಾಳು ಮಾಡಲ್ಲ. ಅವ್ರಿಗಾದರೆ ಏನೇನೋ ಇದು ಮಾಡ್ತಾರೆ, ನಾವು ಹಂಗಲ್ವಲ್ಲಪ್ಪ. ಸರ್ ಎಷ್ಟು ಸರ್ ಇದು ನಿಮ್ಮ ರೆನ್ಯುಮರೇಷನ್ ಎಲ್ಲ ಸಿನಿಮಾಗೆ? ಇಲ್ಲ, ಅದೆಲ್ಲೂ ಹೇಳಂಗಿಲ್ಲ, ಹೇಳಬಾರ್ದು. ಏನು ಸರ್ ಐ ಟಿ ರೈಡ್ ಎಲ್ಲ ಆಗ್ಬೋದು ಸರ್? ಇಲ್ಲಪ್ಪ, ಅದಕ್ಕಲ್ಲ, ಎಲ್ಲರೂ ಪ್ರಾಪರಾಗೇ ಇರ್ತೀವಿ. ಸೊ ಅದನ್ನೆಲ್ಲ ಎಲ್ಲೂ ಯಾರೂ ಹೇಳಲ್ಲಪ್ಪ ಸರ್. ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಜನರಲ್ ಆಗಿ ನೀವು ಸಜೆಷನ್ ಕೊಡೋದಾದರೆ ಏನಾದರೂ ಜನಗಳಿಗೆ, ಯಾವ್ದು ಗೋಲ್ಡ್ ಮಾಡಿಟ್ರೆ ಬೆಟರಾ ಅಥವಾ ಜಾಗದ ಮೇಲೆ ಹಾಕಿದರೆ ಒಳ್ಳೇದಾ, ಯಾವ ಥರ ಇದ್ದರೆ ಒಳ್ಳೇದು ಸರ್? ಅಂದರೆ ಮೈಂಡ್ ಮೇಲೆ ಹಾಕಿ. ಓಕೆ, ಅಷ್ಟೇ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಸಾಕಷ್ಟು ವಿಷಯಗಳನ್ನು ನೀವು ಹಂಚ್ಕೊಂಡಿದ್ದೀರಾ. ಸೊ ಲ್ಯಾಂಡ್ ಲಾರ್ಡ್ ಡೆಫಿನೆಟ್ಲಿ ನಿಜವಾಗ್ಲೂ ಕುತೂಹಲ ಇಟ್ಕೊಂಡು ನೋಡಬೇಕಾಗಿರುವಂತಹ ಒಂದು ಸಿನಿಮಾ ಅದಾಗಿರುತ್ತೆ ಅನ್ನುವಂತಹ ನಂಬಿಕೆ ಅಂತೂ ನಮಗೆ ಬಂದಿದೆ. ಜನವರಿ 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸರ್ ಯಾವ ಕಾರಣಕ್ಕೆ ಈ ಸಿನಿಮಾ ನೋಡಬೇಕು ಅಂತ ನೀವು ಹೇಳಿದ್ದೀರಾ? ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು 23ನೇ ತಾರೀಕು ಜನ ಬರಬೇಕು ಸರ್ ಥಿಯೇಟ್ರಿಗೆ? ನಿಮ್ಮೆಲ್ಲರ ಮನೆಯ ಸಿನಿಮಾ, ನಿಮ್ಮ ತಂದೆ ತಾತ ಎಲ್ಲ ಎಷ್ಟು ಕಷ್ಟಪಟ್ಟಿದ್ರು ನಿಮ್ಮನ್ನು ಈ ಮಟ್ಟಕ್ಕೆ ನಿಲ್ಲಿಸ್ಕೊಳ್ಳೋದಕ್ಕೆ. ಅವ್ರದ್ದು ಎಷ್ಟು ಕಷ್ಟ ಇದೆ ಇವತ್ತಿಗೆ, ಅದು ಕರೆಕ್ಟಾ ಇಲ್ವಾ ಅಂತ ನೋಡೋಕ್ಕೋಸ್ಕರ ಬರಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ನಿಮ್ಮ ಮುಂದಿನ ಎಲ್ಲ ಸಿನಿಮಾಗಳಿಗೂ ಎಲ್ಲ ಪ್ರಾಜೆಕ್ಟ್ಸಿಗೂ ಒಳ್ಳೇದಾಗಲಿ ಸರ್. ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು. ಅದು ಹಂಗೆ ಹಾಕಿ, ರೀಲ್ಸ್ ಚೆನ್ನಾಗಾಗುತ್ತೆ, ನಾನು ಯಾಕೆ ಹೇಳಬೇಕು ಅಂತ. ಎಸ್ ಸರ್, ಆಗ್ತೀನಿ. ಸೊ ಸ್ನೇಹಿತರೆ, ಇದಾಗಿತ್ತು ನಟ ವಿಜಯ್ ಕುಮಾರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.